ಆಯುರ್ವೇದ ಜೀವನ ಶೈಲಿ ಎಂಬ ಕಾರ್ಯಕ್ರಮವನ್ನು ಇಂದು ನಮ್ಮ ಶ್ರೀಮಠದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಆಯುರ್ವೇದ, ಆಯು ಅಂದರೆ ಆಯುಷು, ವೇದ ಅಂದರೆ ಜ್ಞಾನ. ಅದೆಷ್ಟೋ ಸಾವಿರ ವರ್ಷಗಳಿಗೂ ಹೆಚ್ಚು ಹಳೆಯದಾದ ಔಷಧ ಪದ್ಧತಿ ಇದಾಗಿದೆ. ವೇದಗಳಲ್ಲಿ ಮೂಡಿಬರುವ ಈ ಪದ್ಧತಿಯಲ್ಲಿ ಆರೋಗ್ಯ ಹಾಗೂ ದೀರ್ಘ ಆಯುಸ್ಸನ್ನು ಹೇಗೆ ಪಡೆಯುವುದು ಎಂಬುದನ್ನು ಹೇಳುವುದೇ ಸಂಹಿತೆಗಳ ಮೂಲ ಉದ್ದೇಶ. ನಮ್ಮ ಸನಾತನ ಸಂಪ್ರದಾಯಕ್ಕೆ ಹೊಂದಿಕೊಂಡಂತಿರುವ ಈ ಪದ್ಧತಿ ಪ್ರಾಚೀನ ಭಾರತದಿಂದ ಬೆಳೆದು ಬಂದದ್ದು. ಆಯುರ್ವೇದದಲ್ಲಿನ ಶಸ್ತ್ರಚಿಕಿತ್ಸೆಯ ಕ್ರಮಗಳನ್ನು ಇಂದು ಕೂಡ ಆಧುನಿಕ ವೈದ್ಯ ಪದ್ಧತಿಯು ಅನುಸರಿಸುತ್ತಿದೆ. ಹಾಗಾಗಿ ಶ್ರೀ ಜಿ.ಎಸ್. ಸ್ವಾಮಿಯವರ ಆಶೀರ್ವಾದದೊಂದಿಗೆ ಆಯುರ್ವೇದದ ಮಹತ್ವ, ಅದರ ವೈಶಿಷ್ಟ್ಯ, ನಿತ್ಯಕ್ರಮ, ಆಹಾರ ಮತ್ತು ಆಯುಷ್ಯದ ಸಮತೋಲನ ಇನ್ನೂ ಅನೇಕ ವಿಷಯಗಳನ್ನು ನಮ್ಮೊಂದಿಗೆ ಪ್ರಸ್ತುತಪಡಿಸಲು ಇಂದಿನ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಶ್ರೀ ಜಯಪ್ರಕಾಶ್ ನಾರಾಯಣರವರಿಗೆ ಶ್ರೀಮಠದ ವತಿಯಿಂದ ಹಾಗೂ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವರ ಜೊತೆಯಲ್ಲಿ ಅವರ ಕುಟುಂಬ ಸದಸ್ಯರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರುತ್ತಾರೆ. ಅವರಿಗೂ ಸಹ ಶ್ರೀಮಠದ ವತಿಯಿಂದ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆಯೇ ಈ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಆಗಮಿಸಿರುವುದರಿಂದ ಎಲ್ಲರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಕಾರ್ಯಕ್ರಮ ಆಗಮಿಸುವುದಕ್ಕಿಂತ ಮೊದಲು ಸ್ವಾಮಿಗಳ ಅಪ್ಪಣೆ ಮೇರೆಗೆ ಒಂದು ಜಯಪ್ರಕಾಶ್ ನಾರಾಯಣರವರ ಬಗ್ಗೆ ಒಂದು ಕಿರು ಪರಿಚಯವನ್ನು ಮಾಡಿಕೊಳ್ಳುತ್ತಿದ್ದೇನೆ. ಡಾಕ್ಟರ್ ಜಯಪ್ರಕಾಶ್ ನಾರಾಯಣರವರು ಅವರ ಪರಂಪರೆಯ 4ನೇ ತಲೆಮಾರಿನ ಆಯುರ್ವೇದ ವೈದ್ಯರು. ಇವರು ಆಯುರ್ವೇದ ರತ್ನ ಬಿರುದಾಂಕಿತ ವೈದ್ಯರು ಆದಂತಹ ಶ್ರೀಮಾನ್ BSV ಪಂಡಿತ್ ಅವರ ಪುತ್ರರು ಹಾಗೂ ರಾಜವೈದ್ಯರು ಎಂಬ ಹೆಗ್ಗಳಿಕೆಗೆ ಪಾತ್ರರಾದ ಶ್ರೀಮಾನ್ ಶ್ರೀರಂಗಾಚಾರ್ಯರವರ ಮೊಮ್ಮಗ. ಶ್ರೀಯುತರು ಹಲವಾರು ಪದವಿಗಳನ್ನು ಪಡೆದಿದ್ದು MBBS, ಆಯುರ್ವೇದದಲ್ಲಿ MD ಸೇರಿದಂತೆ ಅಂತಾರಾಷ್ಟ್ರೀಯ ಮಟ್ಟದ ಗೌರವ ಪದವಿಗಳು ಆದಂತಹ FICA ಅಮೆರಿಕಾ, FRAS ಲಂಡನ್ ಮುಂತಾದವುಗಳನ್ನು ಹೊಂದಿದ್ದಾರೆ. ಇವರು 45 ವರ್ಷಗಳಿಗೂ ಹೆಚ್ಚು ಆಯುರ್ವೇದ ವೈದ್ಯಕೀಯ ಅನುಭವ ಹೊಂದಿದ್ದು ಸ್ವಿಟ್ಜರ್ಲ್ಯಾಂಡ್, ಜರ್ಮನಿ, ಅಮೆರಿಕಾ, ಇಂಗ್ಲೆಂಡ್, ಜಪಾನ್, ಆಸ್ಟ್ರೇಲಿಯಾ ಮುಂತಾದ ದೇಶಗಳಲ್ಲಿ ಸಾವಿರಾರು ರೋಗಿಗಳಿಗೆ ಚಿಕಿತ್ಸೆಯನ್ನು ಕೂಡ ನೀಡಿದ್ದಾರೆ. ಪ್ರಸ್ತುತ ಇವರು ವಿಶ್ವ ಆಯುರ್ವೇದ ಫೌಂಡೇಶನ್ ಬೆಂಗಳೂರು ಇಲ್ಲಿ ಮ್ಯಾನೇಜಿಂಗ್ ಟ್ರಸ್ಟಿಯಾಗಿ, ನಾರಾಯಣ್ಸ್ ಆಯುರ್ವೇದ ಮತ್ತು ಸ್ಪೈನ್ ಸೆಂಟರ್ನಲ್ಲಿ ಮುಖ್ಯ ಆಯುರ್ವೇದ ವೈದ್ಯರಾಗಿ, ಆಯುರ್ವೇದ ಅಕಾಡೆಮಿಯ ಅಧ್ಯಕ್ಷರಾಗಿ, ಪೂರ್ಣಾಯು ಆಯುರ್ವೇದ ಆಸ್ಪತ್ರೆ ಬೆಂಗಳೂರು ಇಲ್ಲಿ ವ್ಯವಸ್ಥಾಪಕ ನಿರ್ದೇಶಕರಾಗಿ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಡಾಕ್ಟರ್ ಜಯಪ್ರಕಾಶ್ ನಾರಾಯಣರವರಿಗೆ 2010ರಲ್ಲಿ ರಾಷ್ಟ್ರಪತಿಗಳಿಂದ ರಾಷ್ಟ್ರ ಪ್ರಶಸ್ತಿ, ಕರ್ನಾಟಕ ಸರ್ಕಾರದಿಂದ 1996ರಲ್ಲಿ ರಾಜ್ಯೋತ್ಸವ ಪ್ರಶಸ್ತಿ, ಧನ್ವಂತರಿ ಸ್ವರ್ಣ ಪದಕ, ಆಯುರ್ವೇದ ಮಹರ್ಷಿ ಪ್ರಶಸ್ತಿ, ಲಂಡನ್ನ ವಿಶ್ವ ದಾಖಲೆ ಪ್ರಮಾಣ ಪತ್ರ ಮತ್ತು ಅನೇಕ ಜೀವನ ಸಾಧನೆ ಪ್ರಶಸ್ತಿಗಳು ಇವರಿಗೆ ಲಭ್ಯವಾಗಿದೆ. ಈ ಪರಂಪರೆಯನ್ನು ಅವರ ಮಕ್ಕಳಾದ ಡಾಕ್ಟರ್ ವಿದ್ಯಾನಾರಾಯಣ್ ಹಾಗೂ ಪ್ರೊಫೆಸರ್ ಡಾಕ್ಟರ್ ಪ್ರಜ್ವಲ್ ನಾರಾಯಣ್ ಆಯುರ್ವೇದದ 5ನೇ ತಲೆಮಾರಿನ ವೈದ್ಯರಾಗಿ ಮೈಸೂರು ಮತ್ತು ಬೆಂಗಳೂರು ನಗರದ ಪ್ರತಿಷ್ಠಿತ ಆಯುರ್ವೇದ ಕಾಲೇಜುಗಳಲ್ಲಿ ಶಿಕ್ಷಕರಾಗಿಯೂ ಕೂಡ ಸೇವೆ ಸಲ್ಲಿಸುತ್ತಿದ್ದಾರೆ. ಇನ್ನು ಈ ಕಾರ್ಯಕ್ರಮವನ್ನು ಮುನ್ನಡೆಸಲು ಶ್ರೀಯುತ ಡಾಕ್ಟರ್ ಜಯಪ್ರಕಾಶ್ ನಾರಾಯಣರವರನ್ನು ವೇದಿಕೆಗೆ ಬರಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ.
ಶ್ರೀಮತೆ ರಾಮಾನುಜಾಯ ನಮಃ. ಶ್ರೀ ಯದುಗಿರಿ ಯತಿರಾಜ ರಾಮಾನುಜ ನಾರಾಯಣಜಿಯರು ಸ್ವಾಮೀಜಿಯವರ ಪಾದಾರವಿಂದಗಳಲ್ಲಿ ನಮಸ್ಕರಿಸುತ್ತಾ, ಶ್ರೀಮತೆ ರಾಮಾನುಜಾಯ ನಮಃ, ಶ್ರೀ ಧನ್ವಂತರಿಯೇ ನಮಃ. ಈ ದಿವಸ ನಮ್ಮ ಸ್ವಾಮಿಯವರ ಕೃಪೆಯಿಂದ ಆಯುರ್ವೇದದ ಬಗ್ಗೆ ಒಂದು 4 ವಿಷಯಗಳನ್ನ ಹೇಳಿಕೊಳ್ಳಲಿಕ್ಕೆ ಭಾಳ ಆನಂದ ಆಗ್ತಾಯಿದೆ. ನಿತ್ಯ ಜೀವನದ ಆರೋಗ್ಯ ಸೂತ್ರಗಳು ಹೇಗಿರಬೇಕು ಅದರ ಬಗ್ಗೆ ನೀವು ಹೇಳಬೇಕು ಅಂತ ಸ್ವಾಮೀಜಿಯವರು ಆಜ್ಞೆ ಮಾಡಿದ್ದಾರೆ. ಖಂಡಿತವಾದ ಬಹಳ ಸಂತೋಷದ ವಿಷಯ ಇದು. ಈ ದಿವಸ ಆಯುರ್ವೇದದ ಬಗ್ಗೆ ಏನಾಗಿದೆ, ಮುಂಚೆ ಎಲ್ಲನೂ ಇದು ಆಯುರ್ವೇದ ಅಂತಕ್ಕಂಥ ಏನು ಜ್ಞಾನ ಇದೆ, 5000 ವರ್ಷಗಳ ಹಳೆ ಇದಕ್ಕೆ ಇತಿಹಾಸ ಉಂಟು. ವೇದಗಳಲ್ಲೆಲ್ಲನೂ ಇದು ನೋಡಿದರೆ ಇದನ್ನು ಅಥರ್ವ ವೇದದ ಒಂದು ಬ್ರ್ಯಾಂಚ್ ಅಂತ ಕೂಡ ಅದನ್ನು ಕೂಡ ಹೇಳ್ತಾ ಇದ್ದಾರೆ. ಮೊಟ್ಟ ಮೊದಲಿಗೆ ಇದು ಆರೋಗ್ಯ ಕಾಪಾಡೋದಲ್ಲಿ ಆಯುರ್ವೇದದ ಸೂತ್ರಗಳು ಅನೇಕ ವಿಧವಾದಂತಿದೆ. ಆ ದಿವಸದಿಂದ ಈ ದಿವಸದವರೆಗೂ ಕೂಡ ಅದು ನಡೀತದೆ. ಏನು 5000 ವರ್ಷಗಳಲ್ಲಿ ಹಿಂದೆ ಆಯುರ್ವೇದದ ಬಗ್ಗೆ ಎಲ್ಲ ಹೇಳಿದ್ರು ಅವತ್ತೆಲ್ಲನೂ, ಇವತ್ತಿನವರು ಕೂಡ ಅದೇ ನಡೀತಾ ಇದೆ. ಆ ದಿವಸ ಏನು ಫಾರ್ಮುಲೇಷನ್ಸು ಮೂಲಿಕೆಗಳು ಹೇಳಿದರು, ಈ ದಿವಸ ಕೂಡ ಅದೇ ಮೂಲಿಕೆಗಳು ಅದೇ ಕಾಯಿಲೆಗೆ ಅದೇ ಕಂಡೀಷನ್ಗೆ ಅದೇ ಡೋಸೇಜಲ್ಲಿ ಕೂಡ ಸಹಾಯ ಆಗ್ತಾಯಿದೆ. ಆದ್ದರಿಂದ ಅಂಥ ಒಂದು ಆಯುರ್ವೇದದ ಬಗ್ಗೆ ಇದುವರೆಗೂ ಸ್ವಲ್ಪ ದಿವಸ ಏನಾಗಿತ್ತು ಅಂತ ಹೇಳಿದ್ರೆ, ಮಾಡರ್ನ್ ಮೆಡಿಸಿನ್ ಅಂತ ಏನು ಹೇಳ್ತೇವೆ, ಅಲೋಪತಿ ಇದಕ್ಕೆ ಬಂದಾದ ನಂತರ ಆಯುರ್ವೇದ ಮತ್ತು ಯಾವುದೋ ಔಷಧಿಗಳನ್ನು ಅಲೋಪತಿ ಜೊತೆಗೆ ಉಪಯೋಗಿಸಬಾರ್ದು, ಅದೆರಡು ಜೊತೆಯಲ್ಲಿ ಸೇರಿಸಬಾರ್ದು ಅನ್ನುವಂಥ ಒಂದಿತ್ತು. ಅನೇಕ ಸಭೆಗಳಲ್ಲಿ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನಿಂದ ಎಲ್ಲರೂ ಪ್ರತಿನಿಧಿಗಳೆಲ್ಲ ಬರ್ತಾಯಿದ್ರು. ನಾನು ಆಗ ಸೈಂಟಿಫಿಕ್ ಅಡ್ವೈಸರಿ ಕಮಿಟಿ ಗೌರ್ಮೆಂಟ್ ಆಫ್ ಇಂಡಿಯಾ ಸದಸ್ಯನಾಗಿದ್ದೆ. ಅವ್ರ ಜೊತೆಯಲ್ಲೆಲ್ಲ ಚರ್ಚೆ ಮಾಡಿ ಯಾತಕ್ಕಾಗಬಾರ್ದು, 5000 ವರ್ಷಗಳ ಇತಿಹಾಸ ಇದೆ ಮತ್ತು ಇದನ್ನು ಕೂಡ ನಮ್ಮ ಆಲ್ರೆಡಿ ಅದನ್ನು ನಮಗೆ ಗೊತ್ತಿದೆಯೋ ಗೊತ್ತಿಲ್ಲದೇನೋ ಆಲ್ರೆಡಿ ಜನಗಳು ಉಪಯೋಗಿಸ್ತಾ ಇದ್ದಾರೆ. ನಾನು ಕೂಡ ಅದು 2 ಶಾಸ್ತ್ರಗಳನ್ನು ಕಲಿತು ಅದನ್ನು ಮಾಡ್ತಾ ಇದ್ದೇನೆ, ದಯವಿಟ್ಟು ಅದನ್ನು ಒಪ್ಪಬೇಕು ಅಂತ ಹೇಳಿದರೆ ಎಂದು ಒಪ್ಪಿರಲಿಲ್ಲ. ಇತ್ತೀಚೆಗೆ ಈಗ ಕೇವಲ ಒಂದು 2-3 ವರ್ಷಗಳಿಂದ ಈಗ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಏನಿದೆ, ಅಲೋಪತಿಗೆಲ್ಲ ಚೀಫ್ ಮತ್ತು ಇದು ಮಾಡುವಂಥದ್ದು, ಈಗ ಇಂಟಿಗ್ರೇಟಿವ್ ಅಪ್ರೋಚ್ ಅಂತ ಒಪ್ಪಿದ್ದಾರೆ. ಅಲೋಪತಿ ಔಷಧ ಜೊತೆಗೆ ಆಯುರ್ವೇದ ಚಿಕಿತ್ಸೆಯನ್ನು ಕೊಡ್ಬೋದು, ಆದರೆ ಎರಡಕ್ಕೂ ಏನು ಇಂಟ್ರ್ಯಾಕ್ಷನ್ ಆಗಬಾರ್ದು ಅನ್ನೋಂಥದ್ದನ್ನು ಒಪ್ಪಿ ಎಲ್ಲ ಮಾಡಿದ್ದಾರೆ. ಆದ್ದರಿಂದ ಅಂಥ ಒಂದು ಪರಿಸ್ಥಿತಿ ಬಂದಿದೆ. ಮತ್ತು ಆಯುರ್ವೇದದ ಬಗ್ಗೆ ಹೇಳೋದಾದರೆ ಧನ್ವಂತರಿಗಳ ಒಂದು ಶ್ಲೋಕವನ್ನು ಹೇಳಿಬಿಟ್ಟು ಮುಂದುವರಿಸ್ತೇನೆ ನಾನು. ಓಂ ನಮಾಮಿ ಧನ್ವಂತರಿಂ ಆದಿದೇವಂ ಸುರಾಸುರೈರ್ವಂದಿತಪಾದಪದ್ಮಂ ಲೋಕೆ ಜರಾರುಗ್ಭಯಂ ಮೃತ್ಯುನಾಶಂ ಧಾತಾರಮೇಶಂ ವಿವಿಧೌಷಧೀನಾಂ ಹರಿ ಓಂ. ಸಾಮಾನ್ಯವಾಗಿ ಆಯುರ್ವೇದ ಅಂದರೆ ಏನು ಅಂಥ ಒಂದು ಪ್ರಶ್ನೆ ಬರುತ್ತೆ. ಆಯುರ್ವೇದ ಅಂದ ಕೂಡಲೇ ಆಯುಹು ಅಂತ ಹೇಳಿದರೆ ಸಂಸ್ಕೃತದಲ್ಲಿ ಲೈಫ್ ಅಂತ ಹೇಳ್ತೇವೆ, ಅಥವಾ ಆಯುಷು. ವೇದ ಅಂತ ಹೇಳಿದರೆ ಜ್ಞಾನ, ಅಂದರೆ ಈ ಆಯುಷು ಮತ್ತು ಜೀವನದ ಬಗ್ಗೆ ಇರತಕ್ಕಂಥ ಒಂದು ಏನು ಜ್ಞಾನ ಇದೆ ಅದಕ್ಕೆ ಆಯುರ್ವೇದ ಅಂದರೆ ಇಂಗ್ಲೀಷ್ನಲ್ಲಿ ಟ್ರಾನ್ಸ್ಲೇಟ್ ಮಾಡಿ ಹೇಳೋದಾದ್ರೆ ಲೈಫ್ ಸೈನ್ಸ್ ಅಂತ ಕೂಡ ಹೇಳ್ಬೋದು. ಆಯುರ್ವೇದ ಅಂತಂದರೆ ಲೈಫ್ ಸೈನ್ಸ್ ಆ್ಯಂಡ್ ಆರ್ಟ್ ಆಫ್ ಲಿವಿಂಗ್ ಏನಿದೆ ಅದನ್ನು ಆಯುರ್ವೇದ ಅಂಥೇಳಿ ಕರಿಬೋದು. ಅದನ್ನು ವೇದ ಅಂದರೆ ಜ್ಞಾನ ಅಂಥೇಳಿ. ಈ ಆಯುರ್ವೇದ ಅಂತಂದರೆ ಅಂದರೆ ಜೀವನ ಜ್ಞಾನ ಅಥವಾ ಜೀವನಶಾಸ್ತ್ರ ಅಂತ ಕೂಡ ಅದನ್ನು ಹೇಳ್ಬೋದು. ಅದನ್ನು ಇದು ಎಲ್ಲಿಂದ ಹೇಗೆ ಬಂತು ಅಥರ್ವ ವೇದದಲ್ಲಿ ಅಂತಂದರೆ, ಬ್ರಹ್ಮಾಸ್ಮತ್ ಆಯುಷೋ ವೇದಂ, ಬ್ರಹ್ಮನೇ ಇದರಲ್ಲಿ ಈ ಜೀವರಾಶಿಗಳಿಗೆ ಎಲ್ಲದಕ್ಕೂ ಅನುಕೂಲ ಆಗಬೇಕು ಅಂತೇಳಿ ಅವ್ರು ನೆನಪು ಮಾಡಿಕೊಂಡು ಈ ಆಯುರ್ವೇದವನ್ನು ಅವರು ಇಂದ್ರನಿಗೆ ಕೊಡ್ತಾರಂತೆ ಈ ನಾಲೆಡ್ಜನ್ನು. ಅವರು ಇಂದ್ರದಿಂದ ಏನಾಗುತ್ತೆ, ಭಾರದ್ವಾಜ ಋಷಿಗಳಿಗೆ ಬರುತ್ತದು. ಭಾರದ್ವಾಜ ಋಷಿಗಳಿಂದ ಎಲ್ಲ ಬೇರೆ ಬೇರೆ ಋಷಿಮುನಿಗಳು ಎಲ್ಲ ಇದ್ದವರಿಗೆ ಪ್ರತಿಯೊಂದು ಶಾಸ್ತ್ರಗಳನ್ನು ಕೂಡ ಎಲ್ಲ ಕಲಿಸಿ ಆಯುರ್ವೇದ ಆಗ ಎಲ್ಲರಿಗೂ ಲಭ್ಯವಾಗುವಂತೆ ಆಗುತ್ತದು. ಮೊಟ್ಟ ಮೊದಲು ಶಸ್ತ್ರಚಿಕಿತ್ಸೆ ಬಂದದ್ದೇ ಆಯುರ್ವೇದದಲ್ಲಿ. ಶಲ್ಯ ಚಿಕಿತ್ಸೆ ಅಂತ ಉಂಟು, ಸುಶ್ರುತಾಚಾರ್ಯರು ಅದರಲ್ಲಿ. ಇವತ್ತಿಗೂ ಕೂಡ ಆ ದಿವಸ ಅವರೇನು ಸುಶ್ರುತಾಚಾರ್ಯರು ಮಾಡ್ತಾಯಿದ್ರು,
ಸರ್ಜರಿ ಇದು ಎಲ್ಲನೂ ಶಸ್ತ್ರಚಿಕಿತ್ಸೆ ಇವತ್ತವರೆಗೂ ಅಷ್ಟು ಕೂಡ ಇನ್ನೂ ಪೂರ್ತಿ ಅಡ್ವಾನ್ಸ್ ಆಗಿಲ್ಲ. ಯಾವುದು ಅಂತ ಹೇಳಿದರೆ ಎಲ್ಲದನ್ನು ಇವಾಗ ಲ್ಯಾಪ್ರೋಸ್ಕೋಪಿಕ್ ಇದು ಪರೀಕ್ಷೆ ಮತ್ತು ಸರ್ಜರಿ ಅದೆಲ್ಲವೂ ಆಗಿದ್ದರೂ ಕೂಡ ಇಡೀ ಅಂಗವನ್ನೇ ಕೂಡ ಅವರು ಒಬ್ಬರಿಂದ ಇನ್ನೊಬ್ಬರಿಗೆ ಅದನ್ನು ಟ್ರಾನ್ಸ್ಪೋರ್ಟೇಷನ್ ಇದನ್ನೆಲ್ಲನೂ ಮಾಡ್ತಾಯಿದ್ರು. ಅಂಥ ಒಂದು ನಾಲೆಡ್ಜು ಅವರಲ್ಲಿತ್ತು ಮತ್ತು ಅವರು ಮಾಡಿದಂಥದ್ದು ಅನೇಕ ಉದಾಹರಣೆಗಳು ಎಲ್ಲವನ್ನು ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಅದನ್ನು ಟ್ರಾನ್ಸ್ಪ್ಲಾಂಟೇಷನ್ ಆಫ್ ದಿ ಆರ್ಗನ್ ಅಂತೇವಲ್ಲ, ಅದು ಏನಿದೆ ಅದು ಕೇವಲ ಆರೋಗ್ಯ ವಿಜ್ಞಾನವಲ್ಲ, ಇದು ಜೀವನದ ಜ್ಞಾನ ಕೂಡ. ಜೀವನ ಹೇಗೆ ನಡೆಸಬೇಕು ಅನ್ನುವಂಥದ್ದನ್ನು ಕೂಡ ಆಯುರ್ವೇದದಲ್ಲಿ ಹೇಳಿದ್ದಾರೆ. ದೀರ್ಘಾಯು ಮತ್ತು ಆರೋಗ್ಯಕ್ಕೆ ಇದು ಸೂತ್ರವಾಗಿರುತ್ತೆ. ದೈಹಿಕ ಕೇವಲ ಶಾರೀರಿಕ ಒಂದೇ ಇಲ್ಲ, ಕಾಯಿಲೆ ಅಂತಲೇ ಶರೀರದಲ್ಲಿ ಮಾತ್ರ ಇರುತ್ತೆ, ಹೋಯ್ತು ಅನ್ನೋ ಹಾಗಿಲ್ಲ. ದೈಹಿಕ ಮತ್ತು ಮಾನಸಿಕ ಆರೋಗ್ಯಕ್ಕೆ ಇದು ಪ್ರಾಮುಖ್ಯತೆಯನ್ನು ಕೊಟ್ಟಿದೆ ಆಯುರ್ವೇದದಲ್ಲಿ. ಆಯುರ್ವೇದದ ಮೂಲ ಸಿದ್ಧಾಂತದಲ್ಲಿ ಎಲ್ಲರೂ ಕೇಳಿರ್ತೀರಿ, ಆಯುರ್ವೇದ ವೈದ್ಯರುಗಳು ವಾತ ಪಿತ್ತ ಕಫ ಹೀಗೆ ಹೇಳ್ತಕ್ಕಂಥದ್ದನ್ನು, ಮತ್ತು ಸಪ್ತ ಧಾತುಗಳು ಅಂತ ಹೇಳ್ತೇವೆ. ವಾತ ಅಂದರೆ ಸಾಮಾನ್ಯವಾಗಿ ಅರ್ಥ ಆಗುವಂಥದ್ದು ಏನು ಅಂದರೆ ವಾಯು ಗಾಳಿ ಅನ್ನೋ ಥರ. ಪಿತ್ತ ಅಂದರೆ ನಾವು ಕೆಮ್ಮಿದರೆ ಹೊಟ್ಟೆಯಲ್ಲಿರುತ್ತಲ್ಲ ಬರುತ್ತಲ್ಲ ಪಿತ್ತ, ಬೈಲ್ ಅಂತ ಇಂಗ್ಲೀಷಲ್ಲಿ ಹೇಳ್ತಾರೆ, ಅದು ಅಂತೇಳಿ. ಕಫ ಅಂದರೆ ಕೆಮ್ಮಿದಾಗ ಹೊರಗಡೆ ಬರ್ತಕ್ಕಂಥ ಇದು ಕಫ ಅನ್ನೋತಕ್ಕಂಥದ್ದು ಎಲ್ಲರಲ್ಲಿಯೂ ಅರ್ಥ ಆಗುವಂಥದ್ದು. ಆದರೆ ಇದು ತುಂಬ ವಿಶೇಷವಾದಂಥದ್ದೇನು ಅಂತ ಹೇಳಿದರೆ, ಇದನ್ನೇ ಮಾಡರ್ನ್ ಸಿಸ್ಟಮ್ನಲ್ಲಿ ಕೂಡ ಅದನ್ನೆಲ್ಲ ಏನು ಅಂತ ಎಲ್ಲ ಕೇಳಿದಾಗ ನಾವು ರಿಸರ್ಚ್ ಕೌನ್ಸಿಲು ಮತ್ತು ಎಲ್ಲರೂ ಕೂಡ ಇದರ ಬಗ್ಗೆ ಅನೇಕ ತುಂಬ ರಿಸರ್ಚಸ್ ಎಲ್ಲ ಆಗಿ ಅದನ್ನು ಈ ವಾತ ಪಿತ್ತ ಕಫ ಅಂತಕ್ಕಂಥದ್ದು ದೀಸ್ ಆರ್ ದಿ 3 ನ್ಯೂಟ್ರಿಷನಲ್ ಫ್ಯಾಕ್ಟರ್ಸ್ ವಿಚ್ ಆರ್ ರೆಸ್ಪಾನ್ಸಿಬಲ್ ಟು ಮೇಂಟೈನ್ ದಿ ಹೆಲ್ತ್ ಆಫ್ ಎನ್ ಇಂಡಿವಿಜುವಲ್. ಒಬ್ಬರ ಆರೋಗ್ಯವನ್ನು ಕಾಪಾಡಬೇಕಾದ್ರೆ ಇದ್ರ ಮೂರದ್ದು. ಅಂದರೆ ವಾತದ ಕಾರ್ಯಕ್ರಮ ಏನು ಅಂತ ಹೇಳಿದ್ರೆ ಕೆಲಸ ಎಲ್ಲ ಮೂಮೆಂಟ್ಸು ಶರೀರದಲ್ಲಿ ವಾಲಂಟ್ರಿ. ಇವಾಗ ನಾನು ಕೈಕಾಲು ಅಲ್ಲಾಡಿಸ್ತಾ ಇದ್ದೇನೆ, ನಾನು ಇಲ್ಲದೇ ಶರೀರದಲ್ಲಿ ರಕ್ತ ಚಲನೆ ಆಗ್ತಾ ಇರುತ್ತೆ, ಗಾಳಿ ಬರ್ತಾ ಇರುತ್ತೆ, ಅದು ಎಂಥ ಈ ಎಲ್ಲ ಮೂಮೆಂಟ್ಸು ಆಗ್ತಾ ಇರ್ತದೆ, ಚಲನವಲನಗಳೆಲ್ಲನೂ. ಅದೆಲ್ಲದಕ್ಕೂ ಕಾರಣ ವಾಯು ಅಥವಾ ವಾತ ಅಂಥೇಳಿ. ಪಿತ್ತ ಅಂತ ಹೇಳಿದರೆ ಕೇವಲ ನಾವು ಊಟ ಮಾಡಿ ಎಲ್ಲ ಬರುವಂಥ ಹೊರಗಡೆ ಹೊಟ್ಟೆಯಲ್ಲಿರ್ತಕ್ಕಂಥ ಪಿತ್ತ ಮಾತ್ರ ಅಲ್ಲ, ಅನೇಕ ರೀತಿಯಾದಂಥ ಒಂದು ಮಿಕ್ಸ್ಚರ್ ಗಾಳಿ ಇದೆ. ಗಾಳಿಯಲ್ಲಿ ಆಮ್ಲಜನಕ ಇದೆ, ಸಾರಜನಕ ಇದೆ, ಕಾರ್ಬನ್ ಮೊನಾಕ್ಸೈಡ್ ಎಲ್ಲ ಇದೆ ಅದು. ಆದರೆ ಶರೀರಕ್ಕೆ ಬೇಕಾಗಿರ್ತಕ್ಕಂಥ ಆಮ್ಲಜನಕವನ್ನು ಅಬ್ಸರ್ವ್ ಮಾಡ್ತಕ್ಕಂಥ ಕೆಲಸ ಆ ಪಿತ್ತದಿಂದ ಆಗುತ್ತೆ. ಕನ್ವರ್ಷನ್ ಏನಿದೆ ಅದು. ಅದೇ ರೀತಿ ಹಲವಾರು ಊಟ ತಿಂಡಿ ಎಲ್ಲವನ್ನು ಮಾಡ್ತೇವೆ ನಾವು. ಅದರಲ್ಲಿ ಯಾವ್ಯಾವ ಆಯುರ್ವೇದ ಪ್ರಕಾರ ಸಪ್ತಧಾತುಗಳು 7 ಟಿಶ್ಯೂಸ್ ಅಂತ ಹೇಳ್ತಾರೆ. ಆ ಸಪ್ತಧಾತುಗಳು ಕೂಡ ನಾವು ತೆಗೆದುಕೊಂಡಿರ್ತಕ್ಕಂಥ ಆಹಾರದಲ್ಲಿ ತುಪ್ಪ ಇರ್ಬೋದು, ಅಥವಾ ಖಾರ ಇರ್ಬೋದು, ಸಿಹಿ ಇರ್ಬೋದು, ಯಾವ್ಯಾವುದು ಎಲ್ಲೆಲ್ಲಿಗೆ ಸೇರ್ಕೋಬೇಕು ಅದೆಲ್ಲ ಪ್ರೋಟೀನ್ಸ್ ಇದ್ದರೆ ಪ್ರೋಟೀನ್ಸಿಗೆ, ಮಿನರಲ್ಸ್ ಇದ್ದರೆ ಅದು ವೈಟಮಿನ್ಸು, ಪ್ರತಿಯೊಂದು ಹೀಗೆ ಹೋಗಿ ಸೇರ್ತಕ್ಕಂಥ ಈ ಕನ್ವರ್ಷನ್ ಅಂತಕ್ಕಂಥದ್ದು ಏನಿದೆ ಅದು ಪಿತ್ತದಿಂದ ಆಗ್ತಕ್ಕಂಥದ್ದು. ಕಫ ಅಂದರೆ ಕೇವಲ ನಾವು ಕೆಮ್ಮಿದಾಗ ಬರ್ತಕ್ಕಂಥ ಕಫ ಅಲ್ಲ, ಇದು ಗ್ರೋತ್ ಅಂದರೆ ಬೆಳವಣಿಗೆಗೆ ಕಾರಣ ಇದು ಕಫ ಅಂತಕ್ಕಂಥದ್ದು. ಯಾವಾಗ ಬೆಳವಣಿಗೆ ಶುರುವಾಗುತ್ತೆ, ಮಗು ಗರ್ಭಾಶಯದಲ್ಲಿ ಯಾವತ್ತು ಗರ್ಭದಲ್ಲಿ ಸೇರಿತ್ತು ಆ ಕ್ಷಣದಿಂದ ಕೊನೆಯ ಉಸಿರು ಇರೋಲ್ಲಿವರೆಗೂ ಕೂಡ ಇದು ಕಫ ಬೇಕು. ಕಫ ಅಂತಂದರೆ ಏನು, ಕೆಮ್ಮಿದ್ರೆ ಬರುತ್ತಲ್ಲ ಆ ಕಫಾನ ಅಂಥೇಳಿ ಸಾಮಾನ್ಯವಾಗಿ ಎಲ್ರಿಗೂ ಅನುಮಾನ ಬರುತ್ತೆ. ಅದಲ್ಲ. ಏನಂತ ಹೇಳಿದರೆ ಇದು ಹಾರ್ಮೋನ್ಸ್ ಅಂತ ಹೇಳ್ತೇವೆ. ಅಂದರೆ ಆಯಾ ವಯಸ್ಸಿಗೆ ಬರ್ತಾ ಯಾವ್ಯಾವ ವಯಸ್ಸಿಗೆ ಏನೇನು ಹಾರ್ಮೋನು ಅದೆಲ್ಲ ಡೆವಲಪ್ ಆಗ್ತಾ ಬಂದರೆ, ಅದೇ ರೀತಿ ಒಬ್ಬ ಚಿಕ್ಕ ಹುಡುಗ ಇರ್ಬೋದು, ಹೆಣ್ಮಗು ಇರ್ಬೋದು, ಮೈನರಿತಾರೆ. ಸೊ ಆ ಥರ ಎಲ್ಲ ಆಗುತ್ತೆ. ಸೊ ಅದನ್ನು ಕೂಡ ಎಲ್ಲವನ್ನು ಹೇಳಿದ್ದಾರೆ. ಮುಂದಿನ ಒಂದು ಸ್ಲೈಡಲ್ಲಿ ನಾನು ಹೇಳ್ತೇನೆ ಅದನ್ನು. ಇಂಥ ಎಲ್ಲ ಬದಲಾವಣೆಗಳು ಆಗ್ತಕ್ಕಂಥದ್ದು ಕಫದಿಂದ ಆಗುತ್ತೆ. ಅಂದರೆ ಎಂಡೋಕ್ರೈನಲ್ ಸಿಸ್ಟಮ್ನಲ್ಲಿ ಇರ್ತಕ್ಕಂಥ ಹಾರ್ಮೋನ್ಸ್ ಏನಿದೆ ಅದನ್ನೆಲ್ಲವನ್ನು ಸ್ಟಡಿ ಮಾಡಿದ್ದಾರೆ. ಇವಾಗ ಚಿಕ್ಕ ವಯಸ್ಸಿರುತ್ತೆ, ಮತ್ತು ಹುಡುಗ ವಯಸ್ಸಿಗೆ ಬರ್ತಾನೆ, 10-15 ವರ್ಷ ಆಗುತ್ತೆ, ಅದೇ ರೀತಿ ವಯಸ್ಸಾಗುತ್ತೆ. ಸೊ ಇಂಥದ್ದೆಲ್ಲ ಆಗ್ತಾ ಬರುವಾಗ ಎಲ್ಲ ಏನೇನು ಬದಲಾವಣೆಗಳಾಗುತ್ತೆ ಅದೆಲ್ಲವೂ ಕಫದಿಂದ ಆಗುತ್ತೆ. ಅಂದರೆ ಎಂಡೋಕ್ರೈನಲ್ ಸಿಸ್ಟಮ್ ಅಂತ ಹಾರ್ಮೋನ್ಸಿಂದ ಅದಾಗುತ್ತೆ ಅಂಥೇಳಿ. ಆಮೇಲೆ ಶರೀರದಲ್ಲಿ 7 ಟಿಶ್ಯೂಸ್ 7 ಧಾತುಗಳಿದ್ದಾವೆ. ರಸ, ರಕ್ತ, ಮಾಂಸ, ಮೇದ, ಅಸ್ಥಿ, ಮಜ್ಜ ಮತ್ತು ಶುಕ್ರ ಅಂಥೇಳಿ ಈ ಸಪ್ತಧಾತುಗಳನ್ನು ಮೇಂಟೈನ್ ಮಾಡ್ತಕ್ಕಂಥದ್ದು, ಕಾಪಾಡ್ತಕ್ಕಂಥದ್ದು ಈ ತ್ರಿದೋಷಗಳು ಮತ್ತು ಆಯುರ್ವೇದದಿಂದ ಹೇಳಿರ್ತಕ್ಕಂಥದ್ದು. 3 ರೀತಿಯಾದಂಥ ಮಲ ಏನಂದರೆ ಸ್ವೇದ, ಹೊರಗಡೆ ಬರುತ್ತೆ, ಬೆವರು, ಇದೆಲ್ಲ ಮೂತ್ರ, ಪುರೀಷ, ಇದೆಲ್ಲವನ್ನು ಕೂಡ ಸಮಾನವಾಗಿರಬೇಕು. ಅದರ ಕಾರ್ಯಗಳು ಕೂಡ ಸರಿಯಾಗಿ ಆದರೆ ಮಾತ್ರನೇ ಆರೋಗ್ಯ ಚೆನ್ನಾಗಿದೆ ಅಂತ. ಮತ್ತು ನಾವು ತೆಗೆದುಕೊಂಡಂಥ ಆಹಾರ ಪ್ರತಿ ಯಾವುದೇ ಇದಾದರೂ ಜೀರ್ಣ ಆಗಬೇಕಾದ್ರೆ ಜಠರಾಗ್ನಿ ಬೇಕೇ ಬೇಕು. ಅದು ಎಂಜೈಮ್ ಅಂತ ಹೇಳ್ತೇವೆ ಅದನ್ನು. ಸೊ ಅದು ಬೇಕಾಗಿರೋದಕ್ಕೆ ಅದನ್ನು ಜಠರಾಗ್ನಿ ಅಂತ ಹೇಳ್ತೇವೆ. ಸೊ ಆಯುರ್ವೇದದ ಹಾಗಾದರೆ ಮೂಲ ಉದ್ದೇಶ ಏನು ಅಂತ ಪ್ರಶ್ನೆ ಬರುತ್ತೆ.
ಸ್ವಸ್ಥ ಪುರುಷನ ಸ್ವಾಸ್ಥ್ಯ ಸಂರಕ್ಷಣೆ ಮತ್ತು ಪೋಷಣೆ. ಸ್ವಸ್ಥ್ಯ ಪುರುಷ ಅಂತ ಹೇಳಿದ್ರೆ ಪರ್ಸನ್ ಹೂ ಇಸ್ ಹೆಲ್ತಿ, ಆರೋಗ್ಯವಾಗಿರ್ತಕ್ಕಂಥ ಅವನ ಆರೋಗ್ಯವನ್ನು ಕಾಪಾಡ್ತಕ್ಕಂಥದ್ದು ಮೊದಲನೇದು. ಎರಡನೇದು ಅದನ್ನು ಮತ್ತು ಪೋಷಣೆಯನ್ನು ಕೂಡ ಮಾಡಬೇಕು ಅದನ್ನು. ಅದರಲ್ಲಿ ಆಮೇಲೆ ರೋಗ ಬಂದಾಗ ರೋಗಿಯ ರೋಗ ನಿವಾರಣೆಯನ್ನು ಮಾಡ್ತಕ್ಕಂಥದ್ದಕ್ಕೆ ಇದು ಆಯುರ್ವೇದ ಬಹಳ ಮುಖ್ಯವಾದಂಥದ್ದು. ಇದು ಸಪ್ತಧಾತುಗಳು ಮತ್ತು ಜಠರಾಗ್ನಿ ಇತ್ತು. ಮತ್ತು ಆರೋಗ್ಯ ಯಾತಕ್ಕೆ ಬೇಕು ಅಂಥೇಳಿ ಆಗುತ್ತೆ. ಪ್ರತಿಯೊಬ್ಬ ಮನುಷ್ಯರಿಗೂ ಕೂಡ ಆರೋಗ್ಯ ಬೇಕು ಹಾಗೆ ಅಂಥೇಳಿ. ಏನಂದರೆ ಪ್ರತಿಯೊಬ್ಬ ಜೀವಿಯ ಜೀವನ ಇರ್ತಕ್ಕಂಥ ಅವರು ಉದ್ದೇಶ ಏನಿರುತ್ತೆ ಅಂತಂದರೆ, ಪ್ರತಿಯೊಬ್ಬರಿಗೂ ಕೂಡ ಮನುಷ್ಯನಾಗಿ ಇಲ್ಲಿ ಬಂದಾದ ನಂತರ ಪುರುಷಾರ್ಥಗಳ ಸಂಪಾದನೆ, ಪುರುಷಾರ್ಥಗಳನ್ನು ನಾವು ಅನುಭವಿಸಬೇಕು ಹಾಗೆ ಅಂತ. ಅದು ಯಾವ್ಯಾವುದು ಅಂತ ಹೇಳಿದ್ರೆ ಕೇವಲ ಇರ್ತಕ್ಕಂಥದ್ದೇ ಚತುರ್ವಿಧ ಪುರುಷಾರ್ಥ: ಧರ್ಮ, ಅರ್ಥ, ಕಾಮ, ಮೋಕ್ಷ. ಈ ನಾಲ್ಕು ನಾವು ಏನು ಪುರುಷಾರ್ಥಗಳನ್ನ ಸಂಪಾದನೆ ಮಾಡಬೇಕು, ಆ ಗುರಿಯನ್ನು ಮುಟ್ಟಬೇಕು ಅಂತ ಹೇಳಿದ್ರೆ ಧರ್ಮಾರ್ಥ ಕಾಮ ಮೋಕ್ಷಾಣಾಮ ಆರೋಗ್ಯಂ ಮೂಲಮುತ್ತಮಂ. ಆರೋಗ್ಯ ಬಹಳ ಮುಖ್ಯ. ಕೇವಲ ಶಾರೀರಿಕ ಆರೋಗ್ಯ ಅಲ್ಲ, ಮಾನಸಿಕ ಆರೋಗ್ಯ, ಎಲ್ಲ ಆರೋಗ್ಯ ಕೂಡ ಬಹಳ ಮುಖ್ಯ. ಅದಿದ್ರೇ ನಾವು ಇದನ್ನು ಈ ಚತುರ್ವಿಧ ಪುರುಷಾರ್ಥಗಳನ್ನು ಸಂಪಾದನೆ ಮಾಡಲಿಕ್ಕಾಗತ್ತೆ. ಅದು ಸಾಮಾನ್ಯವಾಗಿ ಕೇಳ್ತೇವೆ, ನೀವು ಆರೋಗ್ಯನ ಅಂತೇಳಿ ಯಾರನ್ನಾದ್ರೂ. ನಿರೋಗ ಅಂದರೆ ಆಬ್ಸೆನ್ಸ್ ಆಫ್, ಏನು ಕಾಯಿಲೆ ಇಲ್ಲ ಅಂತಂದರೆ ಆರೋಗ್ಯ ಅಂತ ಹಾಗೆ ತಿಳ್ಕೊಳ್ಳೋ ಹಾಗಿಲ್ಲ. ದೈನಂದಿನ ಕಾರ್ಯಗಳಲ್ಲಿ ಪ್ರತಿ ದಿವಸ ಏನಾದ್ರು ಬಾಧೆ ಆಗ್ತಾ ಇದೆಯಾ, ತೊಂದರೆ ಆಗ್ತಾ ಇದೆಯಾ ಅದು ಕೇಳಬೇಕು. ಆಮೇಲೆ ಕೆಲವರಿಗೆ ಮಾನಸಿಕ ಒತ್ತಡದಿಂದ ಬಾಧೆ ಆಗ್ತಾ ಇರುತ್ತೆ, ಅದೇನಾದರೂ ಇದೆಯಾ ಅಂತ. ಮತ್ತು ಚಲನವಲನಗಳಲ್ಲಿ ಏನಾದರೂ ತೊಂದರೆ ಇದೆಯಾ. ಸೊ ಹೀಗೆಲ್ಲ ಇರೋವಂಥದ್ದನ್ನು ಯಾವುದೇ ಒಂದು ಇಲ್ಲದಿದ್ರೂ ಕೂಡ ಅದು ಆರೋಗ್ಯ ಕೆಟ್ಟಿದೆ ಅಂತ ಅದಕ್ಕೆ ಆರೋಗ್ಯ ಸರಿ ಮಾಡ್ಕೋಬೇಕಾದ್ರೆ ಆಯುರ್ವೇದ ಸಹಾಯವಾಗುತ್ತೆ. ಮತ್ತು ಆರೋಗ್ಯವಂತ ಅಥವಾ ಸ್ವಸ್ಥ ಯಾರು ಅಂತ ಹೇಳಿದರೆ, ಈಗ ಅಲೋಪತಿ ಪ್ರಕಾರ ಏನಂತ ಹೇಳಿದರೆ ದ ಟೋಟಲ್ ಫಿಸಿಕಲ್, ಮೆಂಟಲ್, ಸೋಷಿಯಲ್ ವೆಲ್ಬೀಯಿಂಗ್ ಆ್ಯಂಡ್ ವಿತೌಟ್ ಎನಿ ಡಿಸೀಸ್, ಇದು ಇರ್ತಕ್ಕಂಥದ್ದು ಒಂದು ಆರೋಗ್ಯ ಇದೆ ಹಾಗೆ ಅಂತ ತಿಳ್ಕೊಳ್ಳುವಂಥದ್ದು. ಸೊ ಟೋಟಲು ಫಿಸಿಕಲ್ಲು, ಮೆಂಟಲ್ ಪ್ಲಸ್ ಸೋಷಿಯಲ್ ವೆಲ್ಬೀಯಿಂಗ್ ಇದೆಲ್ಲವೂ ಚೆನ್ನಾಗಿ ಆರೋಗ್ಯವಾಗಿದೆ ಅಂದೆ. ಆದರೆ ಆಯುರ್ವೇದದಲ್ಲೂ ಕೂಡ ಅದನ್ನೇ ಹೇಳ್ತಾರೆ. ಸಮತೋಲನದಲ್ಲಿರ್ತಕ್ಕಂಥ, ನಾವೀಗ ಆಲ್ರೆಡಿ ಮಾತಾಡಿದ್ವಿ, ತ್ರಿದೋಷ, ಅಗ್ನಿ ಮತ್ತು ಧಾತುಗಳು, ಮಲಕ್ರಿಯೆ ಇದೆಲ್ಲವೂ ಸರಿಯಾಗಿದ್ದರೆ, ಮತ್ತು ಅಷ್ಟೇ ಅಲ್ಲದೆ ಆಯುರ್ವೇದದಲ್ಲಿ ಇನ್ನೊಂದು ವಿಶೇಷವಾಗಿ ಹೇಳ್ತಾರೆ ಏನಂದರೆ, ಸ್ವಸ್ಥನಾಗಿರಬೇಕಾದ್ರೆ ಸ್ವಸ್ಥಸ್ಯ ಸ್ವಾಸ್ಥ್ಯ ರಕ್ಷಣಂ ಅಂತೇಳಿ ನಾವು ಹೇಳುವಾಗ, ಸಮದೋಷ ಸಮಾಗ್ನಿಶ್ಚ ಸಮಧಾತು ಮಲಕ್ರಿಯ ಪ್ರಸನ್ನ ಆತ್ಮ ಇಂದ್ರಿಯ ಮನಃ ಸ್ವಸ್ಥೆ ಇತ್ಯವಿಧೀಯತೆ. ಕೇವಲ ದೋಷಗಳು ಮತ್ತು ಇದು ಎಲ್ಲ ಆರೋಗ್ಯ ಎಲ್ಲ ಸರಿಯಾಗಿದೆ ಅಂತೆಲ್ಲ ಅಷ್ಟಕ್ಕೆ ಸಾಕಾಗಲ್ಲ. ಪ್ರಸನ್ನ ಆತ್ಮ ಇಂದ್ರಿಯಗಳಲ್ಲಿ ಜ್ಞಾನೇಂದ್ರಿಯ, ಕರ್ಮೇಂದ್ರಿಯ ಎಲ್ಲವೂ ಇದೆ. ಪ್ರಸನ್ನ ಆತ್ಮ ಇಂದ್ರಿಯ ಮನಸ್ಸು ಕೂಡ ಎಲ್ಲ ನಾರ್ಮಲ್ಲಾಗಿದ್ದು ಪ್ರತಿಯೊಬ್ಬರಿಗೂ ಶಾಂತಿಯಿಂದ ಸುಖವಾಗಿ ಸಂತೋಷಲ್ಲೇ ಇದ್ದರೆ ಆಗ ಮಾತ್ರ ಆರೋಗ್ಯ ಅಂತ ಆಯುರ್ವೇದ ಪ್ರಕಾರ ಹೇಳ್ತಕ್ಕಂಥದ್ದು. ಸೊ ಇದು ಆತ್ಮ ಮತ್ತು ಇಂದ್ರಿಯಗಳಿಂದ ಆಗ್ತಕ್ಕಂಥದ್ದು. ಮತ್ತು ಆರೋಗ್ಯವಂತ ಯಾರು, ಆರೋಗ್ಯನೇ ಅಂದರೆ ಏನೇನು ಇರಬೇಕು ಅಂತಂದರೆ ಅನ್ನಾಭಿಲಾಷ ಅಂತಂದರೆ ಸರಿಯಾದ ಸಮಯಕ್ಕೆ ನಾವು ಊಟ ಮಾಡಬೇಕು ಅಂತಕ್ಕಂಥದ್ದು ಮನಸ್ಸು ಮತ್ತು ಶರೀರದಲ್ಲಿ ಬರಬೇಕಾಗುತ್ತೆ. ಭುಕ್ತಸ್ಯ ಸುಖ ಪರಿಪಾಕ, ಊಟ ಮಾಡಿದ ನಂತರ ಅದರಿಂದ ತೃಪ್ತಿ ಆಗಬೇಕು. ಸ್ಪೃಷ್ಟವಿಟ್ ಮೂತ್ರವಾತತ್ವಂ ಅಂತಂದರೆ ಈಗ ನಾವು ಮಲಮೂತ್ರಾದಿಗಳಿದೇನಿದೆ ಅದೆಲ್ಲವನ್ನು ಸಮಯಕ್ಕೆ ಸರಿಯಾಗಿ ಎಲ್ಲ ಹೊರಗಡೆ ಹೋದರೆ ಆವಾಗ ಆರೋಗ್ಯ ಚೆನ್ನಾಗಿದೆ ಅಂತ. ಶರೀರ ಲಘುತ, ಮನಸ್ಸು ಶರೀರ ಎಲ್ಲವೂ ಕೂಡ ಲಘುವಾಗಿರಬೇಕು. ಆರೋಗ್ಯ ಅಂದರೆ ದೃಢ ಪ್ರಸನ್ನ ಇಂದ್ರಿಯ. ಸೊ ಆತ್ಮ ಈಗಾಗಲೇ ನಾವು ಹೇಳಿದ್ವಿ, ಇಂದ್ರಿಯ ಇದು ಎಲ್ಲವೂ ಕೂಡ ಪ್ರಸನ್ನತೆಯಿಂದ ಇರಬೇಕು. ಸೌಮನಸ್ಯ, ಮನಸ್ಸು ಕೂಡ ಶಾಂತಿಯಿಂದ ಚೆನ್ನಾಗಿರಬೇಕು. ಸಮ ಅಗ್ನಿ ಅಂತ ಹೇಳಿದರೆ ಜೀರ್ಣ ಶಕ್ತಿ ಇದು ಎಲ್ಲ ಆಗುವಂಥದ್ದು ಇರಬೇಕು. ಬಲ ವರ್ಣ ಲಾಭ, ಬೇಕಾಗಿರ್ತಕ್ಕಂಥ ಬಲ. ಅದೇ ರೀತಿ ಸಮ ಮಾಂಸ ಪ್ರಮಾಣ, ಶರೀರವನ್ನು ನೋಡಿದರೆ ಎಲ್ಲ ಕಡೆಯೂ ಕೂಡ ಆರೋಗ್ಯವಂತರಾಗಿದ್ದಾರೆ ಅಂತಂದರೆ ಮಾಂಸ ಇದು ಪ್ರತಿಯೊಂದು ನೋಡಿದರೆ ಅವ್ರು ನೋಡಿದ ಕೂಡಲೇ ಗೊತ್ತಾಗುತ್ತೆ ಇವರು ಆರೋಗ್ಯವಾಗಿದ್ದಾರೆ ಅಂಥದ್ದು ಒಂದು. ಆಮೇಲೆ ಸಂಹನನ ಅಂತಂದರೆ ಅವರ ಮಾನಸಿಕವಾಗಿ ಎಲ್ಲನೂ ಚೆನ್ನಾಗಿ ಸಂತೋಷದಿಂದ ಇರತಕ್ಕಂಥದ್ದು. ಕ್ಷುಧ ಅಂತಂದರೆ ಹಸಿವು, ಪಿಪಾಸ, ಬಾಯಾರಿಕೆ ಆಗ್ತಕ್ಕಂಥದ್ದು, ಶೀತ ತಣ್ಣಗಾಯಿತು ಅಥವಾ ಬಿಸಿ ಬಂತು ಅದೆಲ್ಲವನ್ನು ಸಹನೆ ಮಾಡ್ತಕ್ಕಂಥದ್ದು ಒಂದು ಇರಬೇಕದು. ಅಂಥ ಒಂದು ಶಕ್ತಿ ಇದೆ. ಸಮಜರ,
ಮತ್ತು ವಯಸ್ಸು ಆಗ್ತಾ ಆಯಾ ವಯಸ್ಸಿಗೆ ಏನೇನು ಇರಬೇಕು ಗುಣಗಳು ಶಕ್ತಿ ಅದೆಲ್ಲವೂ ಇದ್ದರೆ ಮಾತ್ರ ಅವರು ಆರೋಗ್ಯವಂತರು ಅಂತ ಹೇಳಿ. ಸ್ವಾಸ್ಥ್ಯ ಸಂರಕ್ಷಣೆ ಮತ್ತು ಪೋಷಣೆಗೆ ಆಯುರ್ವೇದದ ಸೂತ್ರ ಏನು ಹೇಳುತ್ತೆ ಅಂದರೆ ದಿನಚರ್ಯ ಅಂತಂದರೆ ಪ್ರತಿ ದಿವಸ ಬೆಳಗ್ಗೆ ಎದ್ದು ರಾತ್ರಿವರೆಗೂ ನಮ್ಮ ವಹಿವಾಟು ಹೇಗಿರಬೇಕು, ನಮ್ಮ ಕಾರ್ಯಕ್ರಮಗಳು ಹೇಗಿರಬೇಕು ಅಂತಕ್ಕಂಥದ್ದು. ಮತ್ತು ಋತುಚರ್ಯ ಯಾವ ಋತುವಿನಲ್ಲಿ ಕೂಡ ಅದು ಕೂಡ ಬದಲಾವಣೆ. ಈಗ ಪ್ರೆಸೆಂಟ್ಲಿ ಈಗ ಗ್ರೀಷ್ಮ ಋತು ಇದೆ. ಸೊ ಋತುಗೆ ಅನುಸಾರವಾಗಿ ಶೋಧನ ಕರ್ಮವನ್ನು ಕೂಡ ಆಯುರ್ವೇದದಲ್ಲಿ ಹೇಳಿದ್ದಾರೆ. ಸದ್ವೃತ್ತ ಮತ್ತು ನಾವು ಪರಿಪಾಲನೆ ಮಾಡ್ತಕ್ಕಂಥದ್ದೆಲ್ಲವೂ ಸರಿಯಾದ ರೀತಿಯಲ್ಲಿರಬೇಕು. ಅದಕ್ಕೆ ಆಚಾರ ರಸಾಯನ ಅಂತ ನಾವು ಮಾಡ್ತಕ್ಕಂಥ ಕೆಲಸ ಕಾರ್ಯಗಳು ಎಲ್ಲ ನ್ಯಾಯ ರೀತಿಯಿಂದ ಇದು ಧರ್ಮ ರೀತಿಯಲ್ಲಿ ಇರಬೇಕು ಅಂತೇಳಿ. ಮತ್ತು ರಸಾಯನ ಅಂತ ಹೇಳ್ತಾರೆ. ರಸಾಯನ ಅಂತ ಹೇಳಿದ್ರೆ ತಾವೆಲ್ಲ ಕೇಳಿರ್ತೀರಿ. ಈಗ ಚವನಪ್ರಾಶ ರಸಾಯನ, ಚವನ ಋಷಿಗಳನ್ನು ತೆಗೆದುಕೊಂಡ್ರು. ಸೊ ಹೀಗೆ ಅಂಥ ಒಂದು ರಸಾಯನಗಳು ಕೂಡ ಆಯುರ್ವೇದದಲ್ಲೆಲ್ಲವನ್ನು ಹೇಳಿದ್ದಾರೆ. ಅದು ಸ್ವಾಸ್ಥ್ಯ ಸಂರಕ್ಷಣೆಗೆ ಮತ್ತು ಪೋಷಣೆಗೆ ಆಯುರ್ವೇದದ ಸೂತ್ರಗಳದೆಲ್ಲವೂ. ಅದಕ್ಕೆ ಹೇಳ್ತಾರೆ ಟ್ರೈಪಾಡ್ ಅಂಥೇಳಿ, ಒಂದು 3 ಸ್ತಂಭಗಳು, ಉಪಸ್ತಂಭ ಅಂತ. ಏನೇನು ಅಂತ ಹೇಳಿದರೆ ಮುಖ್ಯವಾಗಿ ಆಹಾರ, ಯಾವ ರೀತಿ ಯಾವ ಪ್ರಕೃತಿಗೆ ಎಷ್ಟು ಆಹಾರ ಬೇಕು, ಯಾವುದು ತೊಗೋಬೇಕು ಅನ್ನೋವಂಥ ತಿಳಿಸೋದು ಒಂದು. ಎರಡನೇದು ನಿದ್ರೆ ಎಷ್ಟು ಮಾಡಬೇಕು, ಯಾವ ವಯಸ್ಸಿನವರು ಯಾವ ಪ್ರಕೃತಿಯವರು ಎಷ್ಟು ಮಾಡಬೇಕು ಅದನ್ನು. ಮತ್ತು ಬ್ರಹ್ಮಚರ್ಯ, ದಟ್ ಈಸ್ ಸೆಲಿಬಸಿ ಅಂತ ಇಂಗ್ಲೀಷಲ್ಲಿ ಕರೀತಾರಲ್ಲ. ಸೊ ಇದೆಲ್ಲವನ್ನು ಮೇಂಟೈನ್ ಮಾಡೋದು ಅಂಥದ್ದಕ್ಕೆ ಉಪಸ್ತಂಭ ಟ್ರೈಪಾಡ್ ಸ್ಟ್ಯಾಂಡ್ ಅಂತ ಹೇಳ್ತಾರೆ ಆರೋಗ್ಯಕ್ಕೆ. ಅನಾರೋಗ್ಯಕ್ಕೆ ಕಾರಣಗಳೇನು? ಅಸಾತ್ಮೇಂದ್ರಿಯ ಅರ್ಥ ಸಂಯೋಗ. ಇಂದ್ರಿಯಗಳು ಜ್ಞಾನೇಂದ್ರಿಯ ಇದೆ, ಕರ್ಮೇಂದ್ರಿಯ ಇದೆ. ಆ ಇಂದ್ರಿಯಗಳಲ್ಲಿ ಯಾವುದು ಒಂದಕ್ಕೊಂದು ಸರಿಯಾಗಿ ಮ್ಯಾಚ್ ಆಗದೆ ನಾವು ಸರಿಯಾಗಿ ಕೆಲಸ ಮಾಡದಿದ್ದರೆ ಅದು ಕೂಡ ಅನಾರೋಗ್ಯ ಆಗುತ್ತೆ. ಪ್ರಜ್ಞಾಪರಾಧ, ಪ್ರಜ್ಞೆ ಇದ್ದು ಇದು ನಾವು ತಪ್ಪು ಮಾಡ್ತಾಯಿದ್ದೀವಿ ಅನ್ನೋ ಪ್ರಜ್ಞೆ ಇದ್ದು ತಪ್ಪು ಮಾಡ್ತಕ್ಕಂಥದ್ದು. ಅದರಲ್ಲಿ ಯಾವ್ಯಾವ ತಪ್ಪಾಗುತ್ತೆ? ಅದು ಕಾಯಿಕ, ಶಾರೀರದಿಂದ ಮಾಡ್ತಕ್ಕಂಥ. ವಾಚಿಕ, ಮಾತಿನಲ್ಲಿ ತಪ್ಪಾಗಿಬಿಡುತ್ತೆ ಕೆಲವು ಸತಿ. ಮಾನಸಿಕವಾಗಿ ಅದು ಯಾರಿಗೂ ಹೇಳದೆ ಮಾಡದೇ ಇದ್ರೂ ಕೂಡ ಮನಸ್ಸಿನಲ್ಲೇ ಅದು ಏನೋ ಒಂದು ಪ್ರಜ್ಞಾಪರಾಧ, ಇಂಥದ್ದು ಮಾಡಬಾರ್ದು ಅಂತ ಗೊತ್ತಿರುತ್ತೆ, ಆದರೂ ಹೋಗಿ ಅದು ಮಾಡ್ತಕ್ಕಂಥದ್ದು. ಅಥವಾ ಒಂದು ಸುಳ್ಳು ಹೇಳಬಾರ್ದು ಅನ್ನೋದಿರುತ್ತೆ ಮನಸ್ಸಿನಲ್ಲಿ, ಆದರೂ ಏನೋ ಒಂದು ಕಾರಣಕ್ಕೆ ಸುಳ್ಳು ಹೇಳಿದೆ. ಸೊ ಇದೆಲ್ಲವನ್ನು ಕೂಡ ಪ್ರಜ್ಞಾಪರಾಧ, ಪ್ರಜ್ಞೆ ಇದ್ದು ಮಾಡ್ತಕ್ಕಂಥ ತಪ್ಪು, ಇದು ಕೂಡ ಅನಾರೋಗ್ಯಕ್ಕೆ ಕಾರಣ ಅಂತ ಹೇಳಿದ್ದಾರೆ. ಇದನ್ನು ಮತ್ತು ಪರಿಣಾಮ ಕಾಲವೈಪರೀತ್ಯ, ಅದರ ಎಂಡ್ ಪ್ರಾಡಕ್ಟ್ ಏನಿರುತ್ತೆ ಸೊ ಅದರ ಮೇಲೆ ಇದೆಲ್ಲವನ್ನು ಡಿಪೆಂಡ್ ಆಗಿರುತ್ತೆ ಇಲ್ಲ ಅನ್ನೋದು. ಆದ್ದರಿಂದ ಆರೋಗ್ಯಕ್ಕೆ ಸೂತ್ರಗಳು ಏನೇನು ಅಂತ ಹೇಳಿದರೆ ದಿನಚರ್ಯ, ಪ್ರತಿ ದಿವಸ ಎಷ್ಟೊತ್ತಿಗೆ ಹೇಳಬೇಕು, ಏನು ಮಾಡಬೇಕು, ಹೇಗಿರಬೇಕು, ಜೀವನವನ್ನು ಹೇಗೆ ನಡೆಸಬೇಕು. ಋತುಚರ್ಯ, ಯಾವ ಋತುವಿನಲ್ಲಿ ಏನು ಆಹಾರ ಮಾಡಬೇಕು, ಎಷ್ಟು ವ್ಯಾಯಾಮ ಮಾಡಬೇಕು, ಹೇಗೆ ನಮ್ಮ ಶರೀರವನ್ನು ಕಾಪಾಡಿಕೊಳ್ಬೇಕು. ಆ ಕಾಪಾಡಿಕೊಂಡು ಶರೀರ ಶಕ್ತಿಯುತವಾಗಿರಬೇಕಾದ್ರೆ ಆಯುರ್ವೇದದಲ್ಲಿ ಪಂಚಕರ್ಮ ಅಂತ ಹೇಳ್ತಾರೆ. ಶರೀರವನ್ನೆಲ್ಲವನ್ನು ಡಿಟಾಕ್ಸ್ ಮಾಡ್ಕೊಳ್ಳೋದನ್ನು, ಶರೀರದಲ್ಲಿರ್ತಕ್ಕಂಥ ದೋಷಗಳನ್ನೆಲ್ಲ ನಿವಾರಣೆ ಮಾಡ್ತಕ್ಕಂಥದ್ದು. ಸೊ ಅದಕ್ಕೆ ಆಮೇಲೆ ಕರ ಪಾದ ಮುಖ ಪ್ರಕ್ಷಾಳನ, ಕರ ಅಂದರೆ ಕೈ ತೊಳ್ಕೊಳ್ತಕ್ಕಂಥದ್ದು, ಎಲ್ಲರೂ ಹೊರಗಡೆ ಒಂದು ಪಾದ ತೊಳ್ಕೊಳ್ತಕ್ಕಂಥದ್ದು, ಮುಖ ಪ್ರಕ್ಷಾಳನ, ಮುಖ ಇದರಿಂದ ಎಲ್ಲವನ್ನು ಕೂಡ ಫ್ರೆಶ್ನೆಸ್ಸು ಇದೆಲ್ಲ ಬರುತ್ತೆ. ಮತ್ತು ಪ್ರತಿ ದಿವಸ ಮಾಡ್ತಕ್ಕಂಥ ಯೋಗ ಮತ್ತು ವ್ಯಾಯಾಮ ಇದು ಕೂಡ ಬಹಳ ಅಗತ್ಯ, ಇದನ್ನು ಹೇಳಿದ್ದಾರೆ. ಬ್ರಾಹ್ಮಿ ಮುಹೂರ್ತ ಜಾಗರಣ, ಸೂರ್ಯೋದಯದ ಅಟ್ಲೀಸ್ಟ್ 1.5 ಗಂಟೆ ಮುಂಚೆನೇ ಸಮಯವೇ ಬ್ರಾಹ್ಮಿ ಮುಹೂರ್ತ ಅಂತ ಹೇಳ್ತಾರೆ. ಅಂದರೆ ಸೂರ್ಯ ಹುಟ್ಟೋದಕ್ಕಿಂತ ಮುಂಚೆನೇ. ಮೊನ್ನೆ ಕೂಡ ಸ್ವಾಮೀಜಿ ಹೇಳ್ತಾಯಿದ್ರು, ಸೂರ್ಯೋದಯಕ್ಕೆ ಮುಂಚೆ ಇಟ್ಟಿದ್ರೆ ಆರೋಗ್ಯ ಸಿಗುತ್ತೆ. ಸೂರ್ಯನ ದರ್ಶನಕ್ಕೆ ಮುಂಚಿನ ಬೆಳಗ್ಗೆ ಎದ್ದು ಕೂಡಲೇ ನೀವು ಇದು ಮಾಡಿದರೆ ಆರೋಗ್ಯಂ ಭಾಸ್ಕರಾದಿಚ್ಛೇತ್ ಅಂತೇಳಿ, ಆ ಭಾಸ್ಕರನ ಜೊತೆ ಅದಕ್ಕಿಂತ ಮುಂಚೆ ಎದ್ದು ಮಾಡಿದರೆ ಆಗಲೇ ಅಂಥವ್ರಿಗೆ ಆರೋಗ್ಯ ತಾನೇ ಬಂದ್ಬಿಡುತ್ತೆ ಅಂತ. ಪ್ರತಿ ವರ್ಷ ಆಯುರ್ವೇದದಲ್ಲಿ ಹೇಳ್ತಕ್ಕಂಥದ್ದು ಮೂಗಿನ ಹೊಳ್ಳೆಗಳಲ್ಲಿ 2 ಬಿಂದು ಪ್ರಮಾಣದಲ್ಲಿ ಔಷಧಿಯುಕ್ತ ತೈಲವನ್ನು ಹಾಕ್ಕೊಳ್ತಕ್ಕಂಥದ್ದು. ಅದೇನಾಗುತ್ತೆ, ಈ ಡಿಟಾಕ್ಸ್ ಅದು ಈ ಮೂಗಿನ ಮೇಲೆ ಇರ್ತಕ್ಕಂಥ ಬ್ರೈನು, ಇದರಲ್ಲಿರ್ತಕ್ಕಂಥ ಎಲ್ಲ ದೋಷಗಳನ್ನು ನಿವಾರಣೆ ಮಾಡಿ ಅದು ಅನುಕೂಲ ಆಗುತ್ತೆ. ಮತ್ತು ವ್ಯಾಯಾಮ ಮತ್ತು ಯೋಗ, ವ್ಯಾಯಾಮ ಮಾಡೋದು ಅಂತಂದ್ರೆ ಅದು ಎಷ್ಟು ಮಾಡಬೇಕಂತಲೂ ಆಯುರ್ವೇದದಲ್ಲಿ ಹೇಳಿದ್ದಾರೆ. ಅರ್ಧ ಶಕ್ತಿ ವ್ಯಾಯಾಮ ಮಾಡಬೇಕು. ಅಂದರೆ ಪೂರ್ತಿ ಮೈಯೆಲ್ಲ ಬೆವರು ಬಂದು ನೀರು ಹರ್ಕೊಂಡು ಹೋಗೋ ಅಷ್ಟಲ್ಲಿ ಮಾಡುವಂಥದ್ದಲ್ಲ ಅದು. ಹಣೆ, ಎದೆ, ಕಂಕಳಲ್ಲಿ ಬೆವರು ಆರಂಭ ಆಗೋ ಅಂಥದ್ವರೆಗೆ ಮಾತ್ರ ಮಾಡಬೇಕು. ಅದೇ ದಟ್ ಈಸ್ ದಿ ಲಿಮಿಟ್. ಎಷ್ಟು ಅಂತಂದರೆ ಪ್ರತಿಯೊಬ್ಬ ಮನುಷ್ಯರಿಗೂ ಅದು ಇಷ್ಟು ಟೈಮು ಅಂತ ಹೇಳೋಕ್ಕಾಗಲ್ಲ. ಅದರ ಮೇಲೆ ಡಿಪೆಂಡ್ ಆಗುತ್ತೆ, ಅವರವರು ಸ್ವಂತ ಅದನ್ನು ಅರ್ಥ ಮಾಡ್ಕೋಬೇಕಾಗತ್ತೆ. ಆಮೇಲೆ ಅಭ್ಯಂಗ, ಎಣ್ಣೆಯನ್ನು ಹಚ್ಕೊಳ್ತಕ್ಕಂಥ ಆಯುರ್ವೇದದಲ್ಲಿ ಹೇಳಿದ್ದಾರೆ, ಅಭ್ಯಂಗಂ ಆಚರೇ ನಿತ್ಯಂ. ನಿತ್ಯವೂ ಕೂಡ ಪ್ರತಿ ದಿವಸ ಕೂಡ ಎಣ್ಣೆ ಸ್ನಾನ ಮಾಡಬೇಕು. ಅಭ್ಯಂಗಂ ಆಚರಿತ್ಯಂ ಜರಾಶ್ರಮ ವಾತಃ ಅಂತ ಹೇಳ್ತಾರೆ. ಅಂತೇಳಿದರೆ ಅಭ್ಯಂಗ ಪ್ರತಿ ದಿವಸ ಮಾಡೋದು ಏನಾಗುತ್ತೆ, ಜರ ಅಂತಂದರೆ ವಯಸ್ಸಾಗ್ತಾ ಅನೇಕ ರೋಗಗಳು ಇಂಥದ್ದು ವಯಸ್ಸಿಗೆ ಪ್ರಕಾರವಾಗಿ ಬರ್ತಾ ಇರುತ್ತೆ. ಅದನ್ನು ತಡೆಯುತ್ತೆ.
ಅಥವಾ ಅದನ್ನು ಮ್ಯಾನೇಜ್ ಮಾಡುವಂಥ ಶಕ್ತಿ ಬರುತ್ತೆ ಇದನ್ನು ಮಾಡೋದ್ರಿಂದ. ಶ್ರಮ ಅಂತ ಹೇಳಿದ್ರೆ ಇವತ್ತಿನ ಕಾಲದಲ್ಲಿ ಪ್ರತಿಯೊಬ್ಬರಿಗೂ ಸ್ಟ್ರೆಸ್ ಇಷ್ಟೊಂದಿದೆ, ವಿಪರೀತವಾಗಿರುತ್ತೆ. ಮಾನಸಿಕ ಶಕ್ತಿ, ಶಾರೀರಿಕ ಎಲ್ಲ ಸ್ಟ್ರೆಸ್ಸು ಅದೆಲ್ಲವನ್ನು ಕಾಪಾಡ್ತಕ್ಕಂಥ ಶಕ್ತಿ ಕೂಡ ಬರುತ್ತೆ. ಅದು ಇದರಲ್ಲಿ ಎಣ್ಣೆ ಹಚ್ಚಿ ಸ್ನಾನ ಮಾಡಿಕೊಂಡ ಶ್ರಮ ವಾತಃ ಇದೆಲ್ಲವೂ ಜಾಸ್ತಿ ಆಗೋದ್ರಿಂದ ಏನಾಗುತ್ತೆ, ವಾತವೃದ್ಧಿಯಾಗಿ ಅನೇಕ ನೋವುಗಳು ಬರ್ಬೋದು, ಚರ್ಮ ಎಲ್ಲ ಡ್ರೈ ಆಗ್ಬೋದು, ಇಂಥದ್ದೆಲ್ಲ ಪ್ರಾಬ್ಲಮ್ ಇರುತ್ತೆ. ಅದರಿಂದ ಬರ್ತಕ್ಕಂಥ ಎಲ್ಲ ಪ್ರಾಬ್ಲಮ್ಗಳು ಕೂಡ ಇದು ದೂರ ಮಾಡುತ್ತೆ ಬರೀ ಅಭ್ಯಂಗ ಸ್ನಾನ ಅನ್ನೋದು. ಅದೇ ರೀತಿ ಹೇಳಿದ್ದಾರೆ ಅದನ್ನ ಎಲ್ಲೆಲ್ಲಿ ಹತ್ಕೋಬೇಕು ಅಂತಂದರೆ ಶ್ರವಣ ಪಾದೇಶು ವಿಶೇಷತಃ ಶಿರದಿಂದ ಹಿಡಿದು ತಲೆಗೂ ಹಚ್ಕೋಬೇಕು, ಶ್ರವಣ ಕಿವಿಯಲ್ಲೂ ಹಾಕ್ಕೋಬೇಕು, ಪಾದದವರೆಗೂ ಹಾಕ್ಕೊಂಡು ಪಾದಕ್ಕೂ ಕೂಡ ಮಾಡಬೇಕು. ಈ ರೀತಿ ಅಪ್ಲೈ ಮಾಡ್ಕೊಳ್ಳುವಂಥದ್ದಕ್ಕೆ ಅದನ್ನು ಅಭ್ಯಂಗ ಅಂತಾರೆ. ಶ್ರವಣ ಪಾದೇಶು ವಿಶೇಷತಃ ಪೂರ್ತಿ ಅದೆಲ್ಲವನ್ನು ವಿಶೇಷವಾಗಿ ಹಚ್ಕೊಂಡು ಸ್ನಾನ ಮಾಡಲೇಬೇಕು. ಅದಕ್ಕೋಸ್ಕರನೇ ಸಾಮಾನ್ಯವಾಗಿ ಹೇಳ್ತಾರೆ ಆಹಾರದಿಂದಾನೇ ಆರೋಗ್ಯ, ಆಹಾರದಿಂದ ಅನಾರೋಗ್ಯ ಕೂಡ ಬರುತ್ತೆ. ಆಹಾರವೇ ಅದಕ್ಕೆ ಮಹೌಷಧ ಅಂತೇಳಿ. ಈಗ ಟ್ರೈಪಾಡ್ ಅಂತ ಆಗಲೇ ತ್ರಯಸ್ತಂಭ ಅಂತ ಹೇಳೋದ್ರಲ್ಲಿ ಆಹಾರ, ನಿದ್ರೆ ಅದನ್ನೆಲ್ಲ ಹೇಳಿ ಆಗಿದೆ ಆಲ್ರೆಡಿ. ರುಚಿಯಿಂದ ಆರೋಗ್ಯ ಅಂತಂದು ಯಾವುದು ರುಚಿಯಾಗಿರುತ್ತೆ ಅದನ್ನು ಎಷ್ಟು ಬೇಕೋ ಅಷ್ಟು ಸೇವನೆ ಮಾಡಿದರೆ ಮಾತ್ರ. ರುಚಿಯಿಂದಲೇ ಬಹಳ ಚೆನ್ನಾಗಿದೆ ಅಂಥೇಳಿ ಕೆಲವರು ಸಿಹಿ ಇರುತ್ತೆ, ಜಾಮೂನು ಅಂತ ಏನೋ ಒಂದು ಮಾಡಿದರೆ ಒಂದು ಜಾಮೂನಿಗೆ ಬರೆದು 4 ಜಾಮೂನು ತಿನ್ನೋದು. ಸೊ ಇಂಥದ್ದೆಲ್ಲ ಆಗುತ್ತೆ ಬೇರೆ ಎಲ್ಲನೂ. ಸೊ ರುಚಿಗಳ ಸಮತೋಲನ, ಅದು ರುಚಿ ಯಾವುದಕ್ಕಿದೆ ಎಷ್ಟಿದೆ ಅದು ಆಯುರ್ವೇದದಲ್ಲಿ ಹೇಳ್ತಕ್ಕಂಥದ್ದು 6 ರಸಗಳನ್ನು ಹೇಳ್ತಾರೆ. ಮಧುರಾಮ್ಲ, ಲವಣ, ಕಟು, ತಿಕ್ತ, ಕಷಾಯ ರಸ ಅಂಥೇಳಿ ಅಷ್ಟನ್ನೂ ಸೇರಿಸಿದಂಥ ಮತ್ತು ಆಯಾ ಶರೀರಕ್ಕೆ ಆಯಾ ಪ್ರಕೃತಿಗೆ ಎಷ್ಟು ಬೇಕೋ ಅಷ್ಟನ್ನೇ ಉಪಯೋಗಿಸ್ಕೋಬೇಕು ಹೇಳಿದ್ದಾರೆ ಆಯುರ್ವೇದದಲ್ಲಿ. ಅಂತಾರೆ ಮಧುರಾಮ್ಲ, ಲವಣ ಎಲ್ಲ 6 ರಸಗಳನ್ನ ಬೇಕಾದಷ್ಟು ತಿನ್ನೋದಲ್ಲ, ಅವರವರ ಪ್ರಕೃತಿಗೆ ಅನುಸಾರವಾಗಿ ಎಷ್ಟು ಬೇಕೋ ಅಷ್ಟು ಮಾತ್ರ ತಗೋಬೇಕು ಅನ್ನುವಂಥದ್ದು. ಒಂದೇ ರುಚಿ ಹೆಚ್ಚಾದರೆ ಅನಾರೋಗ್ಯ, ಈಗಾಗಲೇ ನಾವು ಮಾತಾಡಿದ್ವಿ ಅದನ್ನ. ಇದು ಆಹಾರ ಸೇವನೆಯ ನಿಯಮನೂ ಹೇಳಿದ್ದಾರೆ ಆಯುರ್ವೇದದಲ್ಲಿ. ಹಿತಭುಕ್ ಅಂದರೆ ಹಿತವಾಗಿರ್ತಕ್ಕಂಥದ್ದನ್ನು ಎಷ್ಟಿದೆ ಅದನ್ನೇ ಊಟ ಮಾಡಬೇಕು. ಮಿತಭುಕ್ ಚೆನ್ನಾಗಿದೆ ಅಂತೇಳಿ ಬೇಕಾದಷ್ಟು ತಿನ್ನೋದಲ್ಲ, ಅವರವರ ಪ್ರಕೃತಿಗೆ ಇದು ಎಷ್ಟು ಬೇಕೋ ಅಷ್ಟು ಮಾತ್ರ ಮಿತವಾಗಿ ತಿನ್ನಬೇಕು. ಮತ್ತು ಋತುಬುಕ್ ಅಂತಂದು ಯಾವ್ಯಾವ ಋತುವಿನಲ್ಲಿ ಎಷ್ಟು ಆಹಾರ, ಎಂಥ ಆಹಾರ ತೊಗೋಬೇಕು, ಯಾವುದು ತೊಗೋಬೇಕು, ಯಾವ ರಸಗಳನ್ನು ಅದನ್ನೆಲ್ಲವನ್ನು ತಿಳ್ಕೊಂಡು ಅಷ್ಟು ಮಾತ್ರ ತೊಗೊಂಡಿದ್ದೆ ಆದರೆ ಆರೋಗ್ಯವನ್ನು ಕಾಪಾಡಿಕೊಳ್ಬೋದು. ಹಸುವಾದಾಗ ಹಿಂದೆ ತಿಂದ ಆಹಾರ ಜೀರ್ಣದ ನಂತರ ತೊಗೋಬೇಕು. ಕೆಲವರೇನು 7 ಗಂಟೆಗೆ ಬ್ರೇಕ್ಫಾಸ್ಟು, 1 ಗಂಟೆಗೆ ಲಂಚು, ಸಾಯಂಕಾಲ 8 ಗಂಟೆಗೆ ಡಿನ್ನರ್ ಅಂತಾರೆ. ಆಯಾ ಟೈಮ್ ಹೋಗೋದು, ಹೊಟ್ಟೆ ಹಸ್ದಿರಲಿ ಬಿಡಲಿ ಟೈಮ್ ನೋಡೋದು, 7 ಗಂಟೆ ಆಗೋಯ್ತು ಅಂತೇಳಿ ಟಿಫಿನ್ ಮಾಡೋದು, ಒಂದೇನೋ 1 ಗಂಟೆ ಆಗೋಯ್ತು ಅಂತ ಊಟ ಮಾಡೋದು, ರಾತ್ರಿ 8 ಗಂಟೆ ಆಗೋಯ್ತು ಅಂತ ಡಿನ್ನರ್ ಮಾಡ್ಕೊಳ್ಳೋ ಅಂಥದ್ದು ಅದನ್ನು ಹೇಳೋದಿಲ್ಲ. ಆಯುರ್ವೇದದಲ್ಲಿ ಹೇಳ್ತಾರೆ ಹಸಿದಿರಬೇಕು, ಹಸಿವಿದ್ರೆ ಮಾತ್ರನೇ ಊಟ ಮಾಡಬೇಕು. ಆಮೇಲೆ ಷಡ್ರಸವುಳ್ಳ ಆಹಾರ, ಈಗ ಆಲ್ರೆಡಿ ಅದು ಮಧುರಾದಿ ರಸಗಳೆಲ್ಲ ಹೇಳಿ ಆಯಿತು. ಸಾತ್ಮ್ಯವಾಗಿರಬೇಕು ಆಹಾರ ತೆಗೆದುಕೊಳ್ಳತಕ್ಕಂಥದ್ದು. ತುಂಬ ಕೆಲವರೇನು ಸಿಕ್ಕಾಪಟ್ಟೆ ಖಾರ ತಿನ್ನೋದು ಇಂಥದ್ದಾಗುತ್ತೆ, ಅದರಿಂದ ಆಗಬಾರ್ದು ತೊಂದರೆಗಳು ಇಂಥದ್ದೆಲ್ಲನೂ ಆಗುತ್ತೆ. ಅದನ್ನು ಸುಲಭವಾಗಿ ಸಕಾಲದಲ್ಲಿ ಜೀರ್ಣವಾಗುವಂಥ ಆಹಾರವನ್ನು ತೆಗೆದುಕೊಳ್ಬೇಕು. ಶಾಂತಿ ಮತ್ತು ಮೌನದಿಂದ ಆಹಾರವನ್ನು ತೆಗೆದುಕೊಳ್ಬೇಕು. ಸಿಕ್ಕಾಪಟ್ಟೆ ಕೋಪ ಮಾಡ್ಕೊಳ್ಳೋದು ಈ ರೀತಿ ಎಲ್ಲ ಮಾಡ್ಕೊಂಡು ತೊಗೋಬೋದು. ಮತ್ತು ತಾಜಾ ಅಂತಂದರೆ ಫ್ರೆಶ್ ಆಗಿ ತಯಾರು ಮಾಡಿರ್ತಕ್ಕಂಥದ್ದು ಮತ್ತು ಬೆಚ್ಚನೆ ಆಹಾರ. ಆಮೇಲೆ ಸಕಾಲದಲ್ಲಿ ಭೋಜನ, ಆಯಾ ಟೈಮ್ನಲ್ಲಿ ಕರೆಕ್ಟಾಗಿ ಹಸಿವು ಇದ್ದು ಅದನ್ನೆಲ್ಲವನ್ನು ಆ ಗುಣಗಳಿದ್ದು ಹಸಿವಾಯಿತು ಅಂತಂದರೆ ಅವಾಗ ಊಟ ಮಾಡ್ಬೋದು. ರಾತ್ರಿ ವೇಳೆ ಮೊಸರನ್ನ ತ್ಯಜಿಸಬೇಕು ಅಂತ ಹೇಳಿದ್ದಾರೆ ಆಯುರ್ವೇದದಲ್ಲಿ. ಕರ್ಡ್ಸ್ ರಾತ್ರಿ ಹೊತ್ತು ಮೊಸರು ತಗೊಳ್ಳೋ ಹಾಗಿಲ್ಲ. ಅದನ್ನು ರಾತ್ರಿ ಜೀರ್ಣವಾಗಲು ಭಾರವೆನಿಸುವ ಆಹಾರಗಳನ್ನು ಕೂಡ ತೆಗೆದು, ಬೇರೆ ಇನ್ಯಾವುದೇ ಆಹಾರ ನಮಗೆ ಜೀರ್ಣ ಆಗೋದಿಲ್ಲ, ಇದು ಭಾರ ಆಗುತ್ತೆ, ಜಾಸ್ತಿ ಆಗಿಬಿಡುತ್ತೆ ಅನ್ನೋದಾದರೆ ಇನ್ನು ನಾಳೆ ಸಾಯಂಕಾಲದವರೆಗೂ ಊಟನೇ ಬೇಡ, ಇದಿಷ್ಟು ತಿನ್ಬಿಟ್ರೆ ಅಂತೇಳಿ ಕೆಲವರು ಗೊತ್ತಿರುತ್ತದು. ಅಂಥದ್ದನ್ನೆಲ್ಲ ಎಷ್ಟು ಬೇಕು ಮಿತಿಯಾಗಿ ಅಷ್ಟು ಮಾತ್ರ ಅದನ್ನು ಉಪಯೋಗಿಸ್ಕೋಬೇಕು ಅಂತೇಳಿ ಹೇಳ್ತಾರೆ. ಆಮೇಲೆ ಈ ವಿರುದ್ಧ ಆಹಾರದ ಬಗ್ಗೆ ಹೇಳ್ತಾರೆ ಆಯುರ್ವೇದದಲ್ಲಿ. ದೇಶ ವಿರುದ್ಧ ಅಂತ ಹೇಳಿದರೆ, ಈಗ ಕರ್ನಾಟಕದಲ್ಲಿ ಸಾಮಾನ್ಯವಾಗಿ ಅಭ್ಯಾಸ ಆಗಿರ್ತಕ್ಕಂಥದ್ದು ರಾಗಿ ಇರ್ಬೋದು, ಅಕ್ಕಿ ಇರ್ಬೋದು, ಮತ್ತು ತರಕಾರಿಗಳು ಇಂಥದ್ದು. ಅದೇ ಉತ್ತರ ಭಾರತಕ್ಕೆ ಹೋದರೆ ಅವರು ಗೋಧಿ ಹೆಚ್ಚು ಉಪಯೋಗಿಸ್ತಾರೆ. ಮತ್ತೊಂದು ಆದರೆ ಈಗ ಆಂಧ್ರ ಪ್ರದೇಶದಲ್ಲೆಲ್ಲ ಹೆಚ್ಚು ಖಾರ, ಹಸಿ ಮೆಣಸಿನ್ಕಾಯಿ ಹಾಗಾಗೆ ತಿಂತಾರೆ ಅವರು. ಅದನ್ನು ತಿಂದರೆ ಬೇಕಾದಷ್ಟು ಅಸಿಡಿಟಿಯಾಗಿ ಏನೆಲ್ಲ ಬೇಕಾರಾಗುತ್ತೆ. ಅಂದರೆ ಅವರಿಗೆ ಸಾತ್ಮ್ಯವಾಗಿರ್ತದೆ, ಅಂದರೆ ಅವರ ಶರೀರಕ್ಕೆ ಹೊಂದ್ಕೊಂಡಿರ್ತದೆ. ಅಂಥದ್ದಿದ್ದರೆ ಪರವಾಗಿಲ್ಲ, ಇಲ್ಲದೇ ಇದ್ದರೆ ಈ ತೊಂದರೆಗಳಾಗುವಂಥದ್ದನ್ನು ದೂರ ಇಟ್ಕೋಬೇಕು. ಮತ್ತು ಇದನ್ನು ಹೇಳಿದ್ದಾರೆ ಕಾಲ ವಿರುದ್ಧ, ಯಾವ್ಯಾವ ಕಾಲದಲ್ಲಿ ಯಾವ ರಸಗಳನ್ನು ತೆಗೆದುಕೋಬೇಕು ಅದನ್ನ ಮಾತ್ರ ತೊಗೋಬೇಕು. ಅಗ್ನಿ ವಿರುದ್ಧ, ತೊಗೊಂಡ್ರೆ ಜೀರ್ಣ ಆಗೋದಿಲ್ಲ, ಇವು 1 ದಿವಸ ತಿಂದ 4 ದಿವಸ ಹಸಿವೆ ಆಗಲ್ಲ ಅಂತನ್ನುವಂಥದ್ದು ಎಲ್ಲ ಇರುತ್ತೆ. ಅದನ್ನೆಲ್ಲ ನೋಡಿ ಕಲ್ತ್ಕೋಬೇಕು. ಮತ್ತು ಮಾತ್ರಾ ವಿರುದ್ಧ, ಎಷ್ಟು ಯಾವ ಮನುಷ್ಯನಿಗೆ ಎಷ್ಟು ಬೇಕು ಅಷ್ಟನ್ನು ಮಾತ್ರ ತೊಗೋಬೇಕು.
ಆಮೇಲೆ ವಿಧಿ ಮತ್ತು ಕ್ರಮ ವಿರುದ್ಧ, ಅದನ್ನು ಆಹಾರ ಸೇವನೆ ಮಾಡ್ತಕ್ಕಂಥ ವಿಧಿ ಎಲ್ಲರಿಗೂ ಗೊತ್ತಿರುತ್ತದೋ ಆ ಪ್ರಕಾರನೇ ತಗೋಬೇಕು ಅದನ್ನು. ದೋಷ ವಿರುದ್ಧ, ಈಗ ಯಾವ್ಯಾವ ಪ್ರಕೃತಿಯವರು ನಾವೀಗಾಗಲೇ ಮಾತಾಡಿದ 7 ಪ್ರಕೃತಿಗಳಿದ್ದಾವೆ. ವಾತಜ ಪ್ರಕೃತಿ, ಪಿತ್ತಜ ಪ್ರಕೃತಿ, ಕಫಜ ಪ್ರಕೃತಿ, ದ್ವಂದ್ವ ಪ್ರಕೃತಿ, 3 ಸೇರಿ ಇನ್ನೊಂದು. ಸೊ ಈ ಥರ ಆಯಾ ಪ್ರಕೃತಿಯವರಿಗೆ ಯಾವುದು ಬೇಕು, ಎಷ್ಟು ಬೇಕು ಅಂಥ ಆಹಾರನ ತೊಗೊಂಡ್ರೆ ಅವರು ಆರೋಗ್ಯವಂತರಾಗಿರ್ತಾರೆ. ದೋಷ ವಿರುದ್ಧವಾಗಿ ತಗೋಬಾರ್ದು. ಸಂಯೋಗ ವಿರುದ್ಧ, ಇವಾಗ ದೋಷ ವಿರುದ್ಧ ಅಂತ ಹೇಳುವಾಗ ಪ್ರಮೇಹ ರೋಗದಲ್ಲಿ ಬರುತ್ತೆ ಡಯಾಬಿಟಿಸ್ ಮೆಲೈಟಸ್. ಅದು ಬಂದಾಗ ಪ್ರಮೇಹದಲ್ಲಿ 20 ರೀತಿಯಾದಂಥ ಪ್ರಮೇಹ ಇದೆ. ಅದರಲ್ಲಿ ಮಧುಮೇಹ ಅಂತಕ್ಕಂಥದ್ದು ಕಫಜ ಪ್ರಮೇಹ. ಅವರು ಹೆಚ್ಚಾಗಿ ಚೆನ್ನಾಗಿದೆ ಅಂತೇಳಿ ರಾತ್ರಿ ವಿಪರೀತ ಸಿಹಿ ತಿನ್ಬಿಡೋದು, ಸೊ ಈ ಥರ ಎಲ್ಲ ಮಾಡಿಕೊಂಡ್ರೆ ಅವರ ಬ್ಲಡ್ ಶುಗರ್ ಎಲ್ಲ ಜಾಸ್ತಿ ಆಗುತ್ತೆ, ಕಾಂಪ್ಲಿಕೇಶನ್ ಆಗಿ ಏನೆಲ್ಲ ಪ್ರಾಬ್ಲಮ್ ಅದಾಗ್ಬೋದು. ಸಂಯೋಗ ವಿರುದ್ಧ ಯಾವ್ಯಾವುದನ್ನು ಜೊತೆಗೆ ತೊಗೋಬೋದು, ಯಾವತ್ತು ತೊಗೋಬಾರ್ದು. ಆಯುರ್ವೇದದಲ್ಲಿ ಹೇಳಿದ್ದಾರೆ, ಈಗ ತುಪ್ಪ ಜೇನುತುಪ್ಪ ಕೂಡ ಸಮನಾಗಿ ತೊಗೋಬಾರ್ದು. ತುಪ್ಪ ಸ್ವಲ್ಪ ಜಾಸ್ತಿ ಇರ್ಬೋದು ಅಥವಾ ಜೇನುತುಪ್ಪ ಸ್ವಲ್ಪ ಜಾಸ್ತಿ ಇರ್ಬೋದು, ಎರಡೂ ಸಮನಾಗಿ ತೊಗೋಬಾರ್ದು ಅಂತ ಆಯುರ್ವೇದದಲ್ಲಿ ಕ್ಲೀನಾಗಿ ಹೇಳಿದ್ದಾರೆ. ನಾವು ಔಷಧಿಗಳನ್ನು ಹೇಳುವಾಗಲೂ ಕೂಡ ಅದೇ ರೀತಿ ಹೇಳ್ತೇವೆ. ಸೊ ಅದರದ್ದು 2 ವ್ಯತ್ಯಾಸ. ಅದು ಸಂಯೋಗ ವಿರುದ್ಧ. ಸಂಪದ ವಿರುದ್ಧ ಅಂತಂದರೆ ಈಗ ತಂಗಳು ತಿಂತಕ್ಕಂಥದ್ದು, ಮತ್ತು ಎಲ್ಲ ನೋಡ್ತಿರ್ತೆ, ಯಾವುದೋ ಸ್ವಲ್ಪ ಕೊಡ್ತಿರುತ್ತೆ, ಅದನ್ನು ಮಾತ್ರ ತೆಗೆದು ಹಾಕಿಬಿಡೋದು, ಮಿಕ್ಕಿ ತೊಗೊಳೋದು, ಈ ಥರ ಎಲ್ಲ ಮಾಡ್ತಾರೆ. ಅಂಥ ಆಹಾರಗಳನ್ನ ಅವಾಯ್ಡ್ ಮಾಡಬೇಕು ಅಂತ ಹೇಳಿ ಹೇಳ್ತಾರೆ. ಅದಕ್ಕೆ ಹೇಳ್ತಾರೆ, ಊಟ ಬಲ್ಲವನಿಗೆ ರೋಗವಿಲ್ಲ. ಅದು ಎಲ್ಲರಿಗೂ ಗೊತ್ತಿರ್ತಕ್ಕಂಥ ಗಾದೆ ಅದು. ಈ ಋತುಚರ್ಯ ಹೇಳೋದಾದರೆ ಶಿಶಿರ ಋತು, ವಸಂತ ಋತು, ಗ್ರೀಷ್ಮ ಋತು, ವರ್ಷ ಋತು, ಶರದ್ ಋತು, ಹೇಮಂತ ಋತು. ಈಗ ಗ್ರೀಷ್ಮ ಋತು ನಡೀತಾ ಇದೆ. ಈಗ ನಮಗೆ ಋತುಗಳಿಗೆ ಅನುಗುಣವಾಗಿ ತ್ರಿದೋಷಗಳಲ್ಲಿ ವ್ಯತ್ಯಯ ಉಂಟಾಗುತ್ತೆ. ಅದು ತಾನಾಗಿ ಆಗ್ತಾ ಇರುತ್ತೆ. ಅದು ವರ್ಷಾ ಋತುವಿನಲ್ಲಿ ವಾತದೋಷ ಹೆಚ್ಚಾಗುತ್ತೆ. ಅಂದರೆ ಆವಾಗ ಜಾಯಿಂಟ್ ಪೇಯ್ನ್ ಇರೋರು ಅಥವಾ ಸ್ಕಿನ್ ಡ್ರೈನೆಸ್ಸು, ಸ್ಕಿನ್ ಪ್ರಾಬ್ಲಮ್ ಇದ್ದವರು ಅವರಿಗೆಲ್ಲ ತಾನಾಗಿ ಇದು ಜಾಸ್ತಿ ಆಗ್ತಾ ಇರುತ್ತೆ. ಶರದ್ ಋತುವಿನಲ್ಲಿ ಪಿತ್ತ ಜಾಸ್ತಿ ಆಗುತ್ತೆ. ಅಂಥ ಸಮಯದಲ್ಲಿ ಕರೆದಿರ್ತಕ್ಕಂಥ ಪದಾರ್ಥಗಳು, ಖಾರ ಇಂಥದ್ದೆಲ್ಲ ಉಪಯೋಗಿಸಿದ್ರೆ ಇನ್ನೂ ಜಾಸ್ತಿ ಆಗುತ್ತೆ. ಅದೇ ರೀತಿ ವಸಂತ ಋತುವಿನಲ್ಲಿ ಪ್ರಕೋಪಗೊಂಡು ವ್ಯಾಧಿಗಳನ್ನು ಉಂಟು ಮಾಡುತ್ತೆ. ಸೊ ಬೇರೆ ಏನು ಇಲ್ಲದೇ ಇರುವಂಥ ಕಾಯಿಲೆಗಳು ಕೂಡ ಬರುತ್ತೆ. ಈ ಬದಲಾವಣೆಗಳಿಂದ ಉಂಟಾಗ್ತಕ್ಕಂಥ ದೈಹಿಕ ಮತ್ತು ಮಾನಸಿಕ ಪರಿಣಾಮಗಳನ್ನು ನಿಭಾಯಿಸಲು ಬೇಕಾಗುವ ಜೀವನ ಶೈಲಿ ಮತ್ತು ಆಹಾರ ಕ್ರಮಗಳೇ ಋತುಚರ್ಯ ಅಂತ ಹೇಳಿದ್ದಾರೆ ಆಯುರ್ವೇದದಲ್ಲಿ. ಗ್ರೀಷ್ಮ ಋತುವಿಂದ ಇವತ್ತಿನ ಹೇಳೋದಾದರೆ ಏನೆಲ್ಲ ಮಾಡ್ಬೋದು, ಏನು ಮಾಡಬಾರ್ದು ಅಂತಲೂ ಕೂಡ ಒಂದು ಸಿಗುತ್ತೆ ನಮಗೆ. ಹ್ಯಾವ್ ಫುಡ್ ದ್ಯಾಟ್ ಆರ್ ಈಸಿ ಟು ಡೈಜೆಸ್ಟ್, ಸುಲಭವಾಗಿ ಜೀರ್ಣವಾಗ್ತಕ್ಕಂಥ ಆಹಾರವನ್ನು ತೊಗೋಬೇಕು. ಡ್ರಿಂಕ್ ಪ್ಲೆಂಟಿ ಆಫ್ ವಾಟರ್ ಆರ್ ಬಟರ್ ಮಿಲ್ಕ್, ಮಜ್ಜಿಗೆಯನ್ನು ತೊಗೋಬೋದು. ಮತ್ತು ನೀರನ್ನು ಹೆಚ್ಚಾಗಿ ಬೇಕಾದಕ್ಕೆ ತೊಗೋಬೇಕು. ಮಜ್ಜಿಗೆ ಬಗ್ಗೆನೂ ಹೇಳ್ತಾರೆ ಆಯುರ್ವೇದ ಪ್ರಕಾರ. ಇದರಲ್ಲಿ ಅದಕ್ಕೆ ಹೇಳಿದರೆ ತಕ್ರಮ್ ಅಂತ ಸಂಸ್ಕೃತದಲ್ಲಿ ಹೇಳೋದು. ತಕ್ರಮ್ ಸ್ವರ್ಗಾದಪಿ ಗರಿಯಸಿ, ಸ್ವರ್ಗದಲ್ಲಿ ಕೂಡ ಸಿಗೋದಿಲ್ಲ, ಆದ್ದರಿಂದ ಮಜ್ಜಿಗೆ ಕುಡೀರಿ ಅಂತಂದ್ಬಿಟ್ಟು ಅದನ್ನು ಹೇಳ್ತಾರೆ. ಅದನ್ನು ಸೇವಿಸ್ಬೋದು ಅದನ್ನು. ಆಮೇಲೆ ಡ್ರಿಂಕ್ ಪ್ಲೆಂಟಿ ಆಫ್ ವಾಟರ್ ಆ್ಯಂಡ್ ಬಟರ್ ಮಿಲ್ಕ್. ಸ್ಟೇ ಇನ್ ಕೂಲ್ ಪ್ಲೇಸಸ್, ತುಂಬ ಬಿಸಿಲು ತುಂಬ ಬಿಸಿ ಇರೋ ಕಡೆಯಲ್ಲಿ ಇದಕ್ಕಿಂತ ಎಲ್ಲಿ ಕೂಲಾಗಿದ್ದು ನೆರಳಿರುತ್ತೆ, ಎಲ್ಲಿ ಕೂಲಾಗಿರುತ್ತೆ ಅಲ್ಲಿರಬೇಕು. ಅಪ್ಲೈಯಿಂಗ್ ಸ್ಯಾಂಡಲ್ವುಡ್ ಪೇಸ್ಟ್ ಮುಖದ ಮೇಲೆ, ಮತ್ತು ಇದು ಚರ್ಮದ ಇದು ಪ್ರಾಬ್ಲಮ್ ಏನಾದ್ರು ಇದ್ದರೆ ಅಪ್ಲೈಯಿಂಗ್ ಆರೋಮ್ಯಾಟಿಕ್ ಬಾಡಿ ಆಯಿಲ್ಸು. ಸೊ ಇಂಥದ್ದನ್ನೆಲ್ಲವನ್ನು ಉಪಯೋಗಿಸೋದು. ಮತ್ತು ಆಯುರ್ವೇದದಲ್ಲಿ ಪ್ರತಿ ದಿವಸ ಮಾಡ್ತಕ್ಕಂಥ ನಾವು ಏನು ಅಭ್ಯಂಗ ಇದೆ ಅದು ಮಾಡಿದರೆ ಎಲ್ಲ ಪ್ರಾಬ್ಲಮ್ಗಳಿಂದನೂ ದೂರ ಇಟ್ಕೋಬೋದು. ಏನೇನು ಅವಾಯ್ಡ್ ಮಾಡಬಾರ್ದು ಅಂದರೆ ಅವಾಯ್ಡ್ ಪಂಜೆಂಟ್ ಫುಡ್, ಅದು ಖಾರ ಇಂಥದ್ದೆಲ್ಲ ಇರ್ತಕ್ಕಂಥದ್ದು. ಅವಾಯ್ಡ್ ಸವರ್ ಆ್ಯಂಡ್ ಆ್ಯಸಿಡಿಕ್ ಫುಡ್, ಆ್ಯಸಿಡ್ ಜಾಸ್ತಿ ಆಗ್ತಕ್ಕಂಥದ್ದು, ತುಂಬ ಹುಳಿ ಇರ್ತಕ್ಕಂಥ ಆಹಾರಗಳು. ಅವಾಯ್ಡ್ ಎಕ್ಸೆಸಿವ್ ವರ್ಕೌಟ್ಸ್, ತುಂಬಾ ವ್ಯಾಯಾಮ ಅದೆಲ್ಲ ಮಾಡಿ ಅಂತ ಹೇಳಿದ್ರೆ ಎಷ್ಟು ಬೇಕು ಅಷ್ಟು. ಈಗ ಆಲ್ರೆಡಿ ಲಿಮಿಟ್ ಹೇಳಿದ್ದಾರೆ ಆಯುರ್ವೇದದಲ್ಲಿ. ಸುಮ್ಮನೆ ಸ್ವಲ್ಪ ಎಲ್ಲಿ ಬೆವರು ಬರೋಲಿ ಅವರಷ್ಟು ಮಾಡಿ, ಅದಕ್ಕಿಂತ ಹೆಚ್ಚಿಗೆ ಏನು ಮಾಡಬೇಡಿ ಅಂತ ಅದನ್ನೆಲ್ಲ ತಿಳ್ಕೊಂಡು ಮಾಡಬೇಕು. ಕಟ್ ಡೌನ್ ಹ್ಯಾವಿಂಗ್ ಕಾಫಿ ಆ್ಯಂಡ್ ಟೀ. ಅನೇಕರು ತುಂಬ ಅಲ್ಲಿ ಹೋಗೋದು ಬರೋದು, ಕಾಫಿ ಕುಡಿಯೋ ಟೀ ಕುಡಿದು ಇದು ಎಲ್ಲರಲ್ಲಿ ಅಭ್ಯಾಸ ಆಗಿದೆ. ಅದನ್ನು ಬಿಡಬೇಕು ಅಂತ ಹೇಳ್ತಾರೆ. ವೇರಿಂಗ್ ಥಿಕ್ ಆ್ಯಂಡ್ ಡಾರ್ಕ್ ಕ್ಲೋತ್ಸು, ಬಹಳ ದಪ್ಪನಾಗಿರ್ತಕ್ಕಂಥದ್ದು ಇಂಥ ಎಲ್ಲನೂ ವಸ್ತ್ರಗಳನ್ನೆಲ್ಲನೂ ಹಾಕ್ಕೊಳ್ಳೋದು ಬಿಡಬೇಕು. ಋತುಶೋಧನದ ಬಗ್ಗೆ ಹೇಳೋದಾದರೆ ತ್ರಿದೋಷಗಳು ವ್ಯತ್ಯಯ ಆಗುವ ಋತುಗಳಲ್ಲಿ ಅವುಗಳನ್ನು ಹೊರ ಹಾಕ್ತಕ್ಕಂಥ ಶಮನಗೊಳಿಸುವಂಥ ಸೂಕ್ತ ಚಿಕಿತ್ಸೆಯನ್ನು ಮಾಡಿಕೊಳ್ಬೇಕು. ಅದಕ್ಕೋಸ್ಕರ ಏನು ಮಾಡಬೇಕು ಅಂತಲೇ ಮೊದಲು ಆಯುರ್ವೇದದಲ್ಲಿ ಹೇಳಿರ್ತಕ್ಕಂಥ ಶೋಧನ ಕರ್ಮ, ಪಂಚಕರ್ಮ ಚಿಕಿತ್ಸೆ. ಶೋಧನ ಕರ್ಮ ಮತ್ತು ಇದನ್ನು ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಸಾಮಾನ್ಯವಾಗಿ ನಾವೇನು ಮಾಡ್ತೀವಿ, ಈ ಹಾಲನ್ನೆಲ್ಲ ಪೂರ್ತಿ ಪುನಃ ಹೊಸದಾಗಿ ಕಾಣಬೇಕು, ಆ ರೀತಿ ಮಾಡಬೇಕು. ಎಲ್ಲೋ ಒಂದು ಕಡೆ ಪೇಂಟ್ ಹೊಡಿಬೇಕು, ಒಂದು ಕಡೆ ಎಣ್ಣೆ ಆಗಿರುತ್ತೆ ಅಥವಾ ಇನ್ನೊಂದು ಕಡೆ ಗ್ರೀಸು ಏನೋ ಇದಾಗಿರುತ್ತೆ. ಅದರ ಮೇಲೆ ನೀವು ಹಾಗೆ ಪೇಂಟ್ ಹೊಡೆದ್ರೆ ನಿಲ್ಲೋದಿಲ್ಲ. ಅದನ್ನೇನು ಮಾಡಬೇಕು, ಮೊದಲು ಅದನ್ನೆಲ್ಲ ಕೆರೆದು ತೊಳೆದು ಕ್ಲೀನ್ ಮಾಡಿ ಆನಂತರ ನಾವು ಪೇಂಟ್ ಮಾಡಿದರೆ ಪುನಃ ಎಲ್ಲ ಹೊಸದಾಗುತ್ತೆ. ಅದೇ ರೀತಿ ಶರೀರ ಕೂಡ
ಶರೀರದಲ್ಲಿ ಸಪ್ತಧಾತುಗಳ ಧಾತು ಸಗತ ಸಂಧಿ ಅಂತ ಹೇಳ್ತೇವೆ, ಡಿಟಾಕ್ಸ್ ಮಾಡ್ತಕ್ಕಂಥದ್ದು. ಸೊ ಅದಕ್ಕೆ ಈ ಪಂಚಕರ್ಮ ಅಂತ ಆಯುರ್ವೇದದಲ್ಲಿ ಹೇಳಿದ್ದಾರೆ. ವಮನ, ವಿರೇಚನ, ಬಸ್ತಿ, ನಸ್ಯ ಮತ್ತು ರಕ್ತಮೋಕ್ಷಣ ಅಂಥೇಳಿ. ಇಂಥದ್ದು ಯಾರಿಗೆ ಯಾವುದು ಸೂಕ್ತವೋ ಅದನ್ನು ಬಾಡಿ ಕ್ಲೆನ್ಸಿಂಗ್ ಮಾಡಿ ಆ ನಂತರ ರಸಾಯನ ಅಥವಾ ಟಾನಿಕ್ಸ್ ಅಂತ ಹೇಳೋದಕ್ಕೆ ರಸಾಯನ ಅಂತ ಹೇಳ್ತಾರೆ. ಅದನ್ನು ಕೊಟ್ಟರೆ ಅದು ಸಹಾಯವಾಗುತ್ತೆ ಅನ್ನೋ ದೃಷ್ಟಿಯಿಂದ ಇದನ್ನು ಹೇಳಿದ್ದಾರೆ. ಸೂಕ್ತವಾದ ಚಿಕಿತ್ಸೆಯನ್ನು ತಜ್ಞರ ಸಲಹೆಯಂತೆ ಪಡೆಯಬಹುದು. ವ್ಯಾಧಿಗಳನ್ನು ಕೂಡ ತಡೆಯಬಹುದು ಇದು ಮಾಡೋದರಿಂದ. ಬರ್ತಕ್ಕಂಥ ವ್ಯಾಧಿ ಇವಾಗ ಆಸ್ಟಿಯೋಆರ್ಥ್ರೈಟಿಸ್ ಅಂತೇಳಿ ಮೂಳೆ ಎಲ್ಲ ಸವದಿರುತ್ತೆ, ಅದು ಪುನಃ ಮುಂದಕ್ಕೆ ಸವಿದ ಹಾಗೆ ಅದು ಹೆಚ್ಚಾಗದ ಹಾಗೆ ಕೂಡ ಇದರಿಂದ ತಡೆಯಬಹುದು. ಮತ್ತು ದೀರ್ಘಕಾಲೀನ ವ್ಯಾಧಿಗಳನ್ನು ನಿಯಂತ್ರಿಸಬಹುದು, ವಾಸಿ ಮಾಡ್ಬೋದು. ಅದನ್ನು ವಾಸಿನೂ ಮಾಡ್ಬೋದು, ಅದನ್ನು ನಿಯಂತ್ರಣ ಕೂಡ ಮಾಡ್ಬೋದು. ಮುಂದಕ್ಕೆ ಹೆಚ್ಚಾಗದಾಗೆ ಅದನ್ನು ಕೂಡ ಮಾಡ್ಬೋದು. ಶರೀರದ ರೋಗ ನಿರೋಧಕ ಶಕ್ತಿಯನ್ನು ವರ್ಧಿಸುವುದು ಮತ್ತು ರೋಗ ಬಾರದಂತೆ ರೋಗ ಇಮ್ಯುನಿಟಿ ಅಂತ ಏನು ಹೇಳ್ತೇವೆ ಅದನ್ನು ಹೆಚ್ಚು ಮಾಡಲಿಕ್ಕೂ ಕೂಡ ಆಯುರ್ವೇದದಲ್ಲಿ ಈ ಪಂಚಕರ್ಮ ಡಿಟಾಕ್ಸ್ ಥೆರಪಿ ಅಂತ ಏನು ಹೇಳ್ತೇವೆ ಅದನ್ನು ಶೋಧನ ಚಿಕಿತ್ಸೆ ಇದನ್ನು ಮಾಡಿದ ನಂತರ ಆ ರಸಾಯನಗಳನ್ನು ಉಪಯೋಗಿಸೋದ್ರಿಂದ ಇದೆಲ್ಲವೂ ಅನುಕೂಲವಾಗುತ್ತೆ. ಈಗ ಆಯುಷ್ ಬಗ್ಗೆ ಹೇಳೋದಾದರೆ ದಶಕಗಳು 12 ದಶಕಗಳನ್ನು ಹೇಳಿದ್ದಾರೆ. ಹುಟ್ಟಿದಾರಭ್ಯದಿಂದ 12 ದಶಕ ಯಾವ್ಯಾವ ವಯಸ್ಸಿನಲ್ಲಿ ಏನೇನಾಗುತ್ತೆ ಹಾಗೆ ಅಂತೇಳಿ. ಬಾಲ್ಯಂ ವೃದ್ಧಿ ಚವಿರ್ಮೇಧ. ಬಾಲ್ಯ ಅಂತಂದರೆ ಮೊದಲನೇ 10 ವರ್ಷ ಬಾಲ್ಯ, ಚೈಲ್ಡ್ಹುಡ್. ವೃದ್ಧಿ ಅಂತ ಹೇಳಿದರೆ ಬೆಳವಣಿಗೆ, ಬೆಳೀತಾ ಬರ್ತಾರೆ ಎಲ್ಲ ವಯಸ್ಸಿದಾಗಿ. 20-22 ವರ್ಷ ಆಗೋಲ್ಲಿವರೆಗೆ ಮ್ಯಾಕ್ಸಿಮಮ್ ಗೊತ್ತು. ಈ ಕೆಲವರು ಇನ್ನೂ ಸ್ವಲ್ಪ ಕುಳ್ಳಾಗಿರ್ತಾರೆ, ಅವರಿಗೆ ಬೇಕಾದಷ್ಟು ಅಡ್ವರ್ಟೈಸ್ಮೆಂಟ್ ಎಲ್ಲ ಬರುತ್ತೆ, ಇದು ತೊಗೊಳ್ಳಿ ಎತ್ತರ ಜಾಸ್ತಿ ಆಗ್ತೀರಿ ಹಾಗೆ ಅಂತ. ನಮ್ಮ ಅಲೋಪತಿಯಲ್ಲಿ ಎಲ್ಲ ಪೂರ್ತಿ ಎಲ್ಲ ಸಿಸ್ಟಮ್ನಲ್ಲಿ ಇದಾಗಿದೆ. ಅದು ಎಪಿಫೈಸಲ್ ಇದು ಬೋನ್ನಲ್ಲಿ ಒಂದು ಸತಿ ಅದು ಪೂರ್ತಿ ಅದು ಫಿಕ್ಸ್ ಆಗಿಬಿಟ್ರೆ ಅದನ್ನು ಇನ್ನೇನು 1 ಮಿಲಿಮೀಟರ್ ಕೂಡ ಇನ್ನು ಹೆಚ್ಚು ಮಾಡಲಿಕ್ಕೆ ಸಾಧ್ಯ ಇಲ್ಲ ಹೈಟನ್ನು. ಸೊ ಇದನ್ನು ಪೂರ್ತಿ ಶಾಸ್ತ್ರೋಕ್ತವಾಗಿ ರಿಸರ್ಚ್ ಮಾಡಿ ಎಲ್ಲ ಸಂಶೋಧನೆಯಿಂದ ಗೊತ್ತಾಗಿದೆ. ಆವಾಗ ತಗೊಂಡ್ರೆ ಪ್ರಯೋಜನ. ಅದಕ್ಕೆ ಆ ಬೆಳವಣಿಗೆ ಸಮಯದಲ್ಲಿ ಅಂದರೆ 2ನೇ ದಶಕದಲ್ಲಿ ಶುರುವಾದಾಗ ಆಗ ಟಾನಿಕ್ಕು ಅಥವಾ ಇದು ಏನೇ ಪ್ರೋಟೀನ್ಸ್ ಇಂಥದ್ದು ತೊಗೊಂಡು ಎಲ್ಲ ಬೆಳೆದ್ರೆ ಸರಿ ಹೋಗುತ್ತೆ. ಆವಾಗ ಸ್ವಲ್ಪ ಆಗುತ್ತೆ, ಇಲ್ಲದಿದ್ದರೆ ಆಗೋದಿಲ್ಲ ಅದು. ಆಮೇಲೆ 3ನೇ ದಶಕದಲ್ಲಿ ಚೆವಿ ಅಥವಾ ಮೈ ಕಾಂತಿ ಅಂತ ಹೇಳ್ತೀವಿ. ಒಂದು ಹೆಣ್ಮಗು ಇರ್ಬೋದು ಅಥವಾ ಹುಡುಗ ಇರ್ಬೋದು, ಆ 3ನೇ ದಶಕದಲ್ಲಿ ಇರ್ತಕ್ಕಂಥ ಅವರ ಸೌಂದರ್ಯ ಮತ್ತು ಅವರ ಶಕ್ತಿ ಇದೆಲ್ಲವನ್ನು ನೋಡಲಿಕ್ಕೆ ಏನಿದೆ ಅದು 3ನೇ ದಶಕದಲ್ಲಿ ಮಾತ್ರ ಮ್ಯಾಕ್ಸಿಮಮ್ ಇರುತ್ತೆ. ನೋಡಲಿಕ್ಕೆಲ್ಲ ಅನುಕೂಲ ಆಗುತ್ತೆ ನೋಡಿದರೆ. ಆಮೇಲೆ 4ನೇ ದಶಕದಲ್ಲಿ ಮೇಧಾಶಕ್ತಿ ಅಂದರೆ ಮೆಚೂರಿಟಿ ಆಫ್ ದಿ ಬ್ರೈನ್ ಅದೆಲ್ಲ ಬರುತ್ತೆ. ಯಾವುದೇ ಬೇಕಿದ್ರೂ ಡಿಸಿಷನ್ ತೊಗೋಬೋದು ಅಂಥ ಒಂದು ಮೆಚೂರಿಟಿ ಅದೆಲ್ಲನೂ ಬರುತ್ತೆ. ಅದಾದ ನಂತರ 5ನೇ ದಶಕದಲ್ಲಿ ಚರ್ಮ ಎಲ್ಲ ಇದು ಸುಕ್ಕಾಗ್ಲಿಕ್ಕೆ ಶುರುವಾಗಿಬಿಡುತ್ತೆ. ಆಮೇಲೆ ನಾವು ಏನೇ ಮೇಕಪ್ ಮಾಡಿ ಏನೇ ಮಾಡಿದರೂ ನಿಜವಾದ ಚರ್ಮವನ್ನು ತೆಗೆದು ನೋಡಿದರೆ ಇವ್ರಿಗೆ ಇಷ್ಟು ವಯಸ್ಸಾಗಿದೆ ಅಂತ ಹೇಳ್ಬಿಡ್ಬೋದು. ಸೊ ಅದನ್ನು ಆಯುರ್ವೇದದಲ್ಲಿ ಹೇಳ್ತಾರೆ ಈ ಥರ ಆಗಿದೆ ಅಂತ. ಆಮೇಲೆ ದೃಷ್ಟಿ 6ನೇ ದಶಕದಲ್ಲಿ ದೃಷ್ಟಿ ಸ್ವಲ್ಪ ಅಫೆಕ್ಟ್ ಆಗುತ್ತೆ. ಕೆಲವರಿಗೆ ರೀಡಿಂಗ್ ಗ್ಲಾಸ್ ಇವಾಗ 40 ವರ್ಷಕ್ಕೆ ಬೇಕು, 40ಗೆ ರೀಡಿಂಗ್ ಗ್ಲಾಸ್ ಬೇಕು, ಅಥವಾ ಇದು ಓದಲಿಕ್ಕೆ ಕಷ್ಟ ಆಗುತ್ತೆ ಅಂಥವ್ರಿಗೆ ಅದೆಲ್ಲ ಬೇಕು, ಅದೆಲ್ಲನೂ ಬರ್ತದೆ. ಆಮೇಲೆ ಶುಕ್ರ ವಿಕ್ರಮವು. ಶುಕ್ರ ಅಂತ ಹೇಳಿದರೆ ರೀಪ್ರೊಡಕ್ಟಿವ್ ಕೆಪ್ಯಾಸಿಟಿ ಕಡಿಮೆ ಆಗುತ್ತೆ. 7ನೇ ದಶಕದಲ್ಲಿ ಹೆಣ್ಮಕ್ಳು ಮೈನರಿಯೋದೆಲ್ಲ ನಿಲ್ಲುತ್ತೆ, ಮೆನೋಪಾಸ್ ಅಂತ ಹೇಳ್ತೀವಿ. ಅದೇ ರೀತಿ ರಿಪ್ರೊಡಕ್ಟಿವ್ ಕೆಪ್ಯಾಸಿಟಿ ಕಡಿಮೆ ಆಗ್ತಾ ಬರುತ್ತೆ ಅದು. ಅದಾದಮೇಲೆ ವಿಕ್ರಮ ಅಂತಂದರೆ ವ್ಯಾಲರ್ ಅಂತ ಹೇಳ್ತಾರೆ ಇಂಗ್ಲೀಷ್ನಲ್ಲಿ. ಅದನ್ನು ಅಂದರೆ ಧೈರ್ಯ. ಯಾವುದೇ ಒಂದು ಬೆಟ್ಟ ಹತ್ತಬೇಕು, ಒಂದು ಕಾರ್ ಡ್ರೈವ್ ಮಾಡ್ಬೋದು, ಯಾವುದೇ ಮಾಡೋದು ನಾನು ಮಾಡ್ತೇನೆ ಅನ್ನೋವಂಥದ್ದು. ಆದರೆ ಈ 8ನೇ ದಶಕದಲ್ಲಿ ಏನಾಗುತ್ತೆ, ವರ್ಲ್ಡ್ಸ್ ಬೆಸ್ಟ್ ಕಾರ್ ಪ್ರಪಂಚದಿರಬಹುದು, ಆದರೂ ಡ್ರೈವ್ ಮಾಡಲಿಕ್ಕೆ ಯಾಕೋ ಕಷ್ಟ ಆಗ್ತಾಯಿದೆ ನನಗೆ, ಡ್ರೈವ್ ಮಾಡೋಕ್ಕೆ ಆಗ್ತಾಯಿಲ್ಲ ಅನ್ನೋವಂಥದ್ದು ಆಗಿಬಿಡುತ್ತೆ ವಿಕ್ರಮ. ಶುಕ್ರ ವಿಕ್ರಮವು. ಆಮೇಲೆ ಬುದ್ಧಿ ಅಂದರೆ ಸ್ವಲ್ಪ ಮಾಡ್ತಕ್ಕಂಥ ಅವ್ರ ಕೆಲಸಗಳು ಇದರಲ್ಲಿ ಎಲ್ಲನೂ ಅಷ್ಟು ಪೂರ್ತಿ ಇರೋದಿಲ್ಲ, ಸ್ವಲ್ಪ ಕಡಿಮೆ ಆಗ್ತಾ ಬರುತ್ತೆ. ಅದಾದ ನಂತರ ಸೊ ಇದು 6, 7, 8, 9ನೇ ದಶಕದಲ್ಲಿ ಏನಂದರೆ ಕರ್ಮೇಂದ್ರಿಯ ಅಂತಂದರೆ ಓಡಾಡ್ತಕ್ಕಂಥದ್ದು, ಇದು ಮೂಮೆಂಟ್ಸು, ಇದು ಎಲ್ಲನೂ ಏನೇನು ಮಾಡ್ತಕ್ಕಂಥ ಇದೆಲ್ಲವನ್ನು ಕಡಿಮೆ ಆಗ್ತಾ ಬರುತ್ತೆ. ಆಮೇಲೆ 11ನೇದಲ್ಲಿ ಚೇತನ ಓಡಾಡ್ತಕ್ಕಂಥದ್ದು ಇದೆಲ್ಲನೂ. ಆಮೇಲೆ ಜೀವ. ಸೊ ಜೀವಿತೆ ದಶತೆ ರಸೇತ್ ಅಂತ ಹೇಳ್ತಾರೆ ಆಯುರ್ವೇದ. ದಶತೆ ರಸೇತ್ ಅಂದರೆ ಪ್ರತಿ 10 ವರ್ಷದಲ್ಲಿ ಇಂಥ ಎಲ್ಲ ಶಕ್ತಿಗಳು ಕಡಿಮೆ ಆಡ್ಕೊಂಡು ಬರುತ್ತೆ. ಅದನ್ನು ಮತ್ತೆ ಮೇಂಟೈನ್ ಮಾಡೋದು ಹೇಗೆ ಅಂತ ಹೇಳಿದರೆ ಆಯುರ್ವೇದದಲ್ಲಿ ಇದು ಏನು ಪಂಚಕರ್ಮ ಅಂತಿದೆ, ಇದನ್ನು ಆದ ನಂತರ ರಸಾಯನಗಳನ್ನು ತೆಗೆದುಕೊಂಡ್ರೆ ಹೆಲ್ಪ್ ಆಗುತ್ತೆ. ಒಂದೇ ಒಂದು ಉದಾಹರಣೆಗೆ ಹೇಳೋದಿದ್ರೆ ಹೇಳ್ಬೋದು. ಸೊ ಚವನ ಋಷಿಗಳು
ಚ್ಯವನಪ್ರಾಶ ರಸಾಯನ ಎಲ್ಲರಿಗೂ ಗೊತ್ತಿದೆ, ಎಲ್ಲ ಕಡೆ ಸಿಗ್ತಾಯಿದೆ. ಚ್ಯವನ ಋಷಿಗಳು ಏನಾಗುತ್ತೆ, ಅವರಿಗೆ ವಯಸ್ಸಾಗಿಬಿಡುತ್ತೆ, ಅವರು ತಪಸ್ಸು ಮಾಡ್ತಾ ಇರ್ತಾರೆ. ಆದರೆ ಅವರಿಗೆ ತಪಸ್ಸು ಕಂಟಿನ್ಯೂ ಮಾಡೋಕ್ಕೆ ಆಗೋದಿಲ್ಲ, ಮುಂದುವರಿಸ್ಲಿಕ್ಕೆ ಆಗೋದಿಲ್ಲ, ಅವರಿಗೆ ಶಾರೀರಿಕ ಶಕ್ತಿ ಕಡಿಮೆ ಆಗಿಬಿಡುತ್ತೆ ಎಲ್ಲವನ್ನು. ಆಗ ಅವರು ದೇವತೆಗಳ ವೈದ್ಯರಾದಂಥ ಅಶ್ವಿನಿ ದೇವತೆಗಳನ್ನು ಪ್ರಾರ್ಥನೆ ಮಾಡ್ತಾರೆ, ಬನ್ನಿ ನನಗೆ ಈ ಥರ ಆಗಿಬಿಟ್ಟಿದೆ. ಅವರು ಪ್ರತ್ಯಕ್ಷರಾಗಿ ಬಂದು, ಏನು ಚ್ಯವನ ಋಷಿಗಳೇ, ನಮ್ಮನ್ನು ನೀವು ಕರೆದ್ರಲ್ಲ, ಏನು ಇದು ಮಾಡಿದಿರಿ, ಈ ಥರ ಪ್ರಾರ್ಥನೆ ಮಾಡಿದಿರಿ, ನಾವು ಬಂದಿದ್ದೇವೆ, ಏನಾಗಬೇಕು ನಿಮಗೆ ಹಾಗೆ. ಅವರು ಹೇಳ್ತಾರೆ, ನನ್ನ ಇನ್ನು ತಪಸ್ಸು ಮುಂದುವರಿಬೇಕು, ಪೂರ್ತಿ ಆಗಲಿಲ್ಲ ನಂದು, ನನಗೆ ಶಕ್ತಿ ಕಡಿಮೆ ಆಗಿಬಿಟ್ಟಿದೆ, ಅದಕ್ಕೋಸ್ಕರ ಆ ಶಕ್ತಿಯನ್ನು ಬರೋದಕ್ಕೆ ನನಗೆ ಸಹಾಯ ಮಾಡಿ, ಏನೋ ಔಷಧಿ ಕೊಡಿ ಅದನ್ನು ಮಾಡಿ ಅಂತ. ಅವರು ಅಶ್ವಿನಿ ದೇವತೆಗಳು ಹೇಳ್ತಾರೆ, ಏನು ಚಿಂತೆ ಮಾಡಬೇಡಿ ಅಂತ. ಅಲ್ಲೇ ಆ ಕಾರ್ನಲ್ಲಿ ವನದಲ್ಲಿ ಏನೇನಿರುತ್ತೆ ಒಂದು 40-45 ಮೂಲಿಕೆಗಳನ್ನೆಲ್ಲವನ್ನು ಅವರು ಸಂಗ್ರಹ ಮಾಡಿ, ಅದರಲ್ಲಿ ಅಷ್ಟವರ್ಗ ಅಂತ ಬಹಳ ಮುಖ್ಯವಾದ್ದು. ಆ ಅಷ್ಟವರ್ಗ ರಸಾಯನ ಅಂತ ಹೇಳಿದ್ರೆ ಆ 8 ಗಿಡಗಳನ್ನು ಹಾಕಿದ್ದೇ ಆದರೆ ಪುನಃ ಅವರಿಗೆ ಚೈತನ್ಯ ಬರುತ್ತೆ, ರಿಜುವಿನೇಟ್ ಆಗುತ್ತೆ ಎಲ್ಲ ಅನ್ನೋದು. ಅವರು ಅದನ್ನು ಮಾಡಿಕೊಡ್ತಾರೆ. ಅದು ಮಾಡಿ ತೊಗೊಂಡು ನೀವು ಮಾಡಿ ಪುನಃ ನಿಮಗೆ ಯೌವನ ಬರುತ್ತೆ, ನೀವು ಆಮೇಲೆ ನಿಮ್ಮ ತಪಸ್ಸು ಮುಂದುವರಿಸಿ ಅಂತ. ಅವರು ಅಶ್ವಿನಿ ದೇವತೆಗಳು ಹೇಳಿದಾಗೆ, ದೇವತೆಗಳ ವೈದ್ಯರು ಹೇಳಿದಾಗೆ ಅವರ ಔಷಧಿ ಎಲ್ಲ ತೆಗೆದುಕೊಂಡು ಅವರಿಗೆ ಪುನಃ ಶಕ್ತಿ ಬರುತ್ತೆ. ಅವರು ತಮ್ಮ ತಪಸ್ಸನ್ನು ಕೂಡ ಪೂರ್ತಿ ಮುಂದುವರಿಸ್ತಾರೆ. ಚ್ಯವನ ಋಷಿಗಳು ಈ ವೈದ್ಯರು ಮಾಡಿಕೊಟ್ಟ, ಅಶ್ವಿನಿ ದೇವತೆಗಳು ಮಾಡಿಕೊಟ್ಟಂಥ ಒಂದು ರಸಾಯನವನ್ನು ಅವರು ತೆಗೆದುಕೊಂಡಿದ್ದರಿಂದ ಆ ಔಷಧಿ ಹೆಸರೇ ಚ್ಯವನಪ್ರಾಶ ರಸಾಯನ ಅಂತ. ಈಗಲೂ ಕೂಡ ಎಲ್ಲ ಮಾರ್ಕೆಟ್ಲೆಲ್ಲ ಸಿಗುತ್ತೆ, ಅನೇಕರೆಲ್ಲ ತಗೊಳ್ತಾರೆ. ಆದರೆ ಏನಾಗಿದೆ ಅಂತ ಹೇಳಿದ್ರೆ ಅದರಲ್ಲಿ 8 ಅಷ್ಟವರ್ಗ ಅಂಥೇಳಿ ಸಿಗ್ತಕ್ಕಂಥ ಮೂಲಿಕೆಗಳು ಇವತ್ತು ಸಿಗ್ತಾ ಇಲ್ಲ. ಆದರೂ ಕೂಡ ಏನಂದರೆ ಅದಕ್ಕೆ ಸ್ವಲ್ಪ ಆಲ್ಟರ್ನೇಟಿವ್ಸ್ ಮಾಡಿ, ಸಬ್ಸ್ಟಿಟ್ಯೂಟ್ಸನ್ನೆಲ್ಲ ಹುಡುಕಿ ಎಲ್ಲ ಮಾಡಿ ಮಾಡ್ತಾ ಇದ್ದಾರೆ. ಇವತ್ತಿಗೂ ಕೂಡ ಅದನ್ನು ಸರಿಯಾದ ರೀತಿಯಲ್ಲಿ ಇಂಥ ರಸಾಯನಗಳು ಪ್ರತಿಯೊಂದು ಇದೆ. ಬಾಲ್ಯಂ ವೃದ್ಧಿ ಚವಿರ್ಮೇಧ ತ್ವಕ್ಷುದ್ಧಿ ಶುಕ್ರ ವಿಕ್ರಮವು ಈ ಥರ ಎಲ್ಲ ಮಾಡಿ ಕೊನೆಯವರೆಗೂ ಕೂಡ ತಗೊಳ್ಳಿಕ್ಕೂ ಆಯುರ್ವೇದದಲ್ಲಿ ರಸಾಯನಗಳನ್ನು ಹೇಳಿದ್ದಾರೆ. ಆಯುರ್ವೇದದಲ್ಲಿ ಕೇವಲ ಬರೀ ಮೂಲಿಕೆಗಳು ಅಷ್ಟೇ ಅಲ್ಲ, ಮಿನರಲ್ಸು, ಗೋಲ್ಡು, ಸಿಲ್ವರ್ ಮತ್ತು ಮರ್ಕ್ಯುರಿ ಎಲ್ಲವನ್ನೂ ಹೇಳಿದ್ದಾರೆ. ಮತ್ತು ಮರ್ಕ್ಯುರಿ ಅದೆಲ್ಲ ತೊಗೊಂಡ್ರೆ ಪಾಯ್ಸನಸ್ ಅನ್ನುವಂಥದ್ದು ಒಂದು ಬರುತ್ತೆ. ಆದರೆ ಅದನ್ನು ಶುದ್ಧೀಕರಣ ಮಾಡೋದಕ್ಕೆ ಆಯುರ್ವೇದದಲ್ಲಿ ಹೇಳಿದ್ದಾರೆ. ಅದನ್ನು ಶುದ್ಧೀಕರಣ ಮಾಡಿ ಇವತ್ತಿಗೂ ಕೂಡ ಮಾಡ್ತಾಯಿದ್ದೇವೆ. ಮಕ್ಕಳಲ್ಲಿ, ಎಳೆ ಮಕ್ಕಳಲ್ಲಿ ಇವಾಗ ಸ್ವರ್ಣಪ್ರಾಶನ ಅಂತ ಕೊಡ್ತೇವೆ. ಅದು ಹುಟ್ಟಿದಾರದಿಂದ 15-16 ವರ್ಷದವರೆಗೂ ಕೊಡ್ಬೋದು ಸ್ವರ್ಣಪ್ರಾಶನ. ಮಾಡಿದರೆ ಅದು ಏನಾಗುತ್ತೆ ಅಂತ ಹೇಳಿದ್ರೆ, ಯಾವುದೇ ಔಷಧಿಗಳು ಏನೇ ಕೊಟ್ಟರು ಕೂಡ ಬ್ಲಡ್ ಬ್ರೈನ್ ಬ್ಯಾರಿಯರ್ ಅಂತ ಇರುತ್ತೆ, ಅದು ಬ್ರೈನ್ ಒಳಗಡೆ ಹೋಗೋದಕ್ಕೆ ಮೆದುಳಿಗೆ ಬಿಡೋದಿಲ್ಲ. ಆದರೂ ಈ ಔಷಧಿಯನ್ನು ಅದರಲ್ಲಿ ಸುವರ್ಣ ಭಸ್ಮ ಹಾಕಿರ್ತಾರೆ, ಅದು ಟ್ರೇಸಸ್ ಇರುತ್ತೆ, ಅದು ಕೂಡ ಹೋಗಿ ಬ್ರೈನನ್ನು ಕೂಡ ಡೆವಲಪ್ ಮಾಡುತ್ತೆ. ಎಲ್ಲ ಸಪ್ತ ವಿಧವಾದಂಥ ಧಾತುಗಳನ್ನೆಲ್ಲವನ್ನು ಮಾಡುತ್ತೆ, ಇಮ್ಯುನಿಟಿ ಹೆಚ್ಚಾಗುತ್ತೆ. ಆದ್ದರಿಂದ ಈ ಸ್ವರ್ಣಪ್ರಾಶನ ಅಂತಕ್ಕಂಥ ಒಂದು ರಸಾಯನ ಏನಿದೆ, ಎಳೆ ಮಕ್ಕಳಿಂದನೂ ಇಂಥ ಒಂದು ರಸಾಯನ ಈಗಲೂ ಅವೈಲಬಿಲಿಟಿ ಸಿಗ್ತಾ ಇದೆ. ಅದು ಅದೇ ರೀತಿ ಎಲ್ಲರಿಗೂ ಕೂಡ ಎಲ್ಲ ವಯಸ್ಸಿನಲ್ಲೂ ರಸಾಯನಗಳಿದ್ದಾವೆ. ಆದರೆ ಆ ರಸಾಯನವನ್ನು ಡೈರೆಕ್ಟಾಗಿ ಹೋಗ್ದ ಹಾಗೆ ತೊಗೊಳಕ್ಕಾಗಲ್ಲ. ಶರೀರವನ್ನು ಶುದ್ಧಿ ಮಾಡಿ, ಪಂಚಕರ್ಮ ಅಂತ ಏನಿದೆ ಅಂಥದ್ದೆಲ್ಲ ಮಾಡಿ ಡಿಟಾಕ್ಸ್ ಮಾಡಿಕೊಂಡು ಆನಂತರ ತೊಗೊಂಡಿದ್ದೆ ಆದರೆ ಅದು ಖಂಡಿತ ಹೆಲ್ಪ್ ಆಗುತ್ತೆ. ಅದು ಸೊ ಶರೀರದ ಎಲ್ಲ ಧಾತುಗಳ ಬಲವರ್ಧನೆಗೆ ಸೇವಿಸುವ ಔಷಧಕ್ಕೆ ರಸಾಯನ ಅಂತ ಹೇಳೋದು. ಈ ಬೆಟ್ಟದ ನೆಲ್ಲಿಕಾಯಿ, ಅದರಲ್ಲಿ ಚ್ಯವನಪ್ರಾಶದಲ್ಲಿ ನೆಲ್ಲಿಕಾಯೇ ಜಾಸ್ತಿ ಇರುತ್ತದು. ವಿಟಮಿನ್ ಸಿ ತುಂಬ ಇರುತ್ತೆ ಅದರಲ್ಲಿ. ಅದು ಶರೀರ ಮತ್ತು ದೀರ್ಘಾಯುವಿಗೆ ಕಾರಣ ಅಂಥೇಳಿ ರಿಸರ್ಚ್ ಎಲ್ಲ ಆಗಿದೆ. ಅದೇ ರೀತಿ ಹಳದೆಕಾಯಿ ಇದು ಪ್ರತಿನಿತ್ಯ ಉಪಯೋಗಿಸ್ಬೋದು ಅಂತ ಹೇಳ್ತಾರೆ. ತ್ರಿಫಲಾಚೂರ್ಣ ಅಂತ ತಾವು ಕೇಳಿರ್ತೀರಿ, ಅದರಲ್ಲಿ ಹಳದೆಕಾಯಿ ಕೂಡ ಇದೆ ಅದರಲ್ಲಿ. ಸೊ ನಿತ್ಯ ರಸಾಯನ, ಕೆಲವು ನಾವು ತೆಗೆದುತಕ್ಕಂಥ ಆಹಾರದಲ್ಲೇ ನಿತ್ಯ ರಸಾಯನ ಯಾವುದು ಅಂತ ಹೇಳಿದರೆ ಹಾಲು, ತುಪ್ಪ ಇಂಥದ್ದು ಎಲ್ಲನೂ ಇದ್ದೇ ಇರುತ್ತೆ ಅದರಲ್ಲಿ. ನರ ಸಂಬಂಧಿತ ರೋಗಗಳಲ್ಲಿ, ಆಮೇಲೆ ಮರೆಗುಳಿತನ, ಇವಾಗ ಎಲ್ಲನೂ ಮರವು ಜಾಸ್ತಿ ಆಗ್ತಾಯಿದೆ, ಅಂಥದ್ರಲ್ಲಿ ಕೂಡ ಇಂಥದ್ದು ತಗೊಳ್ತಾ ಬಂದರೆ ಟಾನಿಕ್ ಅದು ಚೆನ್ನಾಗಿ ಮರವುದೆಲ್ಲನೂ ಕಡಿಮೆ ಆಗಿ ಇದಿರುತ್ತೆ. ಇಂದ್ರಿಯಗಳ ದೌರ್ಬಲ್ಯ, ಜ್ಞಾನೇಂದ್ರಿಯ ಕರ್ಮೇಂದ್ರಿಯ ಎರಗಳ ದೌರ್ಬಲ್ಯವನ್ನು ಕಡಿಮೆ ಮಾಡುತ್ತೆ. ಮುಂತಾದವುಗಳನ್ನು ಕೂಡ ತಡೀಬೋದು. ಹಾಲಿನ ಬಗ್ಗೆ ಹೇಳೋದಕ್ಕೊಂದು ಇಷ್ಟಪಡ್ತೇನೆ, ಹೇಳ್ಬೋದು ಸ್ವಾಮಿ. ಈಗೊಂದು 3-4 ವರ್ಷದಲ್ಲಿ ಟೆಲಿವಿಷನ್ನಲ್ಲಿ ಕೂಡ ಕರೆದಿದ್ರು ನನ್ನನ್ನು ಕೂಡ ಒಂದು ಚರ್ಚೆ ಮಾಡಬೇಕು ಅಂಥೇಳಿ. ಏನು ಅಂದರೆ, ಮಿಲ್ಕ್ ಈಸ್ ಅ ವೈಟ್ ಪಾಯ್ಸನ್ ಅಂತ ಒಂದು ಬುಕ್ಕು ಪಬ್ಲಿಷ್ ಆಗಿತ್ತು ಅಮೇರಿಕಾದಲ್ಲಿ. ಮಿಲ್ಕ್ ಈಸ್ ಅ ವೈಟ್ ಪಾಯ್ಸನ್, ಯಾರೂ ತೊಗೋಬೇಡಿ ಹಾಲು ಅಂಥೇಳಿ ಒಂದೆಲ್ಲ ಮಾಡಿದರು. ಸೊ ಅದಕ್ಕೆ ನನ್ನನ್ನು ಆ ಚರ್ಚೆಯಲ್ಲಿ ಕರೆದಿದ್ದರು. ಒಬ್ಬರು ಗೈನಕಾಲಜಿಸ್ಟ್ ಕೂಡ ಬಂದಿದ್ದರು, ಡಯಟಿಷಿಯನ್ ಬಂದಿದ್ದರು, ವೆಟರ್ನರಿ ಡಾಕ್ಟ್ರು, ಇವರು ಎಲ್ಲನೂ. ಸೊ ಅವ್ರ ಬಗ್ಗೆ ಎಲ್ಲ ಮಾತಾಡಿ ಈ ಥರ ಎಲ್ಲ ಚರ್ಚೆ ಮಾಡುವಾಗ ನನ್ನ ಇದು ಬಂದಾಗ, ನೀವೇನು ಹೇಳ್ತೀರಿ ಹಾಲಿನ ಬಗ್ಗೆ?
ವೈಟ್ ಪಾಯ್ಸನ್ ಅಂತ ಅಮೇರಿಕಾದಲ್ಲೇ ಈಗ ಆಗಿಬಿಟ್ಟಿದೆ ಅದು ರಿಸರ್ಚಲ್ಲಿ. ಸೊ ಇನ್ನು ನಾವು ಅದನ್ನು ವೈಟ್ ಪಾಯ್ಸನ್ ಉಪಯೋಗಿಸಬಾರ್ದು ಹಾಗೆ ಅಂಥೇಳಿ ಅವರು ಹೇಳ್ತಾರೆ ಎಲ್ಲನೂ. ಅದಕ್ಕೆ ಅವರು ಎಲ್ಲ ಹೇಳಿದಾದ್ಮೇಲೆ ನಾನು ಹೇಳಿದೆ, ನೋಡಿ ಆಯುರ್ವೇದದಲ್ಲಿ ಮತ್ತು ಇಲ್ಲಿ ಭಾರತದ ವೇದಗಳಲ್ಲಿದೆ ಪಂಚಾಮೃತ ಅಂತ ಹೇಳ್ತೇವೆ, ಅದರಲ್ಲಿ ಹಾಲು ಕೂಡ ಒಂದು ಸೇರಿದೆ, ಅಮೃತ ಅದು. ಇಟ್ ಇಸ್ ಅ ನೆಕ್ಟರ್, ಇಟ್ ಈಸ್ ನಾಟ್ ಪಾಯ್ಸನ್. ಆದರೆ ಒಂದು ನಾನು ಒಪ್ಕೋತೀನಿ, ಏನು ಅಂತ ಕೇಳಿದರು. ಅಮೇರಿಕಾದಲ್ಲಿ ಇವತ್ತೇನಿದು ಪಬ್ಲಿಷ್ ಆಗಿದೆ ಅದು ಸತ್ಯ ಅಂತ ಹೇಳಿದೆ. ಅವ್ರು ಹೇಳಿದರು, ಡಾಕ್ಟ್ರೇ ನೀವು ಅಮೃತ ಅಂತೀರಿ, ಅದನ್ನು ಮತ್ತು ನೀವು ಸತ್ಯ ಒಪ್ಕೊಳ್ಳಲ್ಲ, ಅದನ್ನು ಒಪ್ಕೋತೀನಿ ಅಂತಿದ್ದೀರಲ್ಲ ಅಂತ ನಾನು ಹೇಳಿದೆ. ಅಮೇರಿಕಾದು ಆ ಬುಕ್ಕು ಅವರ ಬರೆದಿರ್ತಕ್ಕಂಥ ಆಥರ್ನ ನಾಲೆಡ್ಜ್ ಯಾತಕ್ಕೆ ನಾನು ಒಪ್ಕೋತೀನಿ ಅಂತ ಹೇಳಿದ್ರೆ, ನಾನು ಅದಕ್ಕೆ ಮುಂಚೆ ಏನು ಮಾಡಿದ್ದೆ, ಅಮೇರಿಕಾದಲ್ಲಿ ಅವರು ಎಷ್ಟು ಹಾರ್ಮೋನ್ಸ್ ಉಪಯೋಗಿಸ್ತಾರೆ ಹಸುಗಳಿಗೆ ಮತ್ತು ದನಗಳಿಗೆಲ್ಲ ಕೊಟ್ಟು ಅಂಥೇಳಿ ಅದನ್ನು ನೋಡಿದೆ. ಇಟ್ ವಾಸ್ ಆಲ್ ಇನ್ ಟನ್ಗಟ್ಟಲೆ ಉಪಯೋಗಿಸ್ತಾರೆ ಅದನ್ನು. ಹಸುಗೆಲ್ಲ ಇಂಜೆಕ್ಷನ್ ಕೊಡೋದು ಅದೆಲ್ಲನೂ. ಅದೇ ಅವರು 5 ಲೀಟ್ರ್ ಕೊಡ್ತಕ್ಕಂಥ ಹಸು 25 ಲೀಟ್ರ್ ಕೊಡುತ್ತದು. ಅದಕ್ಕೆ ಅವರೆಲ್ಲಿ ಅಮೇರಿಕಾ ಆ ಕಡೆ ಎಲ್ಲ ಹಾಲು ಕರಿಬೇಕಾದ್ರೆ ಕೈನಲ್ಲಿ ಯಾರೂ ಕರೆಯೋದಿಲ್ಲ, ನಮ್ಮ ರೀತಿಯಲ್ಲಿ ಎಲ್ಲದಕ್ಕೂ ಮೆಷಿನ್ ಹಾಕ್ತಾರೆ, ಮೆಷಿನ್ ಹಾಕಿ ಕರೆಯೋದು. ಸೊ ಈ ಥರ ಮಾಡಿದಿಂದ ಇಷ್ಟು ಹಾರ್ಮೋನ್ ಈಗ ಇಂಡಿಯಾದಲ್ಲೂ ಕೂಡ ಉಪಯೋಗಿಸ್ತಾ ಇದ್ದಾರೆ, ಇಲ್ಲ ಅಂತಿಲ್ಲ. ಆದಾಗ್ಯೂ ಅದು ವೈದ್ಯರು ಹೇಳಿ ಎಷ್ಟು ಬೇಕು ಏನು ಹಾಗೆ ಅಂತೇಳಿ ಅಷ್ಟು ಲಿಮಿಟಾಗಿ ಮಾಡ್ತಾಯಿದ್ದಾರೆ. ಬಟ್ ಅಮೇರಿಕಾದಲ್ಲಿ ಮಾಡ್ತಾ ಇರ್ತಕ್ಕಂಥ ಇಷ್ಟು ಟನ್ನು ಅಂಥೇಳಿ ನಾನು ಸ್ಟ್ಯಾಟಿಸ್ಟಿಕ್ಸ್ ಕೂಡ ಕೊಟ್ಟೆ ಅವರಿಗೆ. ಆದ್ದರಿಂದ ಅದನ್ನು ನಾನು ಒಪ್ತೇನೆ. ಅದು ಅಮೇರಿಕಾದಲ್ಲಿ ಹೋದರೆ ಹಾಲು ಕುಡಿಬೇಡಿ, ನಾವು ಭಾರತೀಯರು ಎಲ್ಲರಿಗೂ ಹೇಳ್ತೇವೆ ಅಮೇರಿಕಾ ಹಾಲು ಕುಡಿಯಬೇಡಿ ದಯವಿಟ್ಟು, ಅದು ಇದು ಅಂಥೇಳಿ ಈ ಥರ ಎಲ್ಲ ಹೇಳಿದಾದ್ಮೇಲೆ ಅವರೆಲ್ಲ ಒಪ್ಕೊಂಡ್ರು ಅದನ್ನು. ಅದಕ್ಕೆ ನನ್ನ ಹತ್ರ ಡಾಕ್ಯುಮೆಂಟು ಇತ್ತು, ಎಷ್ಟು ಅವರು ಸೆಲೆಕ್ಟ್ ಮಾಡಿ ಇದು ಉಪಯೋಗಿಸ್ತಾರೆ ಅನ್ನತಕ್ಕಂಥದ್ದು ಹಾರ್ಮೋನ್ಸು ಅದೆಲ್ಲನೂ. ಸೊ ಆ ರೀತಿ ಆದಂಥ ಅದರ್ವೈಸ್ ಹಾಲು ಮತ್ತು ತುಪ್ಪ ಅದೆಲ್ಲನೂ ಖಂಡಿತವಾಗಲೂ ಕೂಡ ಒಳ್ಳೆಯದೇ. ಅದಕ್ಕೋಸ್ಕರಲೇ ಈಗ ನಮ್ಮಲ್ಲಿ ತುಪ್ಪ ಇಲ್ಲದೆ ಊಟನೇ ಶುರುವಾಗೋದಿಲ್ವಲ್ಲ, ಅದು ಒಂದು ಟಾನಿಕ್, ಅದು ರಸಾಯನವೇ ಅದು. ಅದಕ್ಕೆ ಅದನ್ನೇ ಹೇಳ್ತಾರೆ, ಅಡುಗೆ ಮನೆಯಲ್ಲಿ ನಮ್ಮ ಮೊದಲ ಔಷಧಾಲಯ. ಯಾವ ರೀತಿ ನಾವು ಅಡುಗೆ ಮಾಡ್ಕೋತೀವಿ ಅಂತೂ, ಲೆಟ್ ಫುಡ್ ಬಿ ಯುವರ್ ಫಸ್ಟ್ ಮೆಡಿಸಿನ್ ಆ್ಯಂಡ್ ಕಿಚನ್ ಬಿ ಯುವರ್ ಫಸ್ಟ್ ಫಾರ್ಮಸಿ ಅಂತ ಸಾಮಾನ್ಯವಾಗಿ ಹೇಳುವಂಥದ್ದು ಒಂದು ಅಭ್ಯಾಸ ಆಗಿಬಿಟ್ಟಿದೆ. ಈಗ ಅಮೃತ ಬಳ್ಳಿ ತಾವು ಎಲ್ಲ ಕಡೆ ಕೇಳಿರ್ತೇವೆ, ಎಲ್ಲ ಕಡೆ ಬೆಳೀತಾ ಇರುತ್ತೆ. ಅಮೃತ ಬಳ್ಳಿ ಅದು ಹೆಸರೇ ಇದ್ದ ಹಾಗೆ ಅದು ಅಮೃತವೇ ಅದು. ಅದರಲ್ಲಿ ಅನೇಕರಿಗೆ ಅನೇಕ ವಿಧವಾದಂಥ ಕಾಣು. ಮೊನ್ನೆ ನಮ್ಮ ಕರೋನಾ ಇಫೆಕ್ಟ್ ಎಲ್ಲ ಬಂದಾಗ ಅಮೃತ ಬಳ್ಳಿಯ ಸತ್ವವನ್ನು ಅಮೃತ ಸತ್ವ ಅಂತ ಕರಿತೇವೆ. ಸೊ ಅದನ್ನು ಕೂಡ ಎಲ್ಲ ಹಾಕಿದಂಥ ಔಷಧಿಗಳನ್ನು ಕೊಟ್ಟರು, ಅದು ಬಾಡಿ ಇಮ್ಯುನಿಟಿ ಅದೆಲ್ಲ ಚೆನ್ನಾಗಿ ಡೆವಲಪ್ ಆಯಿತು. ಅದನ್ನು ತಗೊಂಡಂಥವರಿಗೆ ಯಾರಿಗೂ ಅದು ಕಾಯಿಲೆಯ ಸುಳಿವು ಕೂಡ ಬರಲಿಲ್ಲ ಅದರಲ್ಲಿ. ಅದೇ ರೀತಿ ತುಳಸಿ, ಎಲ್ಲರಿಗೂ ಗೊತ್ತಾಗಿದೆ ತುಳಸಿ, ಎಲ್ಲದನ್ನು ದಿನ ಉಪಯೋಗಿಸ್ತೇವೆ. ಹರಿದ್ರ, ಅರಿಶಿನ ಅದೇ ರೀತಿ ಕೂಡ ಇಂಥದ್ದನ್ನೆಲ್ಲ ಉಪಯೋಗಿಸ್ತಾ ಇದೆ. ಅದೆಲ್ಲರಿಗೂ ಈಗ ಆಲ್ರೆಡಿ ಅಭ್ಯಾಸ ಆಗೋಗಿದೆ. ಹಾಗೆ ಮನೆಯಲ್ಲಿ ಶುಂಠಿ, ಹಿಪ್ಪಲಿ, ಅತಿ ಮಧುರ ಅಥವಾ ಜ್ಯೇಷ್ಠ ಮಧು ಅಂತ ಸಂಸ್ಕೃತದಲ್ಲಿ ಹೇಳ್ತಾರೆ. ಇದೆಲ್ಲವನ್ನು ಇಮ್ಯುನಿಟಿಯನ್ನು ಹೆಚ್ಚು ಮಾಡ್ತಕ್ಕಂಥದ್ದು ಮತ್ತು ಡೈಜೆಷನ್ ಚೆನ್ನಾಗಿ ಹಸಿವು ಬರ್ತಕ್ಕಂಥದ್ದು, ಮೆಮೊರಿ ಬೂಸ್ಟರ್ ಕೂಡ. ಇದನ್ನು ಹಿಪ್ಪಲಿಯನ್ನು ಹೇಳ್ತಾರೆ. 21 ದಿವಸ ಹಿಪ್ಪಲಿಯನ್ನು ಉಪಯೋಗಿಸಿದ್ದಾರೆ. 1-2 ಪ್ರತಿ ದಿವಸ ಒಂದೊಂದು ಜಾಸ್ತಿ, 21 ದಿವಸ. 21ನೇ ದಿವಸದಿಂದ ಒಂದೊಂದು ಕಡಿಮೆ ಮಾಡ್ಕೊಂಡು ಬರೋದು. ಎಲ್ಲ ಬಾಡಿ ಇಮ್ಯುನಿಟಿಯನ್ನು ಹೆಚ್ಚು ಮಾಡುತ್ತದೆ, ಶರೀರದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡುತ್ತದೆ ಆ ಹಿಪ್ಪಲಿ ಅಂತಕ್ಕಂಥದ್ದು. ಅದೇ ರೀತಿ ಜೀರಿಗೆ, ಎಲ್ಲರಿಗೂ ಗೊತ್ತಿದೆ ಅಜೀರ್ಣಗಳಲ್ಲಿ ಇದು ಎಲ್ಲ ಮಾಡುವಂಥದ್ದು ಏನಾಗಿದೆ, ಅಥವಾ ಗ್ಯಾಸ್ ಬಂತು ಅದರದ್ದು ಕಷಾಯ ಇಂಥದ್ದೆಲ್ಲ ಮಾಡಿ ತಗೊಳ್ಳುವಂಥದ್ದು. ಮತ್ತು ಇನ್ನು ಅರಿಶಿನ, ಕೆಮ್ಮು, ನೆಗಡಿ, ಆಸ್ಮಾ, ಚರ್ಮದ ಕಾಯಿಲೆ ಇಂಥದ್ದೆಲ್ಲ ಇದೆ ಕೂಡ. ಮಧುಮೇಹದಲ್ಲಿ ಕೂಡ ಅನೇಕ ರಿಸರ್ಚ್ ಎಲ್ಲ ನಡೆದಿದೆ. ಗಾಯ, ಊತ, ಕಣ್ಣಿನ ತೊಂದರೆಗಳಲ್ಲಿ ಅಂತಂದರೆ ಡೈರೆಕ್ಟಾಗಿ ಹಾಕ್ಕೊಳ್ಳೋದು ಅಂತಲ್ಲ, ಅದರದ್ದು ನೀರನ್ನು ಮಾಡಿ ಅದನ್ನು ಹಾಕೋಬೇಕು ಹಾಗೆ ಅಂಥೇಳಿ. ಮತ್ತು ಕಾಳುಮೆಣಸು ಕೂಡ, ಬ್ಲ್ಯಾಕ್ ಪೆಪ್ಪರ್ ಅಂತ ಏನದು, ಕೆಮ್ಮು, ನೆಗಡಿ, ಆಸ್ಮಾ, ತಲೆನೋವು ಇದ್ದರೆ, ಅಜೀರ್ಣ, ಹೊಟ್ಟೆ ನೋವು, ಜ್ವರ, ಜಂತು, ಸ್ಥೂಲದ ಕಾಯದಲ್ಲೂ ಕೂಡ ಅದನ್ನು ಉಪಯೋಗಿಸ್ಬೋದು ಅಂತ ಬೇಕಾದಷ್ಟು ರಿಸರ್ಚ್ ಕೂಡ ಆಗಿದೆ ಅದಕ್ಕೆ. ಕೊತ್ತಂಬರಿ ಸೊಪ್ಪು ಎಲ್ಲರಿಗೂ ಗೊತ್ತಿದೆ, ಅದರದ್ದು ಧನಿಯಾ ಬೀಜ ಮತ್ತು ಇದು ಜೀರ್ಣಕ್ರಿಯೆಗೆ ಸಹಾಯಕ, ರಕ್ತದೊತ್ತಡ ನಿಯಂತ್ರಣ ಆಗುತ್ತೆ, ರೋಗ ಪ್ರತಿರೋಧ ವ್ಯವಸ್ಥೆಯನ್ನು ಬಲಪಡಿಸುತ್ತೆ. ಕೊತ್ತಂಬರಿ ಬೀಜದ ನೀರು ಕಣ್ಣಿನ ಮತ್ತು ದೇಹದ ಉರಿಯೂತವನ್ನು ಕೂಡ ಕಡಿಮೆ ಮಾಡುತ್ತದು. ಸಾಸಿವೆ ಎಣ್ಣೆ, ಉತ್ತರ ಭಾರತದಲ್ಲಿ ಅನೇಕರು ಬರೀ ಸಾಸಿವೆ ಎಣ್ಣೆಯನ್ನೇ ಉಪಯೋಗಿಸ್ಕೊತಾರೆ. ಅವರ ಆರೋಗ್ಯ ಎಲ್ಲ ಚೆನ್ನಾಗಿದೆ, ಅಂದರೆ ಸಾತ್ಮ್ಯ ಆಗಿರುತ್ತೆ ಅವರಿಗೆ ಅದು ಇಮ್ಯುನಿಟಿ ಡೆವಲಪ್ ಆಗಿರುತ್ತೆ. ಸೊ ಅದು ಏನೇನಕ್ಕೆ ಸಹಾಯ ಆಗುತ್ತೆ ಅಂದರೆ ಶರೀರ ಶುದ್ಧೀಕರಣ ಆಗುತ್ತೆ, ಸ್ನಾಯು ನೋವನ್ನು, ಮಸ್ಕ್ಯುಲರ್ ಪೇಯ್ನ್ ಕಡಿಮೆ ಆಗುತ್ತೆ, ಜೀರ್ಣಕ್ರಿಯೆ
ಉತ್ಕರ್ಷಿಸುವುದು, ತಂಪು ಮತ್ತು ಶೀತ ನಿವಾರಣೆಗೆ ಕೂಡ ಒಳ್ಳೆಯ ಪರಿಣಾಮಕಾರಿಯಾದಂಥ ಪರಿಹಾರವನ್ನು ದೊರಕುತ್ತೆ. ಹಿಂಗು ಎಲ್ಲರಿಗೂ ಅದನ್ನು ಪ್ರತಿ ದಿವಸ ಅಡುಗೆಯಲ್ಲಿ ಅದೆಲ್ಲ ಉಪಯೋಗಿಸ್ತಾರೆ. ಜೀರ್ಣಶಕ್ತಿ ಕ್ರಿಯೆಯನ್ನು ಸುಧಾರಿಸುತ್ತೆ, ಹೊಟ್ಟೆ ಉಬ್ಬರ ಕಡಿಮೆ ಮಾಡುತ್ತೆ, ಮಾಸಿಕ ಚಕ್ರದ ನೋವನ್ನು ಕಡಿಮೆ ಮಾಡುತ್ತೆ ಮತ್ತು ಅದೆಲ್ಲವನ್ನು ಶುದ್ಧೀಕರಿಸ್ತಕ್ಕಂಥ ಗುಣ ಇದೆ. ಅದೇ ರೀತಿ ಜಾಯಿಕಾಯಿ ಅಂತ ಹೇಳ್ತೀವಲ್ಲ, ಅದನ್ನು ಅಜೀರ್ಣತೆ, ಹೊಟ್ಟೆ ಉಬ್ಬರ ನಿವಾರಿಸೋದು, ನಿದ್ರೆ ಗುಣಮಟ್ಟವನ್ನು ಸುಧಾರಿಸ್ತಕ್ಕಂಥದ್ದು, ಮೆದುಳಿನ ಕಾರ್ಯಕ್ಷಮತೆ ಹೆಚ್ಚುವುದು, ಹಲ್ಲಿನ ರೋಗಕ್ಕೆ ಕೂಡ ಅದು ಬೆಂಬಲವಾಗಿ ಇರುತ್ತೆ. ಅದು ಅದೇ ರೀತಿ ಕೊತ್ತಂಬರಿ ಬೀಜದ ನೀರು ಗೃಹೋಪಚಾರ ಮಾಡೋದ್ರಲ್ಲಿ ಎಲ್ಲರಿಗೂ ಬೇಕಾದಷ್ಟು ಅನುಭವ ಆಗಿರುತ್ತೆ. ಅವರೇ ಬಂದು ಹೇಳ್ತಾರೆ, ಡಾಕ್ಟ್ರೆ ಇದು ನಾನು ಬರೀ ಕೊತ್ತಂಬರಿ ಕಾಯಿಸ್ಬಿಟ್ಟು ಡಿಕಾಕ್ಷನ್ ತೊಗೊಂಡೆ, ಆರೋಗ್ಯ ಚೆನ್ನಾಗಿದೆ, ಈಗ ಇನ್ನು ಈ ಪ್ರಾಬ್ಲಮ್ ಇದೆ, ನೀವೇನು ಔಷಧಿ ಕೊಡ್ತೀರಿ ಅಂತ ಕೇಳ್ತಾರೆ. ಅದನ್ನೆಲ್ಲ ಅದೇ ರೀತಿ ಕಷಾಯ, ಜೀರಿಗೆ, ಮೆಣಸು, ಕೊತ್ತಂಬರಿ, ಶುಂಠಿ ಮತ್ತು ಅರಿಶಿಣದ ಪುಡಿ ಶೀತ ಮತ್ತು ಜ್ವರದಿಂದ ಪರಿಹಾರ ಆಗುತ್ತೆ. ಇದರದ ಕಷಾಯ ಮಾಡಿ ಕುಡಿಯೋದು ರೋಗ ಪ್ರತಿರೋಧ ವ್ಯವಸ್ಥೆಯನ್ನು ಕೂಡ ಬಲಪಡಿಸುತ್ತೆ. ಮಜ್ಜಿಗೆ ಮತ್ತು ಹಿಂಗು, ಮಜ್ಜಿಗೆ ನಾನು ಆಗಲೇ ಹೇಳಿದಾಗೆ ತಕ್ರಮ ಸ್ವರ್ಗಾದಪಿಗಿರಿ ಅಂತ ಮಜ್ಜಿಗೆಗೆ ಅಂಥ ಒಂದು ಶಕ್ತಿ ಮತ್ತು ಗುಣಗಳಿದೆ ಅದರಲ್ಲಿ. ಮಜ್ಜಿಗೆ ಮತ್ತು ಹಿಂಗು, ಮಜ್ಜಿಗೆ, ಚಿಟಿಕೆ ಹಿಂಗು ಮತ್ತು ಉಪ್ಪು ಸೇರಿಸಿ ತಗೊಂಡ್ರೆ ಅಜೀರ್ಣತೆ ಹೋಗುತ್ತೆ, ಹೊಟ್ಟೆ ಉಬ್ಬರ ಕಡಿಮೆ ಮಾಡುತ್ತೆ, ಹೊಟ್ಟೆ ನೋವನ್ನು ಕೂಡ ತಗ್ಗಿಸುತ್ತೆ ಅದು. ಅದೇ ರೀತಿ ಜ್ಯೇಷ್ಠ ಮಧು ಅಂಥೇಳಿ ಎಷ್ಟಿ ಮಧು ಅಂತ ಹೇಳ್ತೀವಿ, ಚರ್ಮದ ಕಾಂತಿವರ್ಧನೆಗೆ, ಗಂಟ್ಲಲ್ಲಿ ಏನಾದ್ರು ತೊಂದಿದ್ದವರು ಸ್ವಲ್ಪ ಜ್ಯೇಷ್ಠ ಮಧು ಚೂರ್ಣ ಸುಮ್ಮನೆ ಬಾಯಿನಲ್ಲಿ ಹಾಕ್ಕೊಂಡ್ರೆ ಸಾಕು, ಚಪರಿಸ್ತಾ ಇದ್ದರೆ ಅದೇ ಕ್ಲಿಯರ್ ಆಗಿಬಿಡುತ್ತೆ. ಸ್ವರವರ್ಧನೆಗೆ, ಕೆಮ್ಮು, ದಮ್ಮು, ಮುಖ್ಯವಾಗಿ ವೈರಾಣುವಿನಿಂದ ಹರಡುವಂಥ ಜ್ವರ, ಸಂಧಿ ನೋವುಗಳಲ್ಲಿ ಕೂಡ ಅದನ್ನೆಲ್ಲನೂ ಉಪಯೋಗಿಸ್ತಾರೆ. ಅದನ್ನು ತುಳಸಿ ಬಗ್ಗೆ ಹೆಚ್ಚು ಹೇಳೋ ಅವಶ್ಯಕತೆ ಇಲ್ಲ, ಎಲ್ಲರಿಗೂ ಅದರ ಅನುಭವ ಇರುತ್ತೆ. ಮಕ್ಕಳಲ್ಲಿ ಕೆಲವು ಸತಿ ತುಳಸಿ ಬಂದಾಗ, ಕೆಮ್ಮು ಇದೆಲ್ಲ ಬಂದಾಗ ತುಳಸಿ ಮತ್ತು ವೀಳ್ಯದೆಲೆ ರಸ, ಸ್ವಲ್ಪ ಜೇನುತುಪ್ಪ ಇಷ್ಟು ಸೇರಿಸಿ ಕೊಟ್ಟರೆ ಸಾಕು, ಕೆಮ್ಮು, ನೆಗಡಿ ಎಲ್ಲವೂ ಕೂಡ ದೂರ ಆಗಿಬಿಡುತ್ತೆ ಅದರಲ್ಲಿ. ಇದರು ಎಲ್ಲರಿಗೂ ಗೊತ್ತಿರೋ ಒಂದು ಸೆಂಟ್ರಲ್ ಏಷ್ಯಾಟಿಕ್ ಅಂತಾರೆ, ಅಥವಾ ಮಂಡೂಕಪರ್ಣಿ, ಒಂದೆಲಗ ಬ್ರಾಹ್ಮಿ ಅಂತ ಹೇಳೋದು ಸಂಸ್ಕೃತದಲ್ಲಿ. ಇದನ್ನು ಬುದ್ಧಿಶಕ್ತಿ, ನೆನಪಿನ ಶಕ್ತಿ, ಸಂಬಂಧಿ ತೊಂದರೆಗಳಲ್ಲಿ ಜ್ವರ, ಮಧುಮೇಹ, ಕಡಿಮೆ ರೋಗ ನಿರೋಧಕ ಶಕ್ತಿ ಇದೆಲ್ಲವನ್ನು ಇರ್ತಕ್ಕಂಥದ್ದು ಅದು ಒಂದೆಲಗದಲ್ಲಿ ಬ್ರಾಹ್ಮಿ. ಅದನ್ನು ಮನೆಯಲ್ಲಿಟ್ಕೊಂಡು ಚಟ್ನಿ ಬೇಕಾದ್ರೆ ಮಾಡ್ಬೋದು, ಯಾವುದೇ ರೀತಿ ಬೇಕಾದ್ರೂ ಅದನ್ನೆಲ್ಲ ಉಪಯೋಗಿಸಬಹುದು, ಬಹಳ ತುಂಬ ಒಳ್ಳೆಯದು. ಈಗಲ್ ಮಾರ್ಮಲೋಸ್ ಅಂತಾರೆ, ಬೇಲದ ಮರ, ಇದು ಅತಿಸಾರ, ಆಮಶಂಕೆ, ಬೇದಿ ಇಂಥದ್ದೆಲ್ಲ ಇದ್ದರೆ ಅದನ್ನು ಕೂಡ ಉಪಯೋಗಿಸ್ಬೋದು. ಆಡ್ಸೋಗೆ ಅಂತ ಹೇಳ್ತೇವೆ ಇದನ್ನು, ಅಂದರೆ ಕೆಮ್ಮು, ನೆಗಡಿ ಇದರದ್ದು ಲಂಗ್ಸಲ್ಲಿ ಏನಾದರೂ ಶ್ವಾಸಕೋಶದ ತೊಂದರೆಗಳಿದ್ದರೆ ಅದರ ಕಷಾಯ ಇದೆಲ್ಲ ಉಪಯೋಗಿಸ್ಬೋದು. ಹೀಗೆ ಆಮೇಲೆ ರೋಗ ನಿರೋಧಕ ಕಷಾಯ ಒಂದು ಮನೇಲಿ ಮಾಡ್ಕೋಬೇಕು ಅಂತ ಹೇಳಿದ್ರೆ ಒಂದು 5 ವೀಳ್ಯದೆಲೆ, ಕಪ್ಪು ಇರತಕ್ಕಂಥ ಒಂದು 5 ವೀಳ್ಯದೆಲೆ, ತುಳಸಿ ಎಲೆ ಒಂದು ಕೈ ಹಿಡಿಯಷ್ಟು, ಹಸಿ ಶುಂಠಿ ಒಂದು ಹೆಬ್ಬೆಟ್ಟಿನ ಗಾತ್ರ, ಕರಿಮೆಣಸು ಒಂದು ಅರ್ಧ ಚಮಚ, ಜೀರಿಗೆ 1 ಚಮಚ, ಅರಿಶಿಣ ಇಷ್ಟನ್ನು ಕಾಯಿಸಿ ಡಿಕಾಕ್ಷನ್ ಕಷಾಯ ಮಾಡಿ ಅದನ್ನು ಪ್ರತಿ ದಿವಸ ತೊಗೋಬೋದು. ಕೆಮ್ಮು, ನೆಗಡಿ, ಆಸ್ತಮಾ ಇಂಥದ್ದೆಲ್ಲ ಇದರಿಂದ ದೂರ ಆಗುತ್ತೆ. ಅಜೀರ್ಣ, ಅಸಿಡಿಟಿ, ಹೊಟ್ಟೆ ನೋವು ಇದ್ದಾಗ 1 ಚಮಚ ಜೀರಿಗೆ, ಸ್ವಲ್ಪ ಸೈಂಧವ ಲವಣ ಮತ್ತು ಬೆಚ್ಚಗಿರೋ ನೀರಿನಲ್ಲಿ ತಗೊಳ್ಳೋದ್ರಿಂದ ಅದು ವಾಸಿಯಾಗುತ್ತೆ. ಜೀರಿಗೆ, ಓಮ, ಮೆಂತೆ ಇದೆಲ್ಲವನ್ನು ಗೊತ್ತಿರ್ತಕ್ಕಂಥದ್ದೇ. ಜೀರಿಗೆ ಪುಡಿಯನ್ನು ಮಜ್ಜಿಗೆಯೊಂದಿಗೆ ಸೇವಿಸಿದರೂ ಒಳ್ಳೆಯದು. ಬೂದುಗುಂಬಳ ರಸ ಕೂಡ ತುಂಬ ಒಳ್ಳೆಯದು. ಅಸಿಡಿಟಿ ಅಂತ ತುಂಬ ಹೇಳ್ತಾರೆ ಕೆಲವರು. ಹಸಿ ಬೂದುಗುಂಬಳದ ರಸ ಸುಮ್ಮನೆ ತುರಿದು ಸ್ವಲ್ಪ ಹಿಂಡ್ಕೊಂಡು ಅದನ್ನು ಪಂಪ್ಕಿನ್ ಅಂತೇವಲ್ಲ ಅದರದ್ದು ರಸ ಬೆಳಗ್ಗೆ ಹೊತ್ತು ಬರೀ ಹೊಟ್ಟೆಲಿ ಕೊಡೋದ್ರಿಂದ ಅಸಿಡಿಟಿ ಅದೆಲ್ಲ ದೂರ ಆಗುತ್ತೆ. ಅದರಲ್ಲಿ ಕೆಲವರಿಗೆ ಮಲಬಾಧೆ, ಮಲಬದ್ಧತೆ ತುಂಬ ಇದೆ. ಅಂಥವು ಇದ್ದವರು ಒಂದು 4-5 ದ್ರಾಕ್ಷಿಯನ್ನು ರಾತ್ರಿ ನೀರಿನಲ್ಲಿ ನೆನೆಸಿಟ್ಟು ಬೆಳಗ್ಗೆ ತೊಗೊಳ್ಳೋದು. 1 ಚಮಚ ತ್ರಿಫಲ ಚೂರ್ಣ ತೊಗೋಬೋದು ಬೆಚ್ಚಗಿರೋ ನೀರಿನಲ್ಲಿ. ತುಪ್ಪ ಮತ್ತು ಬೆಚ್ಚಗಿರ್ತಕ್ಕಂಥ ಹಾಲು ರಾತ್ರಿ ಮಲಗೋ ಮುನ್ನ ಪ್ರತಿ ದಿವಸ ತೊಗೋಬೇಕಂತಿಲ್ಲ, ಆಗಾಗ ಒಂದು ತತ್ತೆ ತೊಗೊಂಡ್ರೆ ಇದೆಲ್ಲವೂ ಕ್ಲಿಯರ್ ಆಗುತ್ತೆ. ಇದಕ್ಕೆ ಒಂದು ನಾಡಿ ಕೂಡ ಹೇಳ್ತಾರೆ, ಅದನ್ನು ಮಲಬದ್ಧ ರೋಗ ಸಿದ್ಧ ಅಂತ. ಅದಕ್ಕೆ ಮಲವನ್ನು ಪೂರ್ತಿ ಕ್ಲಿಯರ್ ಮಾಡ್ಕೋಬೇಕು, ಇಲ್ಲದೇ ಇದ್ದರೆ ಯಾವ ಪ್ರಾಬ್ಲಮ್ ಕೂಡ ಸಂಪೂರ್ಣ ಕ್ಲಿಯರ್ ಆಗೋದಿಲ್ಲ. ತಲೆನೋವು ಬಂದರೆ ಈ ಥರ ತೈಲ, ನಸ್ಯ ಅಂತ ಹೇಳ್ತೇವಲ್ಲ ಆಯುರ್ವೇದದಲ್ಲಿ, ಅದನ್ನು ಮಾಡ್ಕೋಬೋದು. ಚಂದನ, ಗುಲಾಬಿ, ಲವಂಗ ಚೂರ್ಣದ ಲೇಪ, ಲವಂಗ ಎಣ್ಣೆ ಲೇಪನ, ಇದರಿಂದ ಕೂದಲು ಉದುರುವಿಕೆ, ಸ್ಪೆಷಲಿ ತಲೆ ಹೊಟ್ಟು 2 ಮೀರು ಬಂದು ಅಣು ತೈಲ ನಸ್ಯವನ್ನು ಮಾಡ್ಕೋಬೋದು. ಭೃಂಗರಾಜ ತೈಲ ಅಂತ ಸಿಗುತ್ತೆ, ಅದರಿಂದ ಅಭ್ಯಂಗ ಮಾಡ್ಕೋಬೋದು. ಮೆಂತ್ಯ ಚೂರ್ಣವನ್ನು ಕೂಡ ಲೇಪ ಮಾಡಿ ಪೇಸ್ಟ್ ಥರ ಮಾಡಿ ತಲೆಗೆ ಹಚ್ಕೊಂಡು ಒಂದು ಸ್ವಲ್ಪ ಹೊತ್ತು ಬಿಟ್ಟು ಮೋಸ್ಟ್ ಇಫೆಕ್ಟಿವ್ ಅಂತ ಹೇಳಿದ್ರೆ ತೆಂಗಿನ ಹಾಲು ಮತ್ತು ಅರ್ಧ ಹೋಳು ನಿಂಬೆ ಹಣ್ಣಿನ ರಸ, ಒಂದು ಅರ್ಧ ತೆಂಗಿನಕಾಯಿ ಹೋಳನ್ನು ತುರಿದ್ಬಿಟ್ಟು ಮಿಕ್ಸಿಗೆ ಹಾಕಿ ಹಿಂಡ್ಕೊಳ್ಳೋದು. ಅದರಲ್ಲಿ ಬರ್ತಕ್ಕಂಥ ಹಾಲಿಗೆ ಒಂದು ಅರ್ಧ ನಿಂಬೆ ಹಣ್ಣಿನ ರಸ
ಎರಡನ್ನೂ ಹಾಕಿ ತಲೆಗೆಲ್ಲ ಹಚ್ಚಿ ಮತ್ತು ಕೂದಲು ಹಚ್ಚಿದ್ರೆ ಕೂದಲೆಲ್ಲ ರೇಷ್ಮೆ ಥರ ಆಗಿಬಿಡುತ್ತೆ. ಇದು ಆಲ್ಮೋಸ್ಟ್ ಒಂದು ಸ್ನಾನ ಮಾಡಿದರೆ 50% ಡ್ಯಾಂಡ್ರಫ್ ಕೂಡಲೇ ಹೊರಟೋಗುತ್ತೆ. ಬಟ್ ಇದು ಪ್ರತಿ ದಿವಸ ಮಾಡೋ ಅವಶ್ಯಕತೆ ಇಲ್ಲ, ತಿಂಗಳಿಗೆ 2 ತಿಂಗಳಿಗೆ ಅಥವಾ 3 ತಿಂಗಳಿಗೆ ಒಂದು ಸತಿ. ಬಟ್ ಪ್ರತಿ ದಿವಸ ಎಣ್ಣೆ ಸ್ನಾನ ಮಾಡಬೇಕು. ಎಣ್ಣೆ ಸ್ನಾನ ಮಾಡೋದ್ರಿಂದ ತುಂಬ ಅನುಕೂಲವಾಗುತ್ತೆ. ರೋಗ ಬಂದಾಗ ಹೇಳ್ತಾರೆ ಮನೆಯೇ ಉತ್ತಮ ಆಸ್ಪತ್ರೆ, ಮನೆಯಲ್ಲಿ ಸರಿಯಾಗಿ ಇದನ್ನೆಲ್ಲ ನಾವು ಆಹಾರ ಇವೆಲ್ಲ ಕಾಪಾಡಿಕೊಂಡು ಸರಿ ಹೋಗುತ್ತೆ ಅಂತ. ಅಡುಗೆ ಮನೆಯೇ ಔಷಧಾಲಯ, ತನ್ನ ಆರೋಗ್ಯಕ್ಕೆ ತಾನೇ ಜವಾಬ್ದಾರಿ ಅಂತ ಕೂಡ ಹೇಳ್ತಾರೆ. ಆರೋಗ್ಯ ಸೂತ್ರಗಳನ್ನು ಪಾಲಿಸೋದ್ರಿಂದ ಏನು ಲಾಭ ಅಂತ ಕೇಳಿದರೆ ದೀರ್ಘ ಜೀವಿತಂ, ಜೀವನದ ಸುಖವಾಗಿ ಬಹಳ ದಿವಸ ಇರುತ್ತೆ. ಆರೋಗ್ಯ, ಧರ್ಮ, ಅರ್ಥ, ಸುಖ, ಯಶ ಎಲ್ಲವೂ ದೊರಕುತ್ತೆ ಆರೋಗ್ಯ ಸೂತ್ರಗಳನ್ನು ಪಾಲಿಸೋದ್ರಿಂದ ಅಂತೇಳಿ ಹೇಳ್ತಾರೆ. ಲೋಕ ಸಮಸ್ತ ಸುಖಿನೋ ಭವಂತು, ಸರ್ವೇ ಜನ ಸುಖಿನೋ ಭವಂತು. ಸ್ವಾಮಿ ಒಂದು ನೀವು ಹೇಗೂ ಮಾತಾಡ್ತಾ ಇದ್ದೀರಿ ಆಯುರ್ವೇದಕ್ಕೆ, ಅದಕ್ಕೆ ಕೋಪ ಶಮನ ಆಗಬೇಕಾದ್ರೆ ಆಯುರ್ವೇದ ಔಷಧ, ಮನೆಯವರು ತುಂಬ ಕೋಪಿಸ್ಕೋತಾರೆ, ಇದಕ್ಕೆ ಆಯುರ್ವೇದ ಔಷಧ ಏನಾದ್ರು ಒಂದು ಹೇಳಿ ಅಂತ ಹೇಳಿದ್ರು. ನಾ ಹೇಳಿದೆ ಔಷಧಿಗಳು ಬೇಕಾದಷ್ಟಿವೆ, ಅದರಲ್ಲಿ ಯಾವುದು ಅಂತ ಅನ್ನೋದು ಇನ್ನು ರಿಸರ್ಚ್ ಆಗಬೇಕು. ಆಯುರ್ವೇದದಲ್ಲಿ ಅಲೋಪತಿನಲ್ಲಿ ರಿಸರ್ಚ್ ಆಗಿದೆ, ಆದರೆ ಅವರು ಕೊಡ್ತಕ್ಕಂಥ ಔಷಧಿಗಳೇನಾಗುತ್ತೆ, ಸ್ವಲ್ಪ ನಿದ್ದೆ ಬರುತ್ತೆ ಅಥವಾ ಈ ಥರ ಇದೇನಾದ್ರು ಆಗ್ಬೋದು. ಆದರೆ ಆಯುರ್ವೇದ ನಮ್ಮ ತಂದೆಯವರು ಹೇಳೋರು, ಇದನ್ನು ಹೇಳ್ಬೋದು ಸ್ವಾಮಿ ಒಂದು 5 ನಿಮಿಷ. ಏನಂದರೆ ಕೋಪ ಬರೋದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಕೋಪಿಸ್ಕೊಂಡು ಹೇಳ್ತಾರೆ ಅಂದರೆ ಅವ್ರು ಹೇಳ್ತಕ್ಕಂಥ ಕೆಲಸ ಆಗಬೇಕು, ಅದು ಸಕ್ಸಸ್ ಆಗಬೇಕು ಅವರಿಗೆ, ಅಂದರೆ ಯಶಸ್ಸು. ಕೋಪಿಸ್ಕೊಂಡು ಹೇಳಿದ್ರೆ ನಾನು ಹೇಳಿದ ಕೆಲಸ ಆಗೋಗುತ್ತೆ ಅನ್ನುವಂಥದ್ದು ಒಂದಿದು. ಆ ಯಶಸ್ಸು ಬೇಕಾದರೆ ಎಲ್ಲವನ್ನು ಹೇಳಿರ್ತಕ್ಕಂಥದ್ದು, ಶಾಸ್ತ್ರಗಳಲ್ಲಿ ಎಲ್ಲ ಹೇಳಿರ್ತಕ್ಕಂಥದ್ದು, ಎಲ್ಲ ಯಶಸ್ಸಿಗೆ 6 ಶತ್ರುಗಳಿದ್ದಾರೆ. 6 ಶತ್ರುಗಳನ್ನು ದೂರ ಇಟ್ಕೋಬೇಕು. ಯಾರದು 6 ಶತ್ರುಗಳು ಅಂತ ಹೇಳಿದ್ರೆ, ಸಂಸ್ಕೃತದಲ್ಲಿ ಹೇಳ್ತಾರೆ ನಿದ್ರಾ, ತಂದ್ರ, ಭಯ, ಕ್ರೋಧ, ಆಲಸ್ಯ, ದೀರ್ಘ ಸೂತ್ರ. ಅಂದರೆ ನಿದ್ರೆ ಮಾಡಬಾರ್ದು, ನಿದ್ರೆ ಶತ್ರುನ ಅನ್ನೋದು ಬರುತ್ತೆ ಈ ಪ್ರಶ್ನೆ, ಇದನ್ನು ಉತ್ತರ ಹೇಳಿದ ಕೂಡಲೇ. ಹಾಗಲ್ಲ. ಇವತ್ತಿನ ತಾರೀಕು ಎಷ್ಟು? 29ನೇ ತಾರೀಕು ಜೂನ್ ತಿಂಗಳು 2025ನೇ ಇಸ್ವಿ. ಅಂದರೆ ಈ ದಿವಸ ಇವತ್ತು ಹೋದರೆ ಇನ್ನೊಂದು 1,00,000 ಕೋಟಿ ಕೊಟ್ಟರು ಪುನಃ ಇದು ಬರೋ, ಅಂದರೆ ಒಮ್ಮೆ ಸಮಯ ಹಾಳಾಗಿದೆ ಅಂದರೆ ಪುನಃ ಇನ್ಬೋದಿಲ್ಲ. ಇವತ್ತೇನಾಗಿದೆ, ಎಲ್ಲ ಸಾಫ್ಟ್ವೇರ್ ಕಂಪ್ನಿಯವರು ಸೋಮವಾರದಿಂದ ಶುಕ್ರವಾರದವರೆಗೆ ಮಾತ್ರ ಕೆಲಸ ಮಾಡ್ತಾರೆ. ಶನಿವಾರ ಭಾನುವಾರ ಹೇಗೂ ರಜಾ. ಸೊ ಪೂರ್ತಿ ದಿನ ಬೆಳಗ್ಗೆ 7 ಗಂಟೆಗೆ ಎದ್ದು ಕೆಲಸಕ್ಕೆ ಹೋಗ್ತಾರೆ. ಶನಿವಾರ ಭಾನುವಾರ 12 ಗಂಟೆಗೆ ಹೇಳೋದು, ಒಂದು ಕಪ್ ಟೀ ಕುಡಿಯೋದು, ಟಿ ವಿ ನೋಡಿಕೊಂಡು ಕ್ರಿಕೆಟ್ ನೋಡೋದು, ಮತ್ತೆ ಮಲಗೋದು, ಮತ್ತು ರಾತ್ರಿ ಡಿನ್ನರ್ಗೆ ಹೋಗೋದು. ಭಾನುವಾರವೂ ಅದೇ. ಇನ್ನು ಸೋಮವಾರ ಫಾರ್ ಸಮ್ ರೀಸನ್ ರಜಾ ಆದರೆ ಆ ದಿವಸವೂ ಅದೇ ಥರ ಕಾಲ. ಅಂದರೆ ಅಲ್ಲಿಗೆ 3 ದಿವಸ ಹೋಯಿತು. 3 ದಿವಸ ಆ ಸಮಯ, ಅಂದರೆ ಒಮ್ಮೆ ಆ ಸಮಯ ಹೋಗಿದ್ದು ಪುನಃ ಬರೋದಿಲ್ಲ ಅನ್ನೋ ದೃಷ್ಟಿಯಿಂದ ನಿದ್ರಾ ಅಂತಕ್ಕಂಥದ್ದು ಶತ್ರು ಅಂತ ಹೇಳ್ತಾರೆ. ನಿದ್ರಾ. ತಂದ್ರ ಅಂದ್ರೇನು? ತೂಕಡಿಕೆ ಯಾರಿಗೆ ಬರುತ್ತೆ? ಮೊದಲೇ ಒಂದು ಗಾದೆನೂ ಇದೆಯಲ್ಲ, ಚಿಂತೆ ಇಲ್ಲದವನಿಗೆ ಸಂತೆಯಲ್ಲೂ ನಿದ್ದೆ ಬಂತು ಅಂತ ಹೇಳ್ತಾರೆ. ಅಂದರೆ ಸುಮಾರು ಹೊತ್ತು ಕೂತ್ಕೊಂಡು ಚಿಂತೆ ಮಾಡಬೇಕಾ ಅಂತ. ಚಿಂತೆ ಮಾಡೋದಲ್ಲ, ಯೋಚನೆ ಮಾಡ್ಬೋದು. ನಾಳೆ ಏನು ಕೆಲಸಗಳಾಗಬೇಕು. ಒಬ್ಬ ವಿದ್ಯಾರ್ಥಿ ಇರ್ತಾನೆ, ನಾಳೆ ನಮಗೆ ಇಂಥ ಚಾಪ್ಟರ್ ಇದೆ, ಈ ಪರೀಕ್ಷೆ ಇದೆ, ಅಥವಾ ಏನಾದ್ರು ಕೆಲಸಗಳಿರುತ್ತೆ, ಅದನ್ನೆಲ್ಲ ಮಾಡೋದು ಹೇಗೆ, ಈ ಥರ ಅದರ ಬಗ್ಗೆ ಮಾಡೋದು ಅಂತ. ಅದಕ್ಕೆ ಚಿಂತೆ ಅಂತ ಹೇಳ್ತಾರೆ ವಿನಃ ಮೂರೊತ್ತು ಕೂತ್ಕೊಂಡು ಸುಮ್ಮನೆ ಚಿಂತೆ ಮಾಡೋದು ಅಂತಲ್ಲ. ಸೊ ನಿದ್ರಾ, ತಂದ್ರ. 3ನೇದು ಭಯ. ಥರ್ಡ್ ಫ್ಯಾಕ್ಟರ್ ಎನಿಮಿ ಈಸ್ ಭಯ. ಭಯ ಅಂದರೆ ಫಿಯರ್, ಹೆದರಿಕೆ. ಏನು ಹೆದರಿಕೆ? ಒಬ್ಬ ಪಾಕಿಸ್ತಾನದವನ ಮೇಲೆ ಯೋಧ ಯುದ್ಧ ಮಾಡಬೇಕು. ಇವನು ನಾನಿನ್ನೂ ಗನ್ ತೆಗಿಯೋಷ್ಟು ಅವನು ತೆಗೆದು ಹೊಡೆದು ಬಿಟ್ಟರೆ ನಾನೇನು ಮಾಡಲಿ ಅನ್ನೋ ಈ ಭಯ ಇದ್ದರೆ ಅದೇ ಆಗುತ್ತೋ ಏನೋ. ಅದರ ಬದಲು ಅವನು ಅಥವಾ ವಿದ್ಯಾರ್ಥಿ ಒಬ್ಬ 25 ಚಾಪ್ಟರ್ ಓದಲಿಕ್ಕಿರುತ್ತೆ. 20 ಚಾಪ್ಟರ್ ಮಾತ್ರ ಓದಿರ್ತಾನೆ, ಇನ್ನು 5 ಚಾಪ್ಟರ್ ಓದಿರೋದಿಲ್ಲ. ಪರೀಕ್ಷೆ ಹೋಗುವಾಗಲೂ ಕೂಡ ಅಯ್ಯೋ ನಾನು 5 ಚಾಪ್ಟರ್ ಓದಲಿಲ್ಲ, 5 ಚಾಪ್ಟರ್ ಓದಿರೋದು ಮರ್ತು ಹೋಗುತ್ತೆ, 5 ಚಾಪ್ಟರ್ ಮಾತ್ರ ಇರೋದು. ಸೊ ನಿದ್ರಾ. ಈ 3ನೇದು ಭಯ. ಈ ಭಯ ದೂರ ಆಗಬೇಕಾದ್ರೆ ಇವಾಗ 8 ಗಂಟೆ 10 ಗಂಟೆಗೆ ಫ್ಲೈಟ್ ಇದೆ, ಅಕಸ್ಮಾತ್ ನಾನು ಏರ್ಪೋರ್ಟಿಗೆ ಹೋಗಬೇಕು. ಈಗ ಇಲ್ಲಿ 8:30ಗೆ ಬಿಟ್ಟರೆ ಟ್ರಾಫಿಕ್ ಎಲ್ಲ ಮಾಡಿ 9:30ಗೆ ಅಲ್ಲಿ ಗೇಟ್ ಕ್ಲೋಸ್ ಆಗಿಬಿಡುತ್ತೆ. ಗೇಟ್ ಕ್ಲೋಸ್ ಆಗಿಬಿಟ್ರೆ ಇವತ್ತು ಫ್ಲೈಟೇ ಸಿಗಬಲ್ಲ ಅನ್ನೋ ಭಯ. ಸೊ ಇಂಥ ಎಲ್ಲ ಭಯದಿಂದ ದೂರ ಆಗಬೇಕಾದ್ರೆ ಆ ಯೋಧ ಆದವನು ಸರಿಯಾಗಿ ಮೊದಲೇ ಅಭ್ಯಾಸ ಮಾಡಿಕೊಂಡ್ರೆ ಅವನೇ ಗೆದ್ದಿತಾನೆ. ವಿದ್ಯಾರ್ಥಿ ಆದವನು ಎಲ್ಲ 25 ಚಾಪ್ಟರ್ಗಳನ್ನು ಓದಿಬಿಟ್ರೆ ಅವನೇ ಮಾಡ್ತಾನೆ. ಇವಾಗ 8-9 ಗಂಟೆಗೆ ನಾನು ಏರ್ಪೋರ್ಟ್ ರೀಚ್ ಆಗಬೇಕು ಅಂದರೆ 6 ಗಂಟೆಗೆ 6:30ಗೆ ಪ್ಲ್ಯಾನ್ ಮಾಡಿ ಹೊರಟುಬಿಟ್ರೆ ಆಗೋಯ್ತು, ಏನು ಪ್ರಾಬ್ಲಮ್ಮೇ ಇಲ್ಲ, ಭಯ ಇರೋದೇ ಇಲ್ಲ. ಸೊ ನಿದ್ರಾ, ತಂದ್ರ, ಭಯ
4ನೇ ಶತ್ರು ಇದೆಲ್ಲ ಕ್ರೋಧ, ಮೋಸ್ಟ್ ಡೇಂಜರಸ್. ಏನು ಅಂತ ಹೇಳಿದ್ರೆ ಎಲ್ಲರಿಗೂ ಗೊತ್ತಿದೆ ಅದೆಲ್ಲನೂ. ಶ್ರೀಕೃಷ್ಣ ಪರಮಾತ್ಮ ಕೂಡ ಅದನ್ನು ಹೇಳಿರುವಂಥದ್ದೇ. ಕ್ರೋಧಾತ್ ಭವತಿ ಸಮೋಹ. ಇದು ಎಲ್ಲದಕ್ಕೂ ಒಂದೊಂದೇ ಸ್ಟೇಜ್ ಇದ್ದರೆ ಕೋಪಕ್ಕೆ 4 ಸ್ಟೇಜಸ್ಸು. ಏನದು 4 ಸ್ಟೇಜಸ್ ಅಂದರೆ ಕ್ರೋಧಾತ್ ಭವತಿ ಸಮೋಹ. ಸಮೋಹ ಅಂದರೆ ಕರ್ಟನ್ ಬಂದುಬಿಡ್ತು. ಕೋಪ ಬಂದ ಕೂಡಲೇ ಎದುರುಗಡೆ ಒಂದು ಕರ್ಟನ್ನು. ಆಗಲೇ ತಾನು ತಿಳ್ಕೊಂಡ್ರು ನನಗೆ ಯಾಕೋ ಕೋಪ ಹೆಚ್ಚಾಯಿತು, ಎದುರುಗಡೆ ಒಂದು ತೆರೆ ಬಂದುಬಿಡ್ತು, ಬಿಟ್ಬಿಡ್ಬೇಕು ಅಂತ ಬಿಟ್ಟರೆ ಪುನಃ ಸ್ಕ್ವೇರ್ 1ಗೆ ಬರುತ್ತೆ, ಎಲ್ಲ ಸರಿ ಹೋಗ್ಬಿಡುತ್ತೆ. ಇಲ್ಲದೇ ಇದ್ದರೆ ಏನಾಗುತ್ತೆ, ನೆಕ್ಸ್ಟ್ ಸ್ಟೇಜ್ಗೆ ಹೋಗುತ್ತೆ. ಕ್ರೋಧಾತ್ ಭವತಿ ಸಮೋಹ. ಸಮೋಹ ಸ್ಮೃತಿಭ್ರಂಶಃ. 2ನೇದರಲ್ಲಿ ಸ್ಮೃತಿಭ್ರಂಶ, ಜ್ಞಾಪಕ ಶಕ್ತಿ ಹೋಗ್ಬಿಡುತ್ತೆ. ಏನು ಜ್ಞಾಪಕ ಶಕ್ತಿ ಹೋಗುತ್ತೆ? ಕೆಲವೊಂದು ಕೈನಲ್ಲಿ ಮೊಬೈಲ್ ಫೋನ್ ಇಟ್ಕೊಂಡಿರ್ತಾರೆ 50,000 ರೂಪಾಯಿದು, ಎದುರುಗಡೆ ಒಂದು ಸಿಸ್ಟಮ್ ಇರುತ್ತೆ ₹1,00,000, ₹2,00,000 ತೆಗೆದು ಆ ಸಿಟ್ಟಿನಲ್ಲಿ ಕೋಪದಲ್ಲಿ ಇದು ಹೊಡಿತಂದರೆ ಆ ಕ್ಷಣದಲ್ಲಿ 50,000 ರೂಪಾಯಿ ಫೋನು, ₹1,00,000 ಸಿಸ್ಟಮ್ ಹಾಳು ಮಾಡ್ತಾ ಇದ್ದೀನಿ ಅನ್ನೋವಂಥ ಜ್ಞಾಪಕ ಶಕ್ತಿ ಹೋಗ್ಬಿಡೋದು. ಇದು 3ನೇದು. ಕ್ರೋಧಾದ್ಭವತಿ ಸಮೋಹ. ಸಮೋಹ ಸ್ಮೃತಿಭ್ರಂಶ. ನೆಕ್ಸ್ಟ್ ಸ್ಟೇಜಿಗೆ ಹೋಗುತ್ತೆ. ಅದರಲ್ಲೂ ಆಗದಿದ್ರೆ ಬುದ್ಧಿನಾಶ ಅಂದರೆ ಹುಚ್ಚಿಡ್ದಂಗೆ ಆಗ್ಬಿಡುತ್ತೆ. ಹುಚ್ಚಿಡಿದವ್ರಿಗೆ ಏನು ಗೊತ್ತಾಗುತ್ತೆ? ಅಪ್ಪ ಅಮ್ಮ ಗೊತ್ತಾಗಲ್ಲ, ಎದುರುಗಡೆ ಏನು ಮಾಡ್ತಾಯಿದ್ದೀನಿ ಏನು ಗೊತ್ತಾಗ. ಇದು 4ನೇದು. ಇದು ಕ್ರೋಧದಿಂದ, ಕೋಪದಿಂದ ಆಗ್ತಕ್ಕಂಥ. ಕ್ರೋಧಾದ್ಭವತಿ ಸಮೋಹ. ಸಮೋಹ ಸ್ಮೃತಿಭ್ರಂಶಾತ್ ಬುದ್ಧಿನಾಶಾತ್ ಪ್ರಣಶ್ಯತಿ. ಕೊನೆಗೆ ಏನಾಗುತ್ತೆ? ಪ್ರಣಶ್ಯತಿ ಅಂತಂದರೆ ಅದನ್ನು ಇರ್ರಿವರ್ಸಿಬಲ್ ಲಾಸ್. ಏನು ಮಾಡಿದ್ರು ಸರಿ ಮಾಡಲಿಕ್ಕೆ ಆಗೋದೆ. ಇದೆಲ್ಲ ಪೂರ್ತಿ ಹೊಡೆದೋಗ್ಬಿಟ್ಟು ಆದರೆ ಮತ್ತೆ ಇನ್ನೆಲ್ಲಿಂದ ಬರುತ್ತೆ? ಇವತ್ತಿನ ದಿವಸ ನಾವು ಎಲ್ಲ ಪ್ರತಿ ದಿವಸ TV ಪೇಪರಲ್ಲಿ ನೋಡ್ತೀವಿ, ಕೋಪದಲ್ಲಿ ಏನೋ ಒಂದು ಚಾಕು ತೊಗೊಂಡು ಒಂದು ಹಾಕ್ಬಿಡ್ತಾರೆ, ಪ್ರಾಣನೇ ಹಾನಿ ಆಗಿಬಿಡುತ್ತೆ. ಅದು ಪುನಃ ಏನು ಮಾಡಿದ್ರೂ ವಾಪಸ್ ಹೋಗೋದಿಲ್ಲ. ಸೊ ಇದು 4ನೇ ಎನಿಮಿ. ಸೊ ಮೊದಲನೇದು ನಿದ್ರಾ, ತಂದ್ರ, ಭಯ, ಕ್ರೋಧ. 5ನೇದು ಆಲಸ್ಯ. ಅದಕ್ಕೂ ಕೂಡ ಒಂದು ಗಾದೆನೇ ಇದೆ, ಆಲಸ್ಯಂ ಅಮೃತಂ ವಿಷಮ್ ಅಂತ. ವೆಂಕಟೇಶ್ವರ ಸ್ವಾಮಿನೇ ಬಂದರು ಪ್ರತ್ಯಕ್ಷರಾಗಿ, ಒಂದು ಲೋಟ ಅಮೃತವನ್ನು ಕೊಟ್ಟು 8 ಗಂಟೆ 18 ನಿಮಿಷ ಆಯ್ತಪ್ಪ, 8 ಗಂಟೆ 25 ನಿಮಿಷ ಒಳಗಡೆ ಕುಡಿದ್ಬಿಟ್ರೆ ಇದು ಅಮೃತ, ಒಂದು ಕ್ಷಣ ಲೇಟಾದರೂ ಕೂಡ ಇದು ವಿಷವಾಗಿಬಿಡುತ್ತೆ, ಹುಷಾರು ಅಂತ. ಓಹೋ, ಸ್ವಾಮಿನೇ ಬಂದುಬಿಟ್ಟಿದ್ದಾರೆ, ಶ್ರೀನಿವಾಸರೇ ಪ್ರತ್ಯಕ್ಷರಾಗಿ ಕೊಟ್ಟಿದ್ದಾರೆ, ಅವ್ರಿಗೆ ಹೇಳ್ಬೋಣ, ಇವ್ರಿಗೆ ಎಲ್ಲರಿಗೂ ಫೋನ್ ಮಾಡಿ ಆಯಿತು, ಇನ್ನು 1 ನಿಮಿಷ ಇದೆ ಕುಡಿದ್ಬೋಣ ಅನ್ನೋ ಅಷ್ಟರಲ್ಲಿ ಒಂದು ಫೋನ್ ಕಾದು ಇವ್ರಿಗೇನೆ ಅಮೇರಿಕಾದಿಂದ ಎಷ್ಟು ವರ್ಷ ಆದಮೇಲೆ ಫೋನ್ ಬಂತು ಅಂತೇಳಿ ಆ ಫೋನು ಇಲ್ಲಿ ಇನ್ನೂ 60 ಸೆಕೆಂಡ್ ಇದೆ, ಒಂದು 10-20 ಸೆಕೆಂಡಲ್ಲಿ ಹೇಳೋಣ ಅಂತ ಹೇಳಿಬಿಟ್ಟು ನಾನು ಈ ಥರ ಬಂದಿದ್ದೆ, ಆಮೇಲೆ ಮಾತಾಡ್ತೀನಿ ಅಂತೇಳಿ ಕೇಳಿಸೋದಿಲ್ಲ, ನೆಟ್ವರ್ಕ್ ಪ್ರಾಬ್ಲಮ್ಮು, ಇನ್ನು 50 ಸೆಕೆಂಡ್ ಇದೆ, 10 ಸೆಕೆಂಡಲ್ಲಿ ಹೇಳಿಬಿಡ್ತೇನೆ ಅಂತ ಅಲ್ಲಿ ಹೋಗಿ ಹೊರಗಡೆ ಇಲ್ಲಿ ಬರೋ ಅಷ್ಟರಲ್ಲಿ ಅದು ಮುಗಿದೋಯ್ತು. ಸೊ ಏನಾಯ್ತಿದು? ಅಮೃತ ಹೋಗಿ ವಿಷವಾಯಿತು. ಇದು ಯಾತಕ್ಕಾಯಿತು? ಆಲಸ್ಯದಿಂದ. ಅದೆಲ್ಲವನ್ನು ಬಿಟ್ಟು ಪರಮಾತ್ಮ ಪ್ರತ್ಯಕ್ಷರಾಗಿ ಕೊಟ್ಟಿದ್ದಾರೆ ಅಂತ ಮೊದಲು ಅದು ಕೊಡೋದು ಬಿಟ್ಟಿದ್ರೆ ಎಲ್ಲ ಸರಿ ಹೋಗ್ತಿತ್ತು. ಅದನ್ನು ಬಿಟ್ಟದ್ರಿಂದ ಅದು ಆ ರೀತಿ ಆಯ್ತದು. ಆಮೇಲೆ ಕ್ರೋಧಾದ್ಭವತಿ ಇದೆಲ್ಲ ಆಯ್ತಲ್ಲ, ದೀರ್ಘಸೂತ್ರ, ಇದೆಲ್ಲ ಪೂರ್ತಿ ಆಯ್ತಿದ್ದು. ಆಲಸ್ಯ ಇದು 5ನೇದು. ಇದು ನಿದ್ರಾ, ತಂದ್ರ, ಭಯ, ಕ್ರೋಧ, ಆಲಸ್ಯ. ಕೊನೆಯದು ದೀರ್ಘಸೂತ್ರ. ದೀರ್ಘಸೂತ್ರ ಅಂದರೆ ಇಂಗ್ಲೀಷಲ್ಲಿ ಟ್ರಾನ್ಸ್ಲೇಷನಲ್ಲಿ ಪ್ರೊಕ್ರಾಸ್ಟಿನೇಷನ್. ಮುಂದೆ ಪೋಸ್ಟ್ಪೋನ್ ಮಾಡ್ತಾ ಇರ್ತಕ್ಕಂಥದ್ದು. ಇವತ್ತೆಷ್ಟು? 29ನೇ ತಾರೀಕು. 5ನೇ ತಾರೀಕು ಬೆಳಗ್ಗೆ 12 ಗಂಟೆ ಒಳಗಡೆ ಬಂದು ರಿಪೋರ್ಟ್ ಮಾಡಿಕೊಂಡ್ರೆ ಪ್ರೈಮ್ ಮಿನಿಸ್ಟರ್ ಆಫೀಸಲ್ಲಿ ಕೆಲಸ ಸಿಗುತ್ತೆ. 1 ಸೆಕೆಂಡ್ ನಿಧಾನ ಆದರೂ ಕೂಡ ಕೆಲಸ ಇಲ್ಲ ಅಂಥೇಳಿ ಒಂದು ಗೌರ್ಮೆಂಟ್ ಆರ್ಡ್ರ್ ಬಂದುಬಿಡುತ್ತೆ. ಸರಿ ಹೋಗೋಣ ಅಂತೆಲ್ಲ ಇದು ಮಾಡ್ತಾರೆ. ಇಲ್ಲಿ ಮಠದಲ್ಲಿ ಎಲ್ಲ ಬರ್ತಾರೆ, ಸ್ವಾಮಿಗಳಿಗೂ ಹೇಳಿಬಿಟ್ಟು ಎಲ್ಲ ಹೋಗೋಣ, 4ನೇ ತಾರೀಕು ಒಂದು ಫಂಕ್ಷನ್ ಇದೆ ಅಂಥೇಳಿ ಇದು ಮಾಡಿಕೊಂಡು 5ನೇ ತಾರೀಕು ಬೆಳಗ್ಗೆ ಫಸ್ಟ್ ಫ್ಲೈಟಿಗೆ ಬುಕ್ ಮಾಡಿಬಿಡ್ತಾರೆ. ಬುಕ್ ಮಾಡಿ ಅಲ್ಲಿ ಹೋಗಿ 5ನೇ ತಾರೀಕು 6 ಗಂಟೆಗೆ ಫ್ಲೈಟಲ್ಲಿ ಕೂತಿದ್ದಾಯಿತು. 8:30ಗೆ ಡೆಲ್ಲಿ ರೀಚ್ ಆಗಿಬಿಡುತ್ತೆ. 12 ಗಂಟೆಗೆ ತಾನೇ ಹೋಗ್ಬೋದು, ಪ್ರೈಮ್ ಮಿನಿಸ್ಟರ್ ಆಫೀಸಿಗೆ ಮಾಡ್ಕೋಬೋದು. ಎಲ್ಲ ಕೂತ್ಕೊಂಡು ಇನ್ನೇನು ಬಹಳ ಸಂತೋಷವಾಗಿ ಇನ್ನೇನು ಟೇಕ್ ಆಫ್ ಆಗಿಬಿಡುತ್ತೆ ಅನ್ನೋ ಅಷ್ಟರಲ್ಲಿ ಒಂದು ಅನೌನ್ಸ್ಮೆಂಟು. ಬಿಕಾಸ್ ಆಫ್ ದಿ ಟೆಕ್ನಿಕಲ್ ರೀಸನ್ಸ್ ಫ್ಲೈಟ್ ಇಸ್ ಡಿಲೇಡ್ ಆ್ಯಂಡ್ ಇಟ್ ವಿಲ್ ಟೇಕ್ ಆಫ್ ಅಟ್ 11 o'clock. 11 ಗಂಟೆಗೆ ಹೊರಟ್ರೆ 12 ಗಂಟೆಗೆ ಪ್ರೈಮ್ ಮಿನಿಸ್ಟರ್ ಆಫೀಸ್ ರೀಚ್ ಆಗೋಕ್ಕಾಗುತ್ತಾ? ಹೀಗೆ ಇದು 6 ಶತ್ರುಗಳು ಯಶಸ್ಸಿಗೆ. ಇಂಥ ಒಂದು ಯಶಸ್ಸು ಬೇಕು ಅನ್ನೋ ದೃಷ್ಟಿಯಿಂದ ಕೋಪಿಸ್ಕೊಂಡು ಜನ ಏನೋ ಒಂದು ಹೇಳೋದು ಮಾಡೋದು ಇಂಥದ್ದು ಮಾಡ್ತಾರೆ. ಇದರಿಂದ ಬರುತ್ತೆ ವಿನಃ ಆಯುರ್ವೇದದಲ್ಲಿ ಕೋಪಕ್ಕೆ ಅಂತ ಔಷಧಿ ಇಲ್ಲ. ಇದು ಮಾನಸಿಕವಾಗಿ ಎಲ್ಲರೂ ಒಂದು ಇದು ಮಾಡ್ಕೋಬೇಕಾಗಿರುವಂಥದ್ದು. ಅದು ಮಾಡಿದ್ದೆ ಆದರೆ ಸರಿ ಹೋಗುತ್ತೆ. ಅದನ್ನೇ ಕೂಡ ಕೃಷ್ಣ ಪರಮಾತ್ಮನೂ ಅದನ್ನೇ ಹೇಳಿರೋದು. ಯುಕ್ತಾಹಾರ ವಿಹಾರಸ್ಯ ಯುಕ್ತಚೇಷ್ಟಸ್ಯ ಕರ್ಮಸು ಯುಕ್ತ ಸ್ವಪ್ನಾವಬೋಧಸ್ಯ ಯೋಗೋ ಭವತಿ ದುಃಖ ಅಂತ ಭಗವದ್ಗೀತೆಯಲ್ಲಿ 6ನೇ ಅಧ್ಯಾಯದಲ್ಲಿ 17ನೇ ಶ್ಲೋಕದಲ್ಲಿ ಇದನ್ನು ಹೇಳಿದೆ. ಏನಾಗಂದರೆ ಆಹಾರ ವಿಹಾರಗಳಲ್ಲಿ ನಿಯಮ ಉಳ್ಳವನಾಗಿಯೂ
ಕಾರ್ಯಕಲಾಪಗಳನ್ನು ಮಿತವಾಗಿ ಮಾಡುವವನಾಗಿಯೂ ಮತ್ತು ಯುಕ್ತವಾದ ನಿದ್ರೆ ಕಾಲ ನಿಯಮಪೂರ್ವಕವಾದ ಜಾಗರಣೆ ಉಳ್ಳವನಾಗಿಯೂ ಇರುವಂತಹ ಅಂತಹ ಸಾಧನೆ ಸಂಪನ್ನರಿಗೆ ಒಳ್ಳೆಯದಾಗೇ ಆಗುತ್ತೆ, ಎಲ್ಲವೂ ಕೂಡ ಜಯ ಗಳಿಸುತ್ತೆ ಅಂತೇಳಿ. ದುಃಖವನ್ನು ಹೋಗಲಾಡಿಸ್ತಕ್ಕಂಥದ್ದು ಯೋಗ ಲಭಿಸುವುದು ಹಾಗೆ ಅಂತ ಶ್ರೀಕೃಷ್ಣ ಪರಮಾತ್ಮ ಕೂಡ ಅದನ್ನೇ ಹೇಳಿದ್ದಾರೆ. ಸೊ ಇಂಥದ್ದನ್ನೆಲ್ಲ ನಾವು ಅಭ್ಯಾಸ ಮಾಡ್ಕೊಂಡಿದ್ದೇವೆ. ಸ್ವಾಮೀಜಿ ಯಾವಾಗಲೂ ಹೇಳ್ತಿರ್ತಾರೆ ಇದೆಲ್ಲವನ್ನು ನಮ್ಮಗಳಿಗೆ. ಇದೆಲ್ಲವನ್ನು ನಾವು ತಿಳ್ಕೊಂಡು ಬರೀ ಕೇಳ್ಕೊಳ್ಳೋದು ಅಷ್ಟೇ ಅಲ್ಲ, ಅದನ್ನು ಅಭ್ಯಾಸಕ್ಕೆ ತಂದ್ಕೋಬೇಕು. ನಾವು ತಂದ್ಕೊಂಡಿದ್ದೆ ಆದರೆ ಇದೆಲ್ಲವನ್ನು ನಾವು ಸರಿಪಡಿಸ್ಕೊಳ್ಳಿಕ್ಕಾಗತ್ತೆ. ಸ್ವಾಮೀಜಿ ಅವರಿಗೆ ನನಗಂತ ಒಂದು ಅವಕಾಶ ಕೊಟ್ಟರೆ ಏನಾದರೂ ಹೆಚ್ಚು ಸಮಯ ತೊಗೊಂಡಿದ್ದರೆ ದಯಮಾಡಿ ಕ್ಷಮಿಸಬೇಕು. ಲೋಕಾ ಸಮಸ್ತಾಃ ಸುಖಿನೋ ಭವಂತು, ಸರ್ವೇ ಜನಾಃ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು. ಇದೆಯಾ? ಈಗ ಒಂದು ಸಣ್ಣ ಪ್ರಶ್ನೋತ್ತರ ಅವಧಿ. ಯಾರಿಗಾದರೂ ಕೆಲವು ಪ್ರಶ್ನೆಗಳಿದ್ದಲ್ಲಿ ದಯಮಾಡಿ ಕೇಳಬಹುದು. ಮೈಕ್ ಸ್ವಲ್ಪ. ಹರಿ ಓಂ ಆಚಾರ್ಯ ನಮಸ್ತೆ. ಅತ್ರ ಆಚಾರ್ಯ ಶ್ರೀಮತೆ ರಾಮಾನುಜಾಯ ನಮಃ. ರಾತ್ರಿಕಾಲೇ ದಧಿಂ ನ ಸ್ವೀಕರಣೀಯಂ ಇತಿ ಉಕ್ತವಂತಃ. ರಾತ್ರಿಕಾಲೇ ದಧಿಂ ನ ಸ್ವೀಕರಣೀಯಂ ಇತಿ ಉಕ್ತವಂತಃ. ಯದಿ ಸ್ವೀಕುರ್ಮಃ ಆರೋಗ್ಯವಿಷಯೇ ಕಿಂ ಕಿಂ ಭವೇತ್ ಇತಿ ತಥಾ ತಕ್ರಂ ಸ್ವೀಕರ್ತು ಶಕ್ಯತೆ ವಾ? ರಾತ್ರಿಕಾಲೇ ತಕ್ರಂ ಸ್ವೀಕರ್ತು ಶಕ್ಯತೆ ವಾ? ಯದಿ ದಧಿಂ ಸ್ವೀಕ್ರಿಯತೆ ಚೇತ್ ಹಾನಿಃ ಕಾ ಇತಿ ಕೃಪಯಾ ಕಿಂಚಿತ್ ವಿವರಣಂ ಯಚ್ಚಂತು ಇತಿ. ಥ್ಯಾಂಕ್ ಯು, ಧನ್ಯವಾದಗಳು. ಅಲ್ಲಿ ತಕ್ರದ ಬಗ್ಗೆ ಮಾತಾಡಿ ಆಯ್ತಲ್ಲ. ಹೇಳಿ. ಶ್ರೀಮತೆ ರಾಮಾನುಜಾಯ ಆಕಳಿಕೆ ಬರುತ್ತಲ್ಲ, ಯಾತಿಗೆ ಯಾನಿಂಗ್ ಸ್ವಾಮಿ? ಆಕಳಿಕೆ ಹಾಂ, ಹೇಗೆ ಹೌ ಟು ಗೆಟ್ ಆಫ್, ಯಾತಕ್ಕೆ ಬರುತ್ತೆ, ಹೇಗೆ ಅದನ್ನು ಅವಾಯ್ಡ್ ಮಾಡೋದು? ಸರ್, ಶರೀರದಲ್ಲಿ ಶರೀರ ಡಿಮಾಂಡ್ ಮಾಡುತ್ತೆ ನಿಮ್ಗೆ ಏನೇನು ಬೇಕು ಹಾಗೆ ಅಂತ. ಇದನ್ನೆಲ್ಲವನ್ನು ಕೂಡ ತಿಳ್ಕೊಂಡು ನಾವು ಅದಕ್ಕೆ ಸರಿಯಾಗಿ ಸ್ಪಂದಿಸಬೇಕು. ಅಂತಂದರೆ ಆಕಳಿಕೆ ಬಂತು ಅಂತಂದರೆ ಶರೀರದಲ್ಲಿ ಆಮ್ಲಜನಕ ಕಡಿಮೆ ಆಗಿದೆ ಅಂಥೇಳಿ ಅದನ್ನೇ ಹಾಗೆ ತಗೋಬೇಕು ಅಂತೇಳಿ ಅದು ನೀವು ಒಂದು ಸತಿ ಅದು ಮಾಡಿದ ಕೂಡಲೇ ಅದು ಕ್ಲಿಯರ್ ಆಗಿಬಿಡುತ್ತೆ ಅದು. ಸೊ ಆದ್ದರಿಂದ ಅದನ್ನೇ ನಾವು ಪೂರ್ತಿ ಅವಾಯ್ಡ್ ಮಾಡೋ ಅವಶ್ಯಕತೆ ಇಲ್ಲ. ಸರಿಯಾಗಿ ಕೂತ್ಕೊಂಡು ಚೆನ್ನಾಗಿ ಉಸಿರಾಟವನ್ನು ಆಗ್ತಕ್ಕಂಥದ್ದು ಎಲ್ಲ ಕಲ್ತಿದ್ದಾದರೆ ಇಂಥದ್ದೇನು ಬರೋದಿಲ್ಲ. ಈ ಮುದ್ರಾ ಹೇಳ್ತಾರಲ್ಲ, ಮುದ್ರೆಗಳು ಡಿಫ್ರೆಂಟ್ ಮುದ್ರಾಸ್ ಇದೆ. ಮುದ್ರಾ ಮಾಡಿದ್ರೆ ಹೋಗುತ್ತೆ, ಎವ್ರಿ ಡೇ 45 ಮಿನಿಟ್ಸ್ ಮುದ್ರೆ ಮಾಡಿ ಹಾಗೆ ಅಂತ ಇದ್ದಲ್ಲ, ಅದನ್ನು ಏನಾದರೂ ಅಲ್ಲ, ಅದು ಏನೋ ಬೇರೆ ಪ್ರಾಬ್ಲಮ್ಸ್ ಇರುತ್ತೆ ಅವರಿಗೆ. ವಾತ ಪಿತ್ತ ಕಫ ಅಂತ ನಾವು ಏನು ಹೇಳ್ತೀವಿ, ಯಾವುದೋ ಒಂದು ದೋಷದಿಂದ ಅವರಿಗೆ ತೊಂದರೆ ಆಗಿರುತ್ತೆ. ಅದನ್ನು ಸರಿ ಮಾಡ್ಕೋಬೇಕು. ಅದನ್ನು ಸರಿ ಮಾಡ್ಕೋಬೇಕಾದ್ರೆ ಅವರು ಮೊದಲು ಈ ಬಾಡಿ ಕ್ಲೆನ್ಸಿಂಗ್ ಅಂತ ಹೇಳ್ತೀವಲ್ಲ ನಾವು, ಪಂಚಕರ್ಮ ಅಂತ ಇಂಥದ್ದು ಯಾವ್ದಾದ್ರು ಮಾಡಿಕೊಂಡು ಶರೀರ ಶೋಧನೆ ಮಾಡಿಕೊಂಡು ಸರಿ ಹೋಗುತ್ತೆ. ಆಯುರ್ವೇದ ವೈದ್ಯರನ್ನು ಅದು ಕಾಂಟ್ಯಾಕ್ಟ್ ಮಾಡಿದ್ರೆ ಆಗುತ್ತೆ. ಮತ್ತು ರಾಮಾನುಜಾಯ ನಮಃ. ಹಾಂ, ಆಗುತ್ತೆ ಇದು. ಅವೆಲ್ಲ ಹೇಳಿದ್ವು ನಾನು ಆಗಲೇ. ಹಾಂ, ನೀನು ಹೇಳೋದೇನು ಹೇಳಬೇಕು, ಹೇಳು. ಯು ಕ್ಯಾನ್ ಆಲ್ಸೋ ಟೆಲ್. ನಾನು ಆಲ್ರೆಡಿ ಒಂದು ಸತಿ ಹೇಳಿ ಆಯಿತು. ಯು ಕ್ಯಾನ್ ಟೆಲ್. ಶ್ರೀಮತೆ ರಾಮಾನುಜಾಯ ನಮಃ. ಶ್ರೀಮತಿ ರಾಮಾನುಜಾಯ ನಮಃ. ಈ ಹಿಪ್ಪಲ್ಲಿ ಅಂತ ಹೇಳ್ತಿದ್ರಿ, ಅದರ ಆಟೋ ಇಮ್ಯೂನನ್ನು ಪರಿಹಾರ ಮಾಡುವಂಥ ಶಕ್ತಿ ಇದೆಯಾ ಅದಕ್ಕೆ? ಆಟೋ ಇಮ್ಯೂನ್ ಸಿಂಡ್ರೋಮ್ ಅಂತ ಏನೋ ಕರೀತಾರಲ್ಲ, ಈ ಇಮ್ಯುನಿಟಿ ಬಗ್ಗೆ ಹೇಳುವಾಗ ಹಿಪ್ಪಲಿ ಅನ್ನೋ ಒಂದು ಇದನ್ನು ಹೇಳಿದ್ರಿ, ಅದನ್ನು ಸ್ವಲ್ಪ ಹತ್ರ ಬಂದು ದಯವಿಟ್ಟು. ಅದು ವರ್ಧಮಾನ ಅದು ಆಟೋ ಇಮ್ಯೂನ್ ಸಿಂಡ್ರೋಮನ್ನು ಪರಿಹಾರ ಮಾಡೋ ಶಕ್ತಿ ಇದೆಯಾ ಅಂತ ಸ್ವಲ್ಪ ತಿಳಿಸ್ಕೊಡ್ತೀರಾ? ಅದು ಆಯುರ್ವೇದದಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಹಿಪ್ಪಲಿಯನ್ನು 21 ದಿವಸ ಪ್ರತಿ ದಿವಸ ಒಂದೊಂದು ಹೆಚ್ಚು ಮಾಡ್ತಾ ಹೋಗೋದು. ಕೇವಲ ಹಿಪ್ಪಲಿ ಮಾತ್ರ, ಅದು ಲಾಂಗ್ ಪೇಪರ್ ಅಂತ ಹೇಳ್ತೇವಲ್ಲ ಅದನ್ನು ಹಾಲಿನಲ್ಲಿ
ಅದನ್ನು ಕುದಿಸ್ಬೇಕು. ಅದನ್ನು ಕುದಿಸ್ಬಿಟ್ಟು ಹಾಲು ಕುಡಿದು ಅದನ್ನು ಒಂದು ಹಿಪ್ಲಿ ತಿನ್ನೋದು ಮೊದಲನೇ ದಿವಸ. ಆ ರೀತಿ 21 ದಿವಸಗಳು ದಿನ ಒಂದೊಂದು ಜಾಸ್ತಿ ಮಾಡ್ತಾ ಹೋಗೋದು. ಆನಂತರ ಒಂದೊಂದು ಕಡಿಮೆ ಮಾಡ್ಕೊಂಡು ಮತ್ತೆ ತೊಗೊಳ್ಳೋದು. ಇದನ್ನೇ ಪಿಪ್ಪಲಿ ರಸಾಯನ ಅಂತ ಹೇಳ್ತಾರೆ. ಶರೀರದಲ್ಲಿ ದಟ್ ಇಂಪ್ರೂವ್ ಬಾಡಿ ಇಮ್ಯುನಿಟಿ ಇದು ಎಲ್ಲ ಹೆಚ್ಚಾಗುತ್ತೆ. ಧನ್ಯವಾದಗಳು. ಥ್ಯಾಂಕ್ ಯು. ಅದು ಒಬ್ಬರು ಮಾನ್ಯರು ಮೊಸರು ಬಗ್ಗೆ, ಮೊಸರು ಯಾತಕ್ಕೆ ರಾತ್ರಿ ಸರ್ ನನ್ನ ಪ್ರಶ್ನೆ ಅದೇ ಇದೆ. ಈಗ ಒಂದೇ ನಿಮಿಷ ಕೇಳ್ತೀನಿ. ಅಲ್ಲ, ಈಗ ಆಲ್ರೆಡಿ ಹೇಳಿ ಆಯ್ತದು ಯಾತಕ್ಕೆ ಮೊಸರು ಉಪಯೋಗ ಮಾಡಬಾರ್ದು ಅಂತ ಹೇಳಿದರೆ ಅದರಲ್ಲಿ ವಾತಪಿತ್ತ ಕಫ ಅಂತಕ್ಕಂಥ ಕಫ ವೃದ್ಧಿಯನ್ನು ಮಾಡುತ್ತದೆ. ಕಫ ವೃದ್ಧಿಯನ್ನು ಮಾಡೋದ್ರೆ ಶರೀರದಲ್ಲಿ ಹೆವಿನೆಸ್ ಬರುತ್ತೆ, ತೂಕಡಿಕೆ ಬರುತ್ತೆ, ಮತ್ತು ಯಾವುದು ಜೀರ್ಣ ಆಗೋದಿಲ್ಲ. ಆದ್ದರಿಂದ ಅದನ್ನು ಕನ್ವರ್ಟ್ ಮಾಡೋಂಥ ಮಜ್ಜಿಗೆ ಮಾಡೋದು ಹೇಗೆ ಅಂತಲೂ ಆಯುರ್ವೇದದಲ್ಲಿ ಹೇಳಿದ್ದಾರೆ. ಈಗ 1 ಲೀಟ್ರ್ ಇದ್ದರೆ 1/4 ಲೀಟ್ರ್ ನೀರು ಹಾಕಬೇಕು. ಅದಕ್ಕೆ ಹಾಕಿಬಿಟ್ಟು ಅದನ್ನು ನೀವು ಮಿಕ್ಸಿಯಲ್ಲಿ ಹಾಕ್ತಿರೋ ಅಥವಾ ಹೇಗೆ ಕಡಿತೀರೋ ಏನೋ ಅದು ಮಾಡಿ ಮಜ್ಜಿಗೆ ಮಾಡಿ ಕುಡಿದ್ರೆ ಅದರಿಂದ ಏನೂ ತೊಂದರೆ ಇರೋದು. ರಾತ್ರಿ ಕುಡಿಬೋದಾ? ಹಾಂ, ರಾತ್ರಿನೂ ಕುಡಿಬೋದು, ಮಜ್ಜಿಗೆ ಕುಡಿಬೋದು. ನಾಟ್ ಕಾಂಟ್ರಾ ಇಂಡಿಕೇಟೆಡ್, ಏನಿಲ್ಲ. ಶ್ರೀಮತಿ ರಾಮಾಜಯ ನಮಃ. ಧನ್ಯವಾದಗಳು. ಜಯಪ್ರಕಾಶ್ ಅವರು ಭಾಳ ಚೆನ್ನಾಗಿ ಹೇಳಿದರು. ನನ್ನ ಮನಸ್ಸಿಗೆ ಏನನ್ಸುತ್ತೆ ಅಂದರೆ, ಇವತ್ತು ತಾವೆಲ್ಲ ಹೇಳಿದ್ರಿ ಇದ್ರ ಬಗ್ಗೆ. ಇವತ್ತಿನ ದಿನಗಳಲ್ಲಿ 24 ಗಂಟೆನೂ ಮನುಷ್ಯ ಎಚ್ಚರವಾಗೇ ಇರ್ತಾನೆ, ಅಥವಾ ಒಟ್ಟೊಟ್ಟಿಗೆ 3 ದಿನ ನಿದ್ದೆ ಮಾಡ್ತಾರೆ. ಆ ಥರ ಸ್ಥಿತಿಯಲ್ಲಿ ನಾವಿದ್ದೀವಿ. ಆ ಜೀವನ ಚಕ್ರದಲ್ಲಿ ಸಾಕಷ್ಟು ಬದಲಾವಣೆ ಆಗಿದೆ. ತಾವು ಹೇಳಿದಾಗೆ ನಮ್ಮ ಆಹಾರ ಪದ್ಧತಿಗಳಲ್ಲೂ ವ್ಯತ್ಯಾಸ ಆಗುತ್ತೆ. ಮನೆ ಆಹಾರ ಕೂಡ ಎಕ್ಸಾಸ್ಟ್ ಆಗಿಬಿಡುತ್ತೆ. 3ನೇ ದಿನಕ್ಕೆ 1.5 ದಿನಕ್ಕೆ ಮುಗಿದೋಗಿರುತ್ತದು. ಸೊ ಇವಾಗ ಆ ಒಂದು ನೋಡಿದಾಗ ಈ 24 ಅವರ್ ಸೈಕಲ್ಲು ಬದಲಾವಣೆ ಆಗಿದೆ. ಮತ್ತು ನನಗೆ ಇನ್ನೂ ಒಂದು ಮನಸ್ಸಿಗೆ ಭಾಳ ಇದು ಒಂದು, ನಾನೊಬ್ಬ ಭೂವಿಜ್ಞಾನಿ ಮತ್ತು ಸ್ವಲ್ಪ ಎಲ್ಲ ಸಂಘಟನೆಗಳನ್ನು ನೋಡಿದಾಗ ಎಷ್ಟೋ ಮೂಲಿಕೆಗಳೆಲ್ಲ ಕಡಿಮೆ ಆಗ್ಬಿಟ್ಟಿದೆ ಇವತ್ತಿನ. ಇದು ಟೋಟಲಿ ಅರ್ಬನೈಸೇಷನ್ ಅಂತಿದ್ದೀವಲ್ಲ, ಈ ನಗರೀಕರಣದಲ್ಲಿ ಯಾವ್ಯಾವುದೋ ಮೂಲಿಕೆಗಳು ಸಿಗೋದೇ ಇಲ್ಲ ಇವಾಗ. ಟೋಟಲಿ ಲಾಸ್ಟ್ ಅದು. ಇದ್ರ ಬಗ್ಗೆ ರಿವೈವ್ ಮಾಡುವಂಥ ಒಂದು ಪ್ರಯತ್ನ ಮಾಡಬೇಕಾಗಿದೆ. ಮತ್ತು ಆಯುರ್ವೇದಿಕ್ ಡಾಕ್ಟ್ರಸ್ಸು ಕೂಡ ಸ್ವಲ್ಪ ಸರ್ಜರಿ ಕಡೆಗೆ ಬಂದುಬಿಟ್ರೆ ಇನ್ನೂ ಎರಡೂ ಸೇರಿಸಾಗ ಮಿಲನ ಆದಾಗ ಭಾಳ ಚೆನ್ನಾಗಾಗುತ್ತೆ ಅನಿಸುತ್ತೆ. ಈಗ ಹಲ್ಲು ನೋವು ಅಂತಂದರೆ ಹಲ್ಲು ನೋವು ಔಷಧಿ ಕೊಡ್ತಾರೆ ಡಾಕ್ಟ್ರು. ಟೂತ್ ಎಕ್ಸ್ಟ್ರಾಕ್ಷನ್, ಟೂತ್ ಫಿಲ್ಲಿಂಗ್ ಅದು ಇದು ಮಾಡೋಕ್ಕೆ ಬರೋಲ್ಲ. ಸೊ ಇದನ್ನು ಒಂದು ಇಂಟಿಗ್ರೇಟ್ ಮಾಡುವಂಥ ಒಂದು ಯತ್ನ ಆಗಬೇಕಾಗಿದೆ. ಈಗ ಲಿಂಬ್ ಏನಾದ್ರು ಒಂದು ಆದರೆ ಪಟ್ಟಿ ಕಟ್ಕೊಳ್ಳಪ್ಪ ಅಂತ ಹೇಳ್ತಾರೆ, ಅವ್ರು ಸರ್ಜರಿ ಮಾಡ್ತಾರೆ. ಸೊ ಅವರು ಯಾವಾಗಲೂ ಒಂದು ಅಪ್ಪರ್ ಹ್ಯಾಂಡ್ ಸಿಕ್ಬಿಡುತ್ತೆ, ಸರ್ಜರಿ MBBS ಅಂತ ಹೇಳಿ. ಸೊ ಇದೆರಡನ್ನೂ ಸರಿಯಾಗಿ ತೂಗಿಸೋವಂಥದ್ದು ಮಾಡೋವಂಥ ಕೆಲಸ ಆಗಬೇಕಾಗಿದೆ ಅಂತ ನನಗೆ ಖಂಡಿತ ಅನಿಸಿದೆ. ಅದು ಆ ಒಂದು ಪಾಯಿಂಟಲ್ಲಿದೆ. ಮತ್ತು ಜೊತೆಗೆ ಇನ್ನೊಂದು ಏನು ಅಂದರೆ, ಈ ಆಕ್ಸಿಡೆಂಟ್ಸ್ ಸಿಚುವೇಷನಲ್ಲಿ ಆಯುರ್ವೇದಿಕ್ ಡಾಕ್ಟ್ರ್ ಏನೂ ಮಾಡೋಕ್ಕಾಗಲ್ಲ. ನೀವು ಅವ್ರ ಹತ್ರನೇ ಹೋಗಿ ಅಂತ ಹೇಳೋಂಗೆ ಆಗುತ್ತಲ್ಲ, ಅದು ಸ್ವಲ್ಪ ಬೇಜಾರಾಗುತ್ತೆ. ಅವರು ಡಾಕ್ಟ್ರು, ಇವರು ಡಾಕ್ಟ್ರು, ಆ ಡಾಕ್ಟ್ರ್ ಹತ್ರನೇ ಹೋಗ್ಬೇಕಾ ಅನ್ನೋದು ಒಂದು ಪಾಯಿಂಟು. ಜೊತೆಗೆ ಈ ತಾವೆಲ್ಲ ಹೇಳಿದ್ರಿ, ಇಲ್ಲಿ ಕೆಲವು ಲಿಮಿಟೇಷನ್ಸ್ ಇದ್ದಿರ್ಬೋದು. ಈರುಳ್ಳಿ, ಬೆಳ್ಳುಳ್ಳಿ, ನುಗ್ಗೆಕಾಯಿನಲ್ಲೂ ಕೂಡ ಸಾಕಷ್ಟು ಇದೆ ಅಂತ ಹೇಳ್ತಾರೆ. ಅದ್ರ ಬಗ್ಗೆ ನೀವೇನೋ ಹೇಳೋವಂಥದ್ದು ಇದಿರ್ಬೋದು. ಎಲ್ಲದರಲ್ಲೂ ಔಷಧೀಯ ಗುಣಗಳಿದೆ ಅಂತ ನನಗೆ ಗೊತ್ತಿರೋ ಹಾಗೆ ಅಷ್ಟೇ. ಈಗ ಎಲ್ಲ ಸಿಸ್ಟಮ್ನಲ್ಲೂ ಕೂಡ ಒಂದೊಂದು ಲಿಮಿಟೇಷನ್ಸ್ ಇರುತ್ತೆ. ಇತ್ತೀಚೆಗೆ ಇದು ಒಂದು ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಇಂಟಿಗ್ರೇಟಿವ್ ಅಪ್ರೋಚ್ ಅಂತ ಹೇಳಿದ್ನಲ್ಲ, ಒಂದು ನಿಮ್ಹ್ಯಾನ್ಸಲ್ಲಿ ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಆಯಿತು. ಸುಮಾರು 22 ದೇಶಗಳಿಂದ ಎಲ್ಲ ಲ್ಯಾಬ್ರೇಟ್ರಿ ಮತ್ತು ಎಕ್ಸ್ಪರ್ಟ್ಸ್ ಎಲ್ಲ ಬಂದಿದ್ದರು. ನನ್ನನ್ನು ಕರೆದಿದ್ರು, ನಾನು ಹೋಗಿದ್ದೆ, ಅಲ್ಲೆಲ್ಲ ಮಾತಾಡಿದ್ದೆ ಅದನ್ನ. ಸೊ ಇಂಟಿಗ್ರೇಟಿವ್ ಅಪ್ರೋಚ್ ಅಂತ ಹೇಳಿದರೆ ಏನು ಅಂತ ಹೇಳಿದರೆ, ಎಲ್ಲಿ ಲಿಮಿಟೇಷನ್ಸ್ ಇದೆ ಅಲ್ಲಿ ಆಯುರ್ವೇದನ ಉಪಯೋಗಿಸಿ ಅದಕ್ಕೂ ಮತ್ತು ಇಂಟ್ರ್ಯಾಕ್ಷನ್ ಆಗಿ ಏನೂ ತೊಂದರೆ ಆಗಬಾರ್ದು. ಅದೇ ರೀತಿ ಆಯುರ್ವೇದದಲ್ಲಿ ಎಲ್ಲಿ ಆಗೋದಿಲ್ಲ ಅಥವಾ ಏನಾದ್ರು ಒಂದು ಸರ್ಜರಿ ಮಾಡಬೇಕೇನೋ ಅಂತ ಹೇಳಿದ್ರೆ ನಾವು ಹೆಸಿಟೇಟ್ ಮಾಡೋದಿಲ್ಲ. ಅಲ್ಲಿ ಹೋಗಿ ಆಯುರ್ವೇದ ಆಸ್ಪತ್ರೆಗೆ ಹೋಗಿ ಆಪರೇಷನ್ ಮಾಡಿಸ್ಕೊಳ್ಳಿ ಅಥವಾ ಇಂಥದ್ದು ಏನೋ ಒಂದು ಮಾಡಿ ಅಂತ ಹೇಳಿ, ಅಕ್ಯೂಟ್ ಅಪೆಂಡಿಸೈಟಿಸ್ ಅಂತೀವಿ, ತಕ್ಷಣ ಆಗಿಬಿಟ್ಟಿರುತ್ತೆ. ಅದಕ್ಕೆ ಇಲ್ಲ ಆಯುರ್ವೇದನ ಏನಾದ್ರು ಕೊಡಿ ಅಂತ ಬರ್ತಾರೆ. ನಾವು ಹೇಳ್ತೀವಿ ಇಲ್ಲ ತಕ್ಷಣ ಆಗೋದಿಲ್ಲ, ಇದು ಈ 24 ಅವರ್ಸಲ್ಲಿ ಇದು ಆಗಿಬಿಡಬೇಕು, ಸರ್ಜರಿ ಹೋಗಿ ನೀವು ಸರ್ಜನ್ ಮೀಟ್ ಮಾಡಿ ಅಂತ ಅಂಥದ್ದಿದೆ. ಮತ್ತು ಇವಾಗ ಎಲ್ಲರಲ್ಲಿಯೂ ಕೂಡ ಸಮನ್ವಯ ನಡೀತಾ ಇದೆ. ಇದೆಲ್ಲನೂ ಈ ಚರ್ಚೆಗಳು ಎಲ್ಲವೂ ನಡೀತಾ ಇದೆ. ಅದು ಬಹುಶಃ ತಾವು ಹೇಳಿದಾಗೆ ಅನುಕೂಲ ಆಗತ್ತೆ. ಶ್ರೀಮತಿ ರಾಮಾಜಯ. ಶ್ರೀಮತಿ, ತಾವು ಹಾಲಿನ ಬಗ್ಗೆ ಹೇಳಿದ್ರಿ. ಯಾವುದು? ಹಾಲಿನ ಬಗ್ಗೆ ಹೇಳಿದ್ರಿ. ಅದು ಏನಂದರೆ, ನೀವು ಅಮೇರಿಕಾದ ಮಾತ್ರ ಹೇಳಿದ್ರಿ. ಲೋಕಲಿ ನಮಗೆ ಇಲ್ಲಿ ಎಷ್ಟು ಮಟ್ಟಿಗೆ ಅದು ಒಳ್ಳೆಯದು ಅಥವಾ ಎಷ್ಟು ಮಟ್ಟಿಗೆ ಅದು ಅನಾರೋಗ್ಯ ಅನ್ನೋದು ದಯವಿಟ್ಟು ತಿಳಿಸಿ. ಒಂದು ಹಾಲಿನ ಬಗ್ಗೆನಾ? ಹಾಂ. ಇನ್ನೊಂದು, ನೀವು ಋತು ಸರಿಯ ಕಾರ್ಯಕ್ರಮದಲ್ಲಿ ಬರೀ ಗ್ರೀಷ್ಮ ಋತು ಬಗ್ಗೆ ಡೂಸ್ ಆ್ಯಂಡ್ ಡೋಂಟ್ಸ್ ಹೇಳಿದ್ರಿ. ಉಳಿದ ಇನ್ನು ಮಿಚ್ಚ 5 ಋತುಗಳಲ್ಲಿ ಯಾವ್ಯಾವುದು
ಕಾಮನ್ ಆಗಿ ಡೂಸ್ ಆ್ಯಂಡ್ ಡೋಂಟ್ಸ್ ಫಾರ್ ದ ವೆಲ್ ಬೀಯಿಂಗ್ ಆಫ್ ದಿ ಅದೇ ಹೇಳಿದರೆ ಒಳ್ಳೆಯದು. ಹೆಲ್ಪ್ ಅದಕ್ಕೆ ಹಾಲು ಎಷ್ಟು ಮಟ್ಟಿಗೆ ಒಳ್ಳೆಯದು ಇಲ್ಲಿ ನಮ್ಮ ಲೋಕಲಿ ನಮ್ಮ ಇದರಲ್ಲಿ ಎಷ್ಟೋ ಜನ ಹೇಳ್ತಾರೆ ಅದು ಒಳ್ಳೆಯದಲ್ಲ, ಆ್ಯಸ್ ಇಟ್ ಈಸ್ ಅಲರ್ಜಿ ಆಗ್ತಿದೆ ಎಲ್ಲರಿಗೂ ಅಂತ ಹೇಳ್ತಿದ್ದಾರೆ. ಅದು ಹಾಂ ಇಲ್ಲ ಹೇಳು ನಾವು ಚರ್ಚೆ ಮಾಡಿ. ಹಾಲು ಬಂದು ಅದೇ ಈಗ ಹಾಲು ಹೇಗೆ ಇವಾಗ ಹಾರ್ಮೋನ್ಸ್ ಎಲ್ಲ ಕೊಟ್ಟು ಹಸುಗಳಿಗೆ ಹೇಗೆ ಪ್ರೊಡ್ಯೂಸ್ ಆಗುತ್ತೆ ಅದನ್ನು ನೋಡಿ ನಾವು ಹಾಲು ಯಾವ ಸೋರ್ಸಿಂದ ಬರ್ತಿದೆ ಅಂತ ನೋಡಿ ನಾವು ಸೇವಿಸೋದು ಒಳ್ಳೆಯದು. ಇತ್ತೀಚಿನ ದಿನಗಳಲ್ಲಿ A2 ಹಾಲು ಅಥವಾ ಅಂಥದ್ದೇನಿದೆ ಅದು ಇನ್ನೂ ಜಾಸ್ತಿ ಆರೋಗ್ಯಕರ ಅಂತ ಕಂಡು ಬಂದಿದೆ. ಇತ್ತೀಚೆಗೆ ಏನು ಇವಾಗ ನಾಟಿ ಹಸುವಿನ ಹಾಲು ಜರ್ಸಿ ಹಾಲಿಗಿಂತ ನಾಟಿ ಹಸುವಿನ ಹಾಲು ರೋಗ ನಿರೋಧಕ ಶಕ್ತಿ ಆಗಲಿ ಆರೋಗ್ಯ ಕಾಪಾಡೋದಕ್ಕಾಗಲಿ ಅದೆಲ್ಲ ಒಳ್ಳೆಯದು ಅಂತ ಹೇಳ್ತಾರೆ. ನಿಮ್ಮ ಎರಡನೇ ಪ್ರಶ್ನೆ ಬಂದು ಬೇರೆ ಋತುಚರ್ಯೆ ಬಗ್ಗೆ ಕೇಳ್ತಾ ಇದ್ದೀರಿ. ಯೂಶಲಿ ಯಾವುದೇ ಋತುವಿನಲ್ಲಿ ಋತು ಅನುಸಾರವಾಗಿ ಏನು ಕ್ರಿಯೆಗಳನ್ನು ಮಾಡಬೇಕು ಅಥವಾ ಆ ಋತುವಿನಲ್ಲಿ ಯಾವ ಆಹಾರ ಫಲ ತರಕಾರಿಗಳು ಯಾವ್ದ್ಯಾವುದು ಸಿಗುತ್ತದೆ ಅದನ್ನು ಉಪಯೋಗಿಸ್ಬೇಕು. ಈಗ ಗ್ರೀನ್ ಹೌಸಲ್ಲಿ ಎಲ್ಲ ತರಕಾರಿ ಹಣ್ಣುಗಳನ್ನು ಇವಾಗ ಇದು ಬೆಳೀತಾರೆ. ಅದರಲ್ಲೂ ನಾವು ಯಾವುದು ಆ ಸೀಸನ್ ತಕ್ಕಂತೆ ಯಾವುದು ನಮಗೆ ಮೊದಲಿನಿಂದ ಸಿಗುತ್ತೆ ಅಂಥದನ್ನು ನಾವು ಐಡೆಂಟಿಫೈ ಮಾಡಿ ಅದನ್ನು ಉಪಯೋಗಿಸೋದು ಒಳ್ಳೆಯದು. ಇವಾಗ ನಾವು ಬರೀ ಗ್ರೀಷ್ಮ ಮತ್ತು ಫಾರ್ ಎಕ್ಸಾಂಪಲ್ ವಸಂತ ಋತುವಿನಲ್ಲಿ ಸ್ವಲ್ಪ ಈಗ ಬೇಸಿಗೆ ಬಿಸಿಲು ಸ್ವಲ್ಪ ಜಾಸ್ತಿ ಇರುತ್ತೆ. ಬಿಸಿಲು ಜಾಸ್ತಿ ಇದ್ದಾಗ ನಾವೇನು ಮಾಡ್ತೀವಿ, ಯೂಶಲಿ ನಾವು ಒಂದು ಸ್ವಲ್ಪ ಲೈಟಾಗಿರೋ ಕಾಟನ್ ಇರೋಂಥ ಬಟ್ಟೆ ಹಾಕೋತೀವಿ. ಮತ್ತು ಈಗ ಮಾವಿನ ಹಣ್ಣು ಸಿಗುತ್ತೆ, ಇಲ್ಲಾಂದರೆ ಹಲಸಿನ ಹಣ್ಣು ಸಿಗುತ್ತೆ. ಅದನ್ನು ಕೂಡ ಮಿತವಾಗಿ ಎಷ್ಟು ತಿನ್ನಬೇಕೋ ಅಷ್ಟೇ ತಿನ್ನಬೇಕಾಗತ್ತೆ. ಈಗ ಮಾವಿನ ಹಣ್ಣನ್ನು ಜಾಸ್ತಿ ತಿಂದರೆ ಪಿತ್ತ ಜಾಸ್ತಿ ಆಗುತ್ತೆ. ಸೊ ಎಲ್ಲದನ್ನು ಮಿತವಾಗಿ ತಿಂದರೆ ಮತ್ತು ಆ ಸೀಸನ್ ವೈಸ್ ಏನು ಸಿಗುತ್ತೋ ಅದನ್ನು ತಿನ್ನೋದು ಒಳ್ಳೆಯದು. ಪ್ರತಿ ಋತುವಿಗೆ ಅನುಸಾರವಾದ ಏನು ಚರ್ಯೆ ಇದೆ ನಾವು ಮತ್ತೆ ಶೇರ್ ಮಾಡಿ ನಿಮ್ಮ ಗ್ರೂಪಿಗೆ ಕಳಿಸ್ತೀವಿ. ನಾನು ಸೆಂಟ್ರಲ್ ಕೌನ್ಸಿಲ್ ಆಫ್ ರಿಸರ್ಚಲ್ಲಿ ಚೇರ್ಮನ್ ಆಗಿದ್ದಾಗ ಅನೇಕ ಕಡೆಗಳಲ್ಲಿ ಎಲ್ಲ ಕಾಲೇಜಸ್ಸು ಆಯುರ್ವೇದ ಕಾಲೇಜೆಲ್ಲ ಹೋಗ್ತಾಯಿದ್ದೆ. ಅಲ್ಲೆಲ್ಲ ಬರೋ ಪೇಷಂಟು ಕೆಲವರೆಲ್ಲ ಹೇಳೋರು, ಸರ್ ಏನಿಲ್ಲ ಮಗುಗೆ ನಿನ್ನೆ ಒಂದು ದ್ರಾಕ್ಷಿ ಕೊಟ್ಟಿದ್ದೆ ಅಷ್ಟೇ, ಬೆಳಿಗ್ಗೆ 7 ವರ್ಷ ಒಂದೇ ನೆಗಡಿ ಕೆಮ್ಮು ಇದು ಎಲ್ಲ ಬಂದುಬಿಟ್ಟಿದೆ. ಹಾಗೆ ಯಾವ ದ್ರಾಕ್ಷಿ ಕೊಟ್ಟರೆ ಅಂದರೆ ಸೀಡ್ಲೆಸ್ ದ್ರಾಕ್ಷಿ ಅಂತ. ಕೊನೆಗೆ ನಾನು ಏನು ಮಾಡಿದೆ, ಸ್ವಲ್ಪ ಸ್ಟ್ಯಾಟಿಸ್ಟಿಕ್ಸ್ ತೊಗೊಳ್ಳೋಣ ಅಂತ ಎಲ್ಲ ಹಾರ್ಟಿಕಲ್ಚರಲ್ಲಿ ಇದಕ್ಕೆಲ್ಲ ಹೋಗಿ ಅಲ್ಲಿ ಎಲ್ಲರನ್ನೂ ಅವ್ರನ್ನೆಲ್ಲ ಭೇಟಿ ಮಾಡಿ ಇದು ಏನು ಔಷಧಿ ಹಾಕ್ತೀರಿ, ಏನು ಸ್ಪ್ರೇ ಮಾಡ್ತೀರಾ ಅಥವಾ ಗಿಡಗಳಿಗೆ ಹಾಕೋದು ಹಾಗೆ ನೋಡಿದ್ರೆ ದೇವರ್ ಸ್ಪ್ರೇಯಿಂಗ್ ಅದೇನಾಗಿದೆ ಹುಳ ಹಿಡಿಬಾರ್ದು ಇದಾಗಬಾರ್ದು ಹಾಗೆ ಅಂತೇಳಿ ಎಲ್ಲ ಔಷಧಿಗಳನ್ನ ಸ್ಪ್ರೇ ಮಾಡೋದು. ಆ ಸ್ಪ್ರೇ ಮಾಡಿದಂಥ ಒಂದೇ ಒಂದು ದ್ರಾಕ್ಷಿ ತಿಂದರೆ ನೆಕ್ಸ್ಟ್ ಡೇ ಅಲರ್ಜಿ ಮತ್ತು ಇದು ಗಂಟಲು ನೋವು ಎಲ್ಲ ಬಂದು ಆಗೋಗ್ತಿತ್ತು. ಸೊ ಇದನ್ನು ವಿ ಕಂಡಕ್ಟೆಡ್ ರಿಸರ್ಚ್ ಆಲ್ಸೋ, ರಿಸರ್ಚ್ ಕೌನ್ಸಿಲಲ್ಲಿ. ದೆನ್ ವಿ ಫೌಂಡ್ ಔಟ್ ದಟ್ ದಿಸ್ ಸ್ಪ್ರೇ ವಾಟ್ ದೇ ಆರ್ ಯೂಸಿಂಗ್ ಫಾರ್ ದಿ ಫ್ರೂಟ್ ಈಸ್ ಕಾಸಿಂಗ್ ದಟ್ ಅಂತ. ಕೊನೆಗೆ ವಿ ಎಜುಕೇಟೆಡ್ ಎವರಿಬಡಿ, ಎಲ್ಲ ಕಡೆಯಲ್ಲಿ ಇದು ಮಾಡಿ ಆ ಸ್ಪ್ರೇನೇ ಡೆವಲಪ್ ಮಾಡಿಬಿಡಿ ನೀವು, ಡೋಂಟ್ ಸೆಲ್ ದ್ಯಾಟ್ ಹಾಗೆ ಅಂತೆಲ್ಲ ಮಾಡಿ ಗೌರ್ಮೆಂಟ್ ಆಫ್ ಇಂಡಿಯಾದಿಂದ ಅದು ಆರ್ಡರ್ ಮಾಡಿಸಿ ಎಲ್ಲ ಆದಮೇಲೆ ಅದು ಕಮ್ಮಿ ಆಯಿತು. ಇಲ್ಲದೇ ಇದ್ದರೆ ಒಂದೇ ಒಂದು ದ್ರಾಕ್ಷಿ ಅಷ್ಟು ತೊಂದರೆ ಕೊಡ್ತಾಯಿತ್ತು ಮಕ್ಕಳಿಗೆ. ಹಾಗೆ ಇತ್ತೀಚಿನ ದಿನಗಳಲ್ಲಿ ಹೈ ರೈಸ್ ಬಿಲ್ಡಿಂಗ್ಸ್ ತುಂಬಾ ಇದೆ ಬೆಂಗಳೂರಲ್ಲಿ. ಅಲ್ಲಿ ಪಾರಿವಾಳಗಳು ಬಹಳ ಅಲ್ಲೇ ವಾಸವಾಗುತ್ತೆ. ಎಲ್ಲಿ ಪಾರಿವಾಳ ಇದೆಯೋ ಅದರದ್ದು ಫೆದರ್ಸು ಮತ್ತು ಅದರದ್ದು ಡ್ರಾಪಿಂಗ್ಸಿಂದ ಬಹಳ ಜನಕ್ಕೆ ರೆಸ್ಪಿರೇಟರಿ ಪ್ರಾಬ್ಲಮ್ಸ್ ಆಗಲಿ ಸ್ಕಿನ್ ಪ್ರಾಬ್ಲಮ್ಸ್ ಆಗಲಿ ಇತ್ತೀಚೆಗೆ ತುಂಬ ಇದೆ. ಜೊತೆಗೆ ಬೆಕ್ಕು ಅಥವಾ ನಾಯಿ ಮನೇಲಿ ಯಾರು ಸಾಕ್ತಾರೆ ಅವರಲ್ಲೂ ಗೊತ್ತಿಲ್ಲದಲೇ ತುಂಬಾ ಇನ್ಫೆಕ್ಷನ್ನ ನೋಡ್ತಾ ಇರ್ತೀವಿ. ಸೊ ಕ್ಲೀನಾಗಿ ಸಾಕಿರೋ ಪ್ರಾಣಿಗಳನ್ನು ಮೇಂಟೈನ್ ಮಾಡೋದಾಗಲಿ ಅದನ್ನು ಕೂಮ್ ಮಾಡೋದಾಗಲಿ ಬಹಳ ವಿಶೇಷ ಇರುತ್ತೆ. ಅದನ್ನು ಕ್ಲೀನಾಗಿ ಮೇಂಟೈನ್ ಮಾಡಿದ್ರೆ ಏನು ಆರೋಗ್ಯದ ಯಾವುದೂ ಹಾನಿಕಾರಕ ಆಗಲ್ಲ. ಈಗ ಇವನ್ ಮಿಲೆಟ್ಸ್ ಎಲ್ಲ ಭಾಳ ಕಾಮನ್ ಆಗಿಬಿಟ್ಟಿದೆ. ನಮ್ಮ ಪ್ರಧಾನಮಂತ್ರಿಗಳು ಕೂಡ ಮಿಲೆಟ್ಸ್ ಎಲ್ಲ ಉಪಯೋಗಿಸಿ ಇದು ಹಾಗೆ ಅಂತೇಳಿ ಎಲ್ಲ ಮಾಡ್ತಾಯಿದ್ದಾರೆ. ಆದರೆ ಆಯುರ್ವೇದ ಪ್ರಕಾರವೂ ಕೂಡ ಕೆಲವು ಸತಿ ಇದೆಲ್ಲ ಸಭೆಗಳೆಲ್ಲ ಆಯಿತು. ಅದನ್ನು ಆಯುರ್ವೇದದಲ್ಲಿ ಮತ್ತು ಇದನ್ನು ಕ್ಷುದ್ರ ಧಾನ್ಯ ಅಂತ ಕರೀತೇವೆ. ಅಂದರೆ ಅವರಿಗೆ ಸಾತ್ಮ್ಯ ಏನಾಗಿರುತ್ತೆ ಬಾಡಿ ಇಮ್ಯುನಿಟಿ ಅಂಥವ್ರು ಅದು ತೊಗೊಂಡ್ರೆ ಪರವಾಗಿಲ್ಲ. ಏನಾದ್ರು ಅದು ತೊಂದರೆ ಆಗಿ ಅವ್ರಿಗೇನೋ ಸ್ವಲ್ಪ ಮಾಡಿದರೂ ಕೂಡ ಕೆಲವು ಸತಿ ತೊಂದರೆ ಆಗುತ್ತೆ. ಅಂಥದ್ದನ್ನು ಅವರು ಸ್ವಲ್ಪ ಯೋಚನೆ ಮಾಡಿ ಎಷ್ಟು ಆಗುತ್ತೆ ಅಷ್ಟು ಮಾತ್ರ ತೊಗೋಬೇಕು. ಅದಕ್ಕೆ ಮಾಡಿ ಎಲ್ಲ ಕಂಪ್ಲೀಟ್ಲಿ ಟೋಟಲಿ ಚೇಂಜ್ ಮಾಡಲಿಕ್ಕೆ ಆಗೋದಿಲ್ಲ. ಆ ರೀತಿ ಮಾಡಬೇಕಾಗುತ್ತೆ. ಡಾಕ್ಟರ್
ನಿಂಬೆಹಣ್ಣು ಬೆಳಗ್ಗೆ ನಿಂಬೆಹಣ್ಣು, ನೀರು, ಜೇನುತುಪ್ಪ. ಬೆಳಗ್ಗೆ ಎದ್ದು ನಿಂಬೆಹಣ್ಣು ರಸ ಕುಡಿಯೋದು ಥ್ರೂ ಔಟ್ ದ ಇಯರ್ ಇಸ್ ಎ ಗುಡ್ ಪ್ರಾಕ್ಟೀಸ್ ಆರ್ ನಾಟ್? ಬಿಕಾಸ್ ಐ ಆಮ್ ಟೇಕಿಂಗ್ ಇಟ್, ಐ ಡೋಂಟ್ ನೋ ಇಟ್ ಇಸ್ ರೈಟ್ ಆರ್ ನಾಟ್. ನಿಂಬೆಹಣ್ಣು ರಸ ಕುಡಿಬೋದು, ನಿಂಬೆಹಣ್ಣು ಶರ್ಬತ್ತನ್ನು ಕುಡಿಬೋದು. ಬಟ್ ಈ ಬರೀ ರಸ ಒಂದನ್ನೇ ಅಲ್ಲ ಅದು, ಅದನ್ನು ನೀವು ಡೈಲ್ಯೂಟ್ ಮಾಡಿ ಅದನ್ನು ನೀರಿನಲ್ಲಿ ಹಾಕಿ ಆಮೇಲೆ ತೊಗೋಬೋದು. ಆಮೇಲೆ ಜೇನುತುಪ್ಪ ಏನಾದ್ರು ಸೇರಿಸ್ಕೊಳ್ಳೋ ಹಾಗಿದ್ದರೆ ಬೇರೆ ಯಾವುದೇ ಇದಕ್ಕೆ ಬಿಸಿಯಾಗಿರ್ತಕ್ಕಂಥದ್ದಕ್ಕೆ ಸೇರಿಸಿದ್ರೆ ಜೇನುತುಪ್ಪದ ಗುಣ ಕಡಿಮೆ ಆಗಿಬಿಡುತ್ತೆ. ಜೇನುತುಪ್ಪ ಸೇರಿಸ್ಕೊಂಡು ತೊಗೋಬೇಕಾದ್ರೆ ಟೆಂಪ್ರೇಚರ್ ನಾರ್ಮಲ್ ಇರಬೇಕು, ಆವಾಗ ಅದು ಸೇರಿಸಿದ್ರೆ ಅದರ ಗುಣ ಏನಾಗೋದಿಲ್ಲ. ಮಾಡೋದ್ರಿಂದ ಅಸಿಡಿಕ್ ಆಗೋಲ್ಲ, ಅಸಿಡಿಕ್ ಆಗೋದಿಲ್ಲ ಅಲ್ವಾ? ಮೊದಲನೇ ಬೆಳಗ್ಗೆ ಎದ್ದು ಬೆಳಗ್ಗೆ ನಿಂಬೆಹಣ್ಣು ರಸ ಮೊದಲನೇದು ಆಮ್ಲ ರಸ ಆಗುತ್ತೆ. ಆಯುರ್ವೇದ ಶಾಸ್ತ್ರದ ಪ್ರಕಾರ ಮೊದಲನೇದು ಮಧುರ ರಸ ಇರಬೇಕು. ಸ್ವಲ್ಪ ಒಂದು 2 ಗಲ್ಪ್ ನೀರನ್ನು ಕುಡಿದು ನಂತರ ನಿಂಬೆಹಣ್ಣಿನ ರಸ ತೊಗೋಬೋದು, ಅಭ್ಯಾಸ ಇದ್ದರೆ. ಆಯುರ್ವೇದ ಶಾಸ್ತ್ರದಲ್ಲಿ ಅದಕ್ಕೆ ಯಾವುದೇ ಪ್ರಮಾಣ ಇಲ್ಲ, ಅದು ಇತ್ತೀಚೆಗಿನ ಪ್ರಾಕ್ಟೀಸಸ್ ಅದು. ಅದರಿಂದ ಆಮ್ಲರಸ ಆಗಿರೋದಕ್ಕೆ ತೊಂದರೆ ಇಲ್ಲ. ಅಟ್ಲೀಸ್ಟ್ ಒಂದು ಚಮಚ ಅಥವಾ 5 ml ವರೆಗೂ ತೊಗೋಬೋದು. ಅದರಲ್ಲಿ ಆಮ್ಲರಸ ಇರೋದ್ರಿಂದ ಅದು ನಿಮ್ಮ ಓಕೆ. ಸರ್, ಡಾಕ್ಟ್ರ್ ಈಗ ತಾನೇ ಹಿ ವಾಸ್ ಟಾಕಿಂಗ್ ಅಬೌಟ್ ಇದು ಮಿಲೆಟ್ಸ್ ಮಿಲೆಟ್ಸ್ ಕಂಪೇರ್ಡ್ ವಿತ್ ರೈಸ್. ಫಾರ್ ಎ ಡಯಾಬಿಟಿಕ್ ಪರ್ಸನ್ ಈಸ್ ಮಿಲೆಟ್ಸ್ ಬೆಟರ್ ಆರ್ ಶುಡ್ ಯು ಅವಾಯ್ಡ್ ರೈಸ್ ಕಂಪ್ಲೀಟ್ಲಿ ಅಂತ? Please, sir, right now based on the research, the rice, white unpolished rice always gives a late sugar glucose spike. So ಅದರಿಂದ ಅನ್ಪಾಲಿಷ್ಡ್ ರೈಸು ಮತ್ತು ನಾವು ತಮಗೆ ಸಾತ್ಮ ಇದ್ದರೆ ತೊಗೊಳ್ಳೋದಕ್ಕೆ ವೈದ್ಯರೆಲ್ಲ ತಿಳಿಸ್ತಾರೆ. ಇತ್ತೀಚಿನ ದಿನಗಳಲ್ಲಿ ಮತ್ತು ಇವಾಗ ವೇರಿಯಸ್ ನಮಗೆ ಮಿಲ್ಲೆಟ್ಸ್ ಆಗಲಿ ಬೇರೆ ಆ ರೀತಿ ಎಲ್ಲ ಧಾನ್ಯಗಳು ಸಿಗ್ತಾ ಇದೆ. ಸೊ ಅದರಿಂದ ಅಟ್ಲೀಸ್ಟ್ 1 ಪೋರ್ಷನ್ ಸಾತ್ಮ ಇರೋ ಆಹಾರ, 1 ಪೋರ್ಷನ್ ಅನ್ಪಾಲಿಷ್ಡ್ ರೈಸ್, 1 ಪೋರ್ಷನ್ ಮಿಲ್ಲೆಟ್ಸ್ ಸಿರಿಧಾನ್ಯ ಅಂತ ಏನು ಕರೀತಾರೆ ಅದು, ಮತ್ತು ಇನ್ನೊಂದು ಟೈಮಲ್ಲಿ ಗೋಧಿ ಅಥವಾ ಬೇರೆ ಧಾನ್ಯಗಳು ಸೀರಿಯಲ್ಸ್ ಬಳಕೆನ ನೀಟಾಗಿ ಡಿವೈಡ್ ಮಾಡಿದ್ರೆ ಅದು ಆರೋಗ್ಯಕ್ಕೆ ಒಳ್ಳೆಯದು. ಒಂದನ್ನೇ ಫಾಲೋ ಮಾಡೋದು ಆಯುರ್ವೇದ ಶಾಸ್ತ್ರದ ಪ್ರಕಾರ ಒಳ್ಳೆಯದಲ್ಲ. ಆ್ಯಂಡ್ ಈವನ್ ಫಂಕ್ಷನಲ್ ಮೆಡಿಸನಲ್ಲೂ ಅವ್ರು ಹೇಳೋದು 3 ಮೀಲ್ಸ್ ತೊಗೋತಾ ಇದ್ದರೆ ಸೀರಿಯಲ್ಸ್ನ ಅದನ್ನು ಸ್ಪ್ಲಿಟ್ ಮಾಡಿ ತೊಗೊಳಕ್ಕೆ ಹೇಳ್ತಾರೆ. ಥ್ಯಾಂಕ್ ಯು. ಶ್ರೀಮತಿ ರಾಮಾಂಜನ್, ಈ ಲ್ಯಾಕ್ಟೋಸ್ಗೆ ಕೆಲವರಿಗೆ ಅದು ಆಗಬರೋದಿಲ್ಲ, ಆ್ಯಂಡ್ ಕೆಲವ್ರಿಗೆ ಆಫ್ಟರ್ ದಿ ಏಜ್ ಆಫ್ 80 ಟೀ ಕುಡಿತಾ ಇರ್ತಾರೆ, ಫಸ್ಟ್ ಕ್ಲಾಸ್ ಆಗಿರ್ತಾರೆ, ಬೆಳಗ್ಗೆ 1 ಕಪ್ಪು ಸಾಯಂಕಾಲ 1 ಕಪ್ಪು. ಸೊ ಆಫ್ಟರ್ ದಿ ಏಜ್ ಆಫ್ 80 ಆರ್ ಸಮಥಿಂಗ್ ಬ್ಲ್ಯಾಕ್ ಟೀ ತೊಗೊಳ್ಳಿ ಅಂತ ಹೇಳ್ತಾರೆ, ಹಾಲು ಸೇರಿಸ್ಕೊಳ್ಳದೆ ತೊಗೊಳ್ಳಿ ಅಂತ ಹೇಳ್ತಾರೆ. ಇವಾಗ ಹಾಲಿನ ಪಾಯಸ ಅಥವಾ ಎನಿ ಮಿಲ್ಕ್ ಪ್ರಾಡಕ್ಟ್ ಫಾರ್ ದಟ್ ಮ್ಯಾಟರ್ ತೊಗೊಂಡ್ರೆ ಲೂಸ್ ಮೋಷನ್ ಆಗುತ್ತೆ. ಯಾತಕ್ಕೆ ಸರ್? ಒಂದು ಅವರ ದೇಹ ಪ್ರಕೃತಿ ಅನುಗುಣವಾಗಿ ಅದರ ವಿ ಸಿ ದಿ ಚೇಂಜಸ್. ಎರಡನೇದು, ಈಗ ಒಬ್ಬರೊಬ್ಬರಲ್ಲಿ ಹಾಲು ಕುಡಿದ್ರೆ ಹಾಲಿಂದ ಅವರಿಗೆ ಅಡ್ಜಸ್ಟ್ ಆಗಲ್ಲ. ಸೊ ವಿ ಸಿ ದಟ್ ಅವ್ರಿಗೆ ಲ್ಯಾಕ್ಟೋಸ್ ಇಂಟಾಲರೆನ್ಸ್ ಇರುತ್ತೆ, ಅವ್ರಿಗೆ ಅದು ಒಂದು ಜೆನೆಟಿಕ್ ಮೇಕಪ್ ಇರುತ್ತೆ, ಅದು ಹುಟ್ಟಿದಾಗಿಂದ ಬಂದಿರೋ ಅಂಥದ್ದು. ಅದಕ್ಕೆ ಯಾವುದೇ ಅಂಥ ಚಿಕಿತ್ಸೆ ಆಗಲಿ ಕರೆಕ್ಷನ್ ಆಗಲಿ ಇಲ್ಲ. ಚಿಕಿತ್ಸೆ ಅಂದರೆ ನಿಧಾನ ಪರಿವರ್ಜನ, ಯಾವುದರಿಂದ ಅವ್ರಿಗೆ ತೊಂದರೆ ಆಗ್ತಾಯಿದೆಯೋ ಅದನ್ನು ನಿಲ್ಲಿಸೋದೇ ಚಿಕಿತ್ಸೆ. ಮತ್ತು 80 ಆದಮೇಲೆ ಇವಾಗ ಏಜ್ ಆಗ್ತಾ ಶರೀರದಲ್ಲಿ ಬಹಳ ಚೇಂಜಸ್ ಆಗುತ್ತೆ, ಡಿಜನರೇಟಿವ್ ಚೇಂಜಸ್ ಆಗುತ್ತೆ. ಸೊ ಅದರ ಅನುಗುಣವಾಗಿ ಅವರ ಪ್ರಕೃತಿಯಲ್ಲಿ ಏನೇನೋ ಇವಾಗ ಎಲ್ಲರೂ 80 ಇಯರ್ಸ್ ಇರೋರು ಎಲ್ಲರೂ ನಾವು ಒಂದೇ ಜನರಲೈಸ್ ಮಾಡಲಿಕ್ಕೆ ಬರಲ್ಲ. ಒಬ್ಬರೊಬ್ಬರು ಬೇರೆ ಬೇರೆ ರೀತಿ ಅವರವರ ಪ್ರಕೃತಿ ಅನುಗುಣವಾಗಿ ಅವರವ್ರದ್ದು ಹುಟ್ಟಿನಿಂದ ಅಲ್ಲಿವರೆಗೂ ಅವ್ರು ಯಾವ ರೀತಿ ಬೆಳೆದಿರ್ತಾರೆ, ಯಾವ ರೀತಿ ಆಹಾರ ತೊಗೊಂಡಿರ್ತಾರೆ, ಯಾವ ರೀತಿ ವ್ಯಾಯಾಮ ಮಾಡಿರ್ತಾರೆ, ಅಷ್ಟು ಎಲ್ಲ ಅವ್ರದ್ದು ಇನ್ಫ್ಲೂಯೆನ್ಸ್ ಆಗಿ ಅವ್ರದ್ದು ಆರೋಗ್ಯ ಒಂದು ಸ್ಟೇಟಸಲ್ಲಿರುತ್ತೆ. ಅದನ್ನು ನಾವು ಅಡ್ವೈಸ್ ತೊಗೋಬೇಕು ಮತ್ತು ರಿಯಲೈಸ್ ಮಾಡ್ಕೊಂಡು ನಮ್ಮ ಪ್ರಕೃತಿ ಅನುಗುಣವಾಗಿ ನಾವು ಆಹಾರ ವಿಹಾರಗಳನ್ನು ಮಾಡಬೇಕು. ಕೆಲವರು ಈ ಆಹಾರದಲ್ಲಿ ಶಾಸ್ತ್ರಗಳಲ್ಲಿ ಹೇಳೋದಕ್ಕಿಂತಲೂ ಇನ್ನೂ ಮಿತಿಯಾಗಿ ಮಾಡ್ತಾರೆ. ಕಾರಣ ಏನಂತ ಹೇಳಿದ್ರೆ, ಡಯಾಬಿಟೀಸ್ ಮಧುಮೇಹ ಇರ್ತಕ್ಕಂಥವ್ರು ಏನು ಮಾಡ್ತಾರೆ,
ಸಕ್ಕರೆ ತಿಂದರೆ ಶುಗರ್ ಜಾಸ್ತಿ ಆಗ್ಬಿಡುತ್ತೆ, ಬೆಲ್ಲ ತಿನ್ನಿ ಏನಾಗೋಲ್ಲ. ಅವರೇ ಅಂದ್ಕೊಂಡು ಬೆಲ್ಲ ಮತ್ತು ಸಕ್ಕರೆಗೆ ವ್ಯತ್ಯಾಸ ಏನಿದೆ, ಅದು ಬೆಳ್ಳಗೆ ಕಾಣುತ್ತೆ, ಇದು ಸ್ವಲ್ಪ ಬ್ರೌನಾಗಿ ಕಾಣುತ್ತೆ. ಎರಡರಲ್ಲಿಯೂ ಅದೇ ಸಕ್ಕರೆ ಅಂಶನೇ ಇದೆ. ಆದ್ದರಿಂದ ವೈದ್ಯರನ್ನು ಕೇಳಬೇಕು ಮತ್ತು ಶಾಸ್ತ್ರವನ್ನು ಅರಿತು ತಗೋಬೇಕು ಅದನ್ನು. ಶ್ರೀಮತಿ ರಾಮಾಂಜಯಮ್ಮ, ಅದು ಸ್ಟ್ರೋಕ್ ಬಗ್ಗೆ ಯಾವುದು ಹೇಳಲಿಲ್ಲ ಸರ್ ನೀವು. ಅದಕ್ಕೆ ಸ್ವಲ್ಪ ಮಿಸ್ಸಸ್ಗೆ ಲೆಫ್ಟ್ ಸೈಡ್ ಸ್ಟ್ರೋಕ್ ಆಗಿದೆ. ಅವರಿಗೆ ಟ್ರೀಟ್ಮೆಂಟ್ ಕೊಡಿಸ್ತಾ ಇದ್ದೀನಿ, ಆಲ್ರೆಡಿ ಟ್ರೀಟ್ಮೆಂಟ್ ಆಗ್ತಾಯಿದೆ. ಅವ್ರಿಗೆ ಇನ್ನೂ ಏನೋ ಗುಣಮುಖ ಆಗ್ತಾಯಿಲ್ಲ, 1.5 ವರ್ಷ ಮೇಲಾಗಿದೆ. ಅದ್ರ ಬಗ್ಗೆ ನಾವು ಏನಾದರೂ ನಮ್ಗೆ ಇನ್ಫಾರ್ಮೇಷನ್ ಬೇಕಾಗಿತ್ತು. ಅದನ್ನು ಆಮೇಲೆ ನಾವು ಮಾತಾಡ್ತೀವಿ. ಶ್ರೀಮತಿ ರಾಮಾನುಜಾಯ ನಮಃ. ಪರಮ ಪೂಜ್ಯ ಜಿ.ಆರ್. ಸ್ವಾಮಿಗಳ ಪಾದಾರವಿಂದಗಳಿಗೆ ನಮಸ್ಕಾರಗಳು. ಇದುವರೆಗೆ ತಮ್ಮ ಅಪಾರ ಅನುಭವ ಹಾಗೂ ಜ್ಞಾನದಿಂದ ನಮ್ಮೆಲ್ಲರಿಗೂ ಒಂದು ಆರೋಗ್ಯಕರ ಜೀವನ ಶೈಲಿ ಹೇಗಿರಬೇಕು ಎಂದು ಇಷ್ಟು ಹೊತ್ತು ತಿಳಿಸಿಕೊಟ್ಟು ಡಾಕ್ಟರ್ ಜಯಪ್ರಕಾಶ್ ನಾರಾಯಣರವರಿಗೆ ಅಂತ ಧನ್ಯವಾದಗಳು. ಹಾಗೂ ಅಷ್ಟೇ ಪೇಜೆನ್ಸಿಂದ ಎಲ್ಲರ ಪ್ರಶ್ನೆಗಳನ್ನು ತಿಳಿಸಿದ್ದಕ್ಕೆ ಡಾಕ್ಟರ್ ಪ್ರಜ್ವಲ್ ಅವರಿಗೂ ಧನ್ಯವಾದಗಳು. ವಂದನಾರ್ಪಣೆ ಒಂದೆರಡು ಮಾತುಗಳನ್ನು ಡಾಕ್ಟರ್ ವಿಕಾಸ್ ಮಾಡಿ. ಶ್ರೀಮತಿ ರಾಮಾನುಜಾಯ ನಮಃ. ಶ್ರೀ ಯತಿರಾಜ ಜಿ.ಆರ್. ಸ್ವಾಮಿಯವರ ದಿವ್ಯ ಉಪಸ್ಥಿತಿಯಲ್ಲಿ ಆಯುರ್ವೇದ ವಿಶೇಷತೆಗಳನ್ನು ನಮ್ಮ ಬಳಿ ಅರ್ಥಪೂರ್ಣವಾಗಿ ಪ್ರಸ್ತುತಪಡಿಸಿದ ಆಯುರ್ವೇದ ತಜ್ಞರು ಶ್ರೀಯುತ ಡಾಕ್ಟರ್ ಜಯಪ್ರಕಾಶ್ ನಾರಾಯಣರವರಿಗೆ ಶ್ರೀಮಠದ ವತಿಯಿಂದ ಹೃತ್ಪೂರ್ವಕ ಧನ್ಯವಾದಗಳು. ತಮ್ಮೆಲ್ಲರ ಕಾರ್ಯನಿರತ ಸಮಯದಲ್ಲಿ ಬಿಡುವು ಮಾಡಿಕೊಂಡು ಈ ಕಾರ್ಯಕ್ರಮಕ್ಕೆ ಮತ್ತಷ್ಟು ಮೆರುಗು ನೀಡಿದಂತಹ ತಮ್ಮೆಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು. ಎಲ್ಲ ಪ್ರಶ್ನೆಗಳಿಗೆ ಅರ್ಥಗರ್ಭಿತವಾಗಿ ಉತ್ತರ ನೀಡಿದಂತಹ ಡಾಕ್ಟರ್ ಜಯಪ್ರಕಾಶ್ ನಾರಾಯಣ್ ಹಾಗೂ ಅವರ ಪುತ್ರರಾದ ಡಾಕ್ಟರ್ ಪ್ರಜ್ವಲ್ ನಾರಾಯಣ್ ಅವರಿಗೆ ಧನ್ಯವಾದಗಳು. ಈ ಕಾರ್ಯಕ್ರಮ ಯಶಸ್ವಿಯಾಗಿ ಪೂರ್ಣಗೊಳಿಸುವುದಕ್ಕೆ ಪೂರ್ಣ ಸಹಕಾರ ನೀಡಿದಂತಹ ಶ್ರೀಮಠದ ಎಲ್ಲ ಶಿಷ್ಯ ವೃಂದದವರಿಗೆ ಅನಂತ ಧನ್ಯವಾದಗಳು. ಶ್ರೀಮಠದ ವತಿಯಿಂದ ಡಾಕ್ಟರ್ ಜಯಪ್ರಕಾಶ್ ನಾರಾಯಣ್ ಅವರಿಗೆ ಶ್ರೀ ಜಿ.ಆರ್. ಸ್ವಾಮಿಯವರಿಂದ ಗೌರವಪೂರ್ವಕವಾದ ಆಶೀರ್ವಾದ. ಎಲ್ಲ ತಮ್ಮ ಕೃಪೆ ನಾರಾಯಣ. ನಾರಾಯಣ ಸರ್. ಶ್ರೀಮತಿ ವಿದ್ಯಾನಾರಾಯಣರವರು ಜಯಪ್ರಕಾಶ್ ನಾರಾಯಣರವರ ಸುಪುತ್ರಿ. ಇವರು ಮೈಸೂರಿನ JSS ಕಾಲೇಜಿನಲ್ಲಿ ಗೈನಕಾಲಜಿಸ್ಟ್ ಆಗಿ ಸೇವೆ ಸಲ್ಲಿಸುತ್ತಿದ್ದಾರೆ.